ಶ್ರೀಯುತ ಗಿರೀಶ್ ಭಟ್ರವರು ಶ್ರೀಯುತ ಗಿರೀಶ್ ಪಟೇಲ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ಆಸೀನರಾಗಬೇಕಾಗಿ ಕೇಳ್ಕೊಳ್ಳಿ. ಪಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಪವಿತ್ರ ಪುಣ್ಯಕ್ಷೇತ್ರ ಗೋರೆಯ ಶ್ರೀ ಗೋಪಾಲಕೃಷ್ಣನ ಅನುಗ್ರಹ ಕೋರಿ ಈ ಪುಣ್ಯ ಭೂಮಿಯಲ್ಲಿ ತಪಗೈದು ಈ ಕ್ಷೇತ್ರವನ್ನು ಸಿದ್ಧಿ ಕ್ಷೇತ್ರವನ್ನಾಗಿಸಿದ ಗುರು ಚೈತನ್ಯವನ್ನು ಮನಸಾ ಸ್ಮರಿಸುತ್ತಾ ಸಂಸ್ಕೃತ, ಸಂಸ್ಕೃತಿ, ಸಂಸ್ಕಾರ, ಸನ್ನಡತೆ ಇವೆಲ್ಲವನ್ನು ಮೇಳೈಸಿಕೊಂಡು ಗುರುಕುಲ ಮಾದರಿಯಲ್ಲಿ ಶಿಕ್ಷಣವನ್ನು ನೀಡುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮ ವಸತಿ ಸಹಿತ ಕಾಲೇಜು ಕೆನರಾ ಎಕ್ಸಲೆನ್ಸ್ ಕಾಲೇಜು. ಉತ್ತರ ಕನ್ನಡ ಜಿಲ್ಲೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಜಿ ಹೆಗಡೆಯವರ ಮಹತ್ವಾಕಾಂಕ್ಷೆಯ ಕಾರಣಕ್ಕೆ ಭೂರಮೆ ಮೈತಳೆದು ನಿಂತ ಸಹಜ ದಿವ್ಯತೆಯ ಅನುಭೂತಿಯನ್ನು ನೀಡುವ ಈ ಸುಂದರ ಪ್ರದೇಶದಲ್ಲಿ ಮಧ್ಯಮ ವರ್ಗದ ಪಾಲಕರಿಗೆ ಹೊರೆಯಾಗದಂತಹ ಶುಲ್ಕದೊಂದಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಾ ಪ್ರಾರಂಭವಾದ 4ನೇ ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ಕಾಲೇಜು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಪಥದಲ್ಲಿ ಸಾಗುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು, ಇಂದು ಪ್ರಗತಿ ಪಥ 2025ರ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಕಾರ್ಯಕ್ರಮದ ಆಚರಣೆಗೆ ಮುಂದಾಗುತ್ತಿದ್ದೇವೆ. ಕಾಯುವ ದೈವ ನಾನಿರುವಾಗ ಕಾಡುವವರ ಭಯ ನಿಮಗೇಕೆ, ಅಣುವಿನಲ್ಲಿ ನೀ ಕುಳಿತಿರುವಾಗ ಅಲ್ಪಮತಿಯರ ಚಿಂತೆ ನಮಗೇಕೆ ಭಗವಂತ ಎನ್ನುವ ಭಕ್ತಿಯ ಉಕ್ತಿಯಂತೆ ಸರ್ವಶಕ್ತ ಭಗವಂತನನ್ನು ಪ್ರಾರ್ಥಿಸುವ ಸಮಯ ಇದೀಗ. ಈ ಸಮಯ ಕುಮಾರಿ ಹರ್ಷಿತಾ ಹಾಗೂ ಸಂಗಡಿಗರಿಗಾಗಿ.
ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದಪಥದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದ ಮೇಲೆ ಎಲ್ಲನೂ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದ ತರಂಗ ತಾನೆ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೆ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಶಾರತಿ ಪ್ರತಿಯೊಂದರಲ್ಲೂ ಅವನಾಡತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಮ ತೃತೀಯೋಧ್ಯಾಯಃ ಅರ್ಜುನ ಉವಾಚ ಧ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್ ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ನ ಕರ್ಮಣಾಮನಾರಂಭಾ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಕಾರ್ಯತೆ ಜವಶಃ ಕರ್ಮ ಸರ್ವಪ್ರಕೃತಿಜೈಗುಣೈಃ कर्मेन्द्रियाणि संयम्य यास्ते मनसा स्मरन् इन्द्रियार्थानि मूढात्मा मिथ्याचारः स उच्यते यस्मिन्द्रियाणि मनसा नियम्य लभते अर्जुन कर्मेन्द्रियैः कर्मयोगम् असक्तः स विशिष्यते नियतं कुरु कर्म त्वं कर्म ज्यायो ह्यकर्मणः शरीरयात्रापि च तेन प्रसिद्धेन कर्मणः यज्ञार्थात् कर्मणोऽन्यत्र लोकोऽयं कर्मबन्धनः तदर्थं कर्म कौन्तेय मुक्तसङ्गः समाचर सह यज्ञा प्रजा सृष्ट्वा पुरोवाच प्रजापतिः अनेन प्रसविष्यध्वं एषवोऽस्त्विष्टकामधुक् हरि ओम ಪಾಡೋ ಮಂಚಗನ ಕೊಂಡಾಡೋ ಸಜ್ಜನರ ಕೂಡೋ ಎಂದು ಕನಕದಾಸರು ಸಜ್ಜನರ ಜೊತೆ ಬೆರೆಯುವ
ಸಂತಸದ ಅವಕಾಶವನ್ನ ಇಂದಿನ ಈ ಒಂದು ಕಾರ್ಯಕ್ರಮ ನಮಗೆ ದೊರಕಿಸಿಕೊಟ್ಟಿದೆ. ಆ ಒಂದು ಸಂತಸವನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನ ಸ್ವಾಗತಿಸುವ ಮೂಲಕ ಹಂಚಿಕೊಳ್ಳಲಿದ್ದಾರೆ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀಯುತ ನಾಗರಾಜ್ ಹೆಗಡೆಯವರು. ಗೌರಿ ಶ್ರೀ ಗೋಪಾಲಕೃಷ್ಣನ ಪಾದಾರವಿಂದಗಳಿಗೆ ನಮಿಸುತ್ತಾ ಪ್ರಗತಿಪಥ 2025 ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಭೆಯ ಘನತೆಯನ್ನು ಹೆಚ್ಚಿಸುವ ಎಲ್ಲ ಮಹನೀಯರನ್ನು ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಬೊಮ್ಮರಬೆಟ್ಟು ಲಕ್ಷ್ಮೀ ಜನಾರ್ದನ ಸಂತೋಷಿ ಅವರು ಭಾರತೀಯ ಜನತಾ ಪಕ್ಷದೊಂದಿಗೆ ಸಂಯೋಜಿತರಾಗಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾದ ಸಂತೋಷಿ ಅವರು 1993ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ತಮ್ಮ ಸಾಮಾಜಿಕ ಕಾರ್ಯವನ್ನು ಆರಂಭಿಸಿದರು ಮತ್ತು ಉಡುಪಿ, ಶಿವಮೊಗ್ಗ, ಮೈಸೂರು, ಬೆಂಗಳೂರು ವಿಭಾಗ ಪ್ರಚಾರಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. 2006ರಲ್ಲಿ ಶ್ರೀಯುತರಿಗೆ ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿಯನ್ನು ನೀಡಲಾಯಿತು ಹಾಗೂ ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಮಾಡಲಾಯಿತು. ಶ್ರೀಯುತರ ಸಂಘಟನಾ ಕೌಶಲ್ಯವು ಭಾರತಾದ್ಯಂತ ಬೆಳಕಿಗೆ ಬಂದಿದ್ದು 2008ರಲ್ಲಿ ಬಿಜೆಪಿ ಸರ್ಕಾರವು ದಕ್ಷಿಣ ರಾಜ್ಯದಲ್ಲಿ ತನ್ನ ಮೊದಲ ಸರ್ಕಾರವನ್ನು ರಚಿಸಿದಾಗ 2014ರಲ್ಲಿ ಶ್ರೀಯುತರನ್ನು ಬಿಜೆಪಿಯ ಜಂಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು ಹಾಗೂ 2019ರಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಲಾಯಿತು. ಭಾರತವು ವಿಶ್ವಗುರು ಆಗುವುದರಲ್ಲಿನ ಪಯಣದಲ್ಲಿ ಸಂತೋಷಿಯವರ ಕೊಡುಗೆಯು ಅಪಾರವಾಗಿದೆ. ಸನ್ಮಾನ್ಯ ಶ್ರೀ ಬಿ.ಎಲ್. ಸಂತೋಷಿಯವರಿಗೆ ಕಾಲೇಜಿನ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿ ಹೆಗಡೆ ಅವರು ಪುಷ್ಪಗುಚ್ಛವನ್ನ ನೀಡಿ ಶ್ರೀ ಬಿ.ಎಲ್. ಸಂತೋಷ್ ಜಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷನ್ನು ವಹಿಸಿರುವ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ದಿನಕರ ಕೆ. ಅವರಿಗೆ ಕಾಲೇಜಿನ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ ಆಡಳಿತ ಮಂಡಳಿಯ ವಿಶ್ವಸ್ತರಾದ ಶ್ರೀಯುತ ಡಿ.ಎನ್. ಭಟ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಿವಮೊಗ್ಗ ಜಿಲ್ಲೆಯ ಬಿಜೆಪಿಯ ಹಿರಿಯ ಮುಖಂಡರಾದ ಶ್ರೀ ಗಿರೀಶ್ ಪಟೇಲರಿಗೆ ಕಾಲೇಜಿನ ಆಡಳಿತ ಮಂಡಳಿ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಆಡಳಿತಾಧಿಕಾರಿಗಳಾದಂತಹ ಶ್ರೀ ಶಶಾಂಕ್ ಶಾಸ್ತ್ರಿ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೆನರಾ ಎಕ್ಸಲೆನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿ ಹೆಗಡೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ ಹರ್ಷ ಉಪಾಧ್ಯಾಯ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸೀತಾಲಕ್ಷ್ಮಿ ಹೆಗಡೆಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಸಂಧ್ಯಾ ಕೆವಿ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರಾದ ಶ್ರೀಮತಿ ಸಲೀಲಾ ಟಿ. ಭಟ್ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಸಲೀಲಾ ಭಟ್ ಇವರಿಗೆ ಉಪ ಪ್ರಾಚಾರ್ಯರಾದಂತಹ ಶ್ರೀಮತಿ ರಮ್ಯಾ ಸಭಾಯಿತ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿರಿಯರು, ಮಾರ್ಗದರ್ಶಕರು, ಆಡಳಿತ ಮಂಡಳಿಯ ವಿಶ್ವಸ್ತರು, ನಿವೃತ್ತ ಪ್ರಾಚಾರ್ಯರಾದ ಶ್ರೀ ಡಿ.ಎನ್. ಭಟ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಡಿ.ಎನ್. ಭಟ್ ಸರ್ ಅವರಿಗೆ ರಸಾಯನ ಶಾಸ್ತ್ರದ ಉಪನ್ಯಾಸಕರಾದ ಪ್ರದೀಪ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಮಾಧ್ಯಮ ಮಿತ್ರರಿಗೆ, ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಿಗೆ, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ, ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಆಗಮಿಸಿದ ಸರ್ವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ಆಗಮಿಸಿದ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಪ್ರಾಚಾರ್ಯರಾದ ಶ್ರೀ ನಾಗರಾಜ್ ಹೆಗಡೆ ಅವರಿಗೂ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಇವರಿಗೆ ಶ್ರೀ ಸುನೀಲ್ ನಾಯ್ಕ್ ಭೌತಶಾಸ್ತ್ರ ಉಪನ್ಯಾಸಕರು,
ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಒಂದು ಬಾಣಕ್ಕೆ ಗುರು ಹಲವಿರುವುದುಂಟೆ, ಒಂದು ದೇಹದಳಾತ್ಮವೆರಡಿರುವುದುಂಟೆ, ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು, ಒಂದು ಹೆಗ್ಗುರಿಗೆ ಹೋರಾಡು ಹಗಲಿರುಳು. ಎಂ ಗೋಪಾಲಕೃಷ್ಣ ಅಡಿಗರ ಕವನದ ಈ ಸಾಲುಗಳಂತೆ ಸದೃಢ ಸಮಾಜ ನಿರ್ಮಾಣದ ಹೆಗ್ಗುರುಡೆಗೆ ಛಲವೇ ಬಲವೆನ್ನುತ್ತಾ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಅಹರ್ನಿಶಿ ಸೇವೆಯನ್ನ ನೀಡುತ್ತಾ ಚೈತನ್ಯದ ಚಿಲುಮೆಯಂತಿರುವವರು ಸ್ಮಿತ ಪೂರ್ವಾಭಿಭಾಷಿಗಳು ಆದ ಡಾಕ್ಟರ್ ಜಿಂಜಿ ಹೆಗಡೆಯವರ ಪ್ರಾಸ್ತಾವಿಕ ನುಡಿಗಾಗಿ ಈ ಸಮಯ. ಈ ವಿದ್ಯಾಸಂಸ್ಥೆಯನ್ನ ನಡೆಸುತ್ತಿರುವಂಥ ಶಕ್ತಿಗಳಾದಂಥ ಗೋರೆಯ ಶ್ರೀ ಗೋಪಾಲಕೃಷ್ಣ ಪಾದಾರವಿಂದಕ್ಕೆ ಮತ್ತು ನಮ್ಮ ಗುರುಗಳ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಪ್ರಗತಿ ಪಥ 2025 ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರು, ರಾಷ್ಟ್ರೀಯತೆಯ ಹರಿಕಾರರು, ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಕಾರ್ಯದರ್ಶಿಗಳು ಆದಂಥ ನಮ್ಮೆಲ್ಲರಿಗೆ ಆದರಣೀಯರಾದಂಥ ಸಂತೋಷ್ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಈ ಕೆನರಾ ಎಕ್ಸಲೆನ್ಸ್ ಪರಿವಾರದ ಒಂದು ಸದಸ್ಯರಾಗಿರುವಂಥ ನಮ್ಮ ಹಿರಿಯ ಅಣ್ಣನಂತಿರುವಂಥ ಶ್ರೀಯುತ ದಿನಕರ್ ಶೆಟ್ಟಿ ಅವರೇ, ವಿಶ್ವತರಾದಂಥ ಶ್ರೀಯುತ DN ಭಟ್ರೆ, ಹಿರಿಯರಾದಂಥ ಮತ್ತು ನನಗೆ ಅನೇಕ ವರ್ಷಗಳಿಂದ ಮಾರ್ಗದರ್ಶನ ಮಾಡಿರುವಂಥ ಗಿರೀಶ್ ಪಟೇಲ್ ಜಿ ಅವರೇ, DN ಭಟ್ ಸರೇ, ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ನಾಗರಾಜ್ ಹೆಗಡೆ ಅವರೇ, ಡಾಕ್ಟರ್ ಸೀತಾಲಕ್ಷ್ಮಿ ಅವರೇ, ನನ್ನ ಸಹೋದರಿ ಸಲೀಲಾ ಹಾಗೂ ಎದುರುಗಡೆಗೆ ಕುಳಿತಂತ ಅನೇಕ ಗಣ್ಯ ಮಹನೀಯರುಗಳಿದ್ದಾರೆ. ನನ್ನ ಹೆಸರಾಡೋಕೋದ್ರೆ ತುಂಬಾ ಸಮಯ ಆಗುತ್ತೆ. ಅನೇಕ ಡಾಕ್ಟರ್ಗಳಿದ್ದಾರೆ, ಗಣೇಶ್ ರಾಯರು ಬಂದಿದ್ದಾರೆ, ನಟರಾಜ್ ಅವರು ಬಂದಿದ್ದಾರೆ, ಅನೇಕ ಹಿರಿಯರು ನಮ್ಮ ಜೊತೆ ಇದ್ದಾರೆ, ಪಾಲಕ ವರ್ಗದವರು ಇದ್ದಾರೆ, ಮಾಧ್ಯಮದಲ್ಲಿದ್ದಾರೆ. ನಿಮ್ಮೆಲ್ಲರಿಗೆ ನಮಿಸಿ ಮುದ್ದು ಮಕ್ಕಳಿಗೆ ಅಭಿನಂದನೆ ನೀಡುತ್ತಾ ಪ್ರಾಸ್ತಾವಿಕ ಒಂದು 4 ಮಾತನ್ನು ನಾನು ಬಯಸ್ತೇನೆ. 31 ವರ್ಷದ ಹಿಂದೆ ನಾನು CMC ವೆಲ್ಲೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ. ನಮ್ಮ ತಂದೆ ಹಠ ಮಾಡಿದ್ರು, ನೀನು ಯಾವುದೇ ಕಾರಣಕ್ಕೆ ಹೊರಗಡೆ ಹೋಗಬಾರ್ದು. ಆಸ್ಟ್ರೇಲಿಯಾಕ್ಕೆ ನನ್ನ ಅಪಾಯಿಂಟ್ಮೆಂಟ್ ಆಗಿತ್ತು. ಆ ಲೆಟರ್ನ ಹರಿದು ಹಾಕಿ ಇಲ್ಲಿ ಬಂದೆ ನಾನು. ನಮ್ಮ ತಂದೆಯವರು ಒಂದು ಶಿಕ್ಷಕರಾಗಿದ್ರು, ಆ ಕಾಲದಲ್ಲಿ ಬಡ ಶಿಕ್ಷಕರು, ಬಹುಶಃ ಅದನ್ನು ಹೇಳಿದ್ರೆ ಸರಿ ಅಂತ ಕಾಣಿಸುತ್ತೆ. ಶಿಕ್ಷಕರಾದವರು ಸಾಮಾನ್ಯವಾಗಿ ಬಡವರೇ, ಆ ಕಾಲದಲ್ಲಿ ಆ ಥರ ಸೌಲಭ್ಯಗಳೆಲ್ಲಾಗಿತ್ತು. ಅವರಿಗೆ ಒಂದು ಕನಸಿತ್ತು, ಏನಪ್ಪಾ ಅಂದ್ರೆ ನನ್ನ ಮಗ ಡಾಕ್ಟರ್ ಆಗಿ ಕುಮಟಾದಲ್ಲಿ ಕೆಲಸ ಮಾಡಬೇಕು ಅಂತ. ತಂದೆ ತಾಯಿಗಳ ಮೇಲಿನ ಅಪಾರವಾದಂತಹ ಶ್ರದ್ಧೆ ಮತ್ತು ಪ್ರೀತಿಯಿಂದ ನಾನು ಕುಮಟಾಕ್ಕೆ ಬಂದೆ, ನನ್ನ ಮರಳಿಯ ನನ್ನ ಭೂಮಿಗೆ ಬಂದೆ. ನಾವು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಸತೀಶ್ ಪ್ರಭು, ಡಾಕ್ಟರ್ ಸಚಿನ್ ನಾಯ್ಕರು, ಇನ್ನು ಅನೇಕರು ಕೇಳಿ ಒಂದು ಕೆನರಾ ಹೆಲ್ತ್ ಕೇರ್ ಸೆಂಟರ್ ಹೇಳುವಂಥ ಒಂದು ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದ್ವಿ. ಅದರದ್ದೇನೋ ದೇವ್ರ ಇಚ್ಛೆ ಬೇರೆ ಇತ್ತು. ಆ ಸಮಯದಲ್ಲಿ ಅನೇಕ ತೊಂದರೆಗಳು ಬಂತು. ಬಹುಶಃ ನಮ್ಮ ದಿನಕರ್ ಶೆಟ್ಟಿ ಶಾಸಕರಿಗೆ ಗೊತ್ತಿದೆ. ನಮ್ಮ ತಂದೆಯವರು ದೇಹವನ್ನು ತ್ಯಾಗ ಮಾಡಿದ್ರು. ಆದರೆ ಅವರ ಕನಸನ್ನ ನನಸನ್ನಾಗಿ ಮಾಡೋದಕ್ಕೋಸ್ಕರ ನಾವೊಂದು ಅವರ ಹೆಸರಲ್ಲಿ ಶ್ರೀ GN ಹೆಗಡೆ ಟ್ರಸ್ಟ್ ಅಂತ ಮಾಡಿಕೊಂಡು ಆರೋಗ್ಯ, ಶಿಕ್ಷಣ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮಿಂದ ಏನು ಕೊಡೋಕ್ಕಾಗುತ್ತೋ ಅದನ್ನು ಕೊಡೋಕ್ಕೆ ಅನೇಕ ಕೆಲಸಗಳನ್ನು ಮಾಡಿದ್ದೇವೆ. ಇದು ಇತಿಹಾಸ. ನನಗೆ ಇಲ್ಲಿ ಬರುವಾಗ ಬಹಳ ದೊಡ್ಡ ಒಂದು ಕನಸಿತ್ತು. ಅವರೇ ಆಸ್ಪತ್ರೆ ಮಾಡೋದಲ್ಲ, ಮೆಡಿಕಲ್ ಕಾಲೇಜಲ್ಲಿ ಮಾಡಬೇಕು. ಯಾಕಂದ್ರೆ ಪಕ್ಕದ ಮಂಗಳೂರಿನಲ್ಲಿ ನಿಮ್ಗೆಲ್ಲ ಗೊತ್ತು, ಒಂದು 5 ಕಿಲೋಮೀಟರ್ ರೇಡಿಯಸ್ ಒಳಗೆ 6 ಮೆಡಿಕಲ್ ಕಾಲೇಜ್ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಾನು ಯಾವತ್ತೂ ಹೇಳ್ತೇನೆ, ಜನರು ತುಂಬಾ ಒಳ್ಳೆಯವರು, ಪ್ರಕೃತಿ ತುಂಬಾ ಒಳ್ಳೆಯದು, ಇಲ್ಲಿ ಎಲ್ಲವೂ ಒಳ್ಳೆಯದಿದೆ. ಆದರೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನಾವು ಪಕ್ಕದ ಜಿಲ್ಲೆಯಾದಂಥ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಮೇಲೋ ಅಥವಾ ಹುಬ್ಬಳ್ಳಿಯ ಮೇಲೋ ನಾವು ಅವಲಂಬಿತರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋಕ್ಕಾಗತ್ತೆಲ್ಲ ಗೊತ್ತಿಲ್ಲ, ಒಂದು ವಿದ್ಯಾಸಂಸ್ಥೆಯನ್ನು ಮಾಡಬೇಕು ಅಂತ ಕನಸು ನಮಗೆ. 18 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಶಿಲಾನ್ಯಾಸ ಮಾಡಿದ್ವಿ, ಅದು ನಿಂತೋಯ್ತು. ಈ ಘೋರ ಅರೆ, ಘೋರ ಹೇಳುವಂತದಕ್ಕೆ ಘೋರ ಅರೆ. ಆದ್ರೆ ಒಳಗಡೆ ಮನಸ್ಸೇನಿತ್ತಪ್ಪ ಅಂದ್ರೆ ನಾವೇನಾದ್ರೂ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಬೇಕು. ನಮ್ಮಲ್ಲಿ ಅನೇಕ ಪ್ರತಿಭೆಗಳು
ಲಕ್ಷಾಂತರ ರೂಪಾಯಿ ಕೊಟ್ಟು ಬೇರೆ ಬೇರೆ ಕಾಲೇಜು, ನಾನು ಹೆಸರನ್ನು ಹೇಳಕ್ ಹೋಗೋದಿಲ್ಲ, ಅಲ್ಲಿ ಹೋಗ್ತಾರೆ ಬ್ರ್ಯಾಂಡಿಂಗ್ ಇರುವಂತ ಕಾಲೇಜಿಗೆ. ಅಲ್ಲಿ ಡಾಕ್ಟರ್ಗಳಾಗ್ತಾರೆ, ಇಂಜಿನಿಯರ್ಗಳಾಗ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾರೆ, ಮುಂದೆ ವಿಜ್ಞಾನಿಗಳಾಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಕನಸಿನೊಂದಿಗೆ 2019ರಲ್ಲಿ ದತ್ತ ಜಯಂತಿಯಿಂದ ಇಲ್ಲಿ ನಾವು ಒಂದು ಶಿಲಾನ್ಯಾಸ ಮಾಡಿದ್ವಿ. ಆವಾಗಲೂ ಕೂಡ ಶ್ರೀರಾಮಣ್ಣವರು ಮತ್ತು ರಾಮಾನಂದರು. ಆದ್ರೆ ವಿಧಿಯ ಇಚ್ಛೆ ಹೇಗಿತ್ತು ಅಂದ್ರೆ, ನಾವು ಶಿಲಾನ್ಯಾಸ ಮಾಡಿದ 1 ತಿಂಗಳೊಳಗೆ ಕೊರೋನಾ ಪ್ರಾರಂಭ ಆಗ್ಬಿಟ್ಟು ತುಂಬಾ ಭಯ ಆಯ್ತು. ಏನ್ ಮಾಡೋದಪ್ಪ, ಕೊರೋನಾದಲ್ಲಿ ಕೆಲಸಗಾರನೆಲ್ಲ ತರಿಸ್ಬೇಕಲ್ಲ ಇಲ್ಲಿ. ಮತ್ತೆ ಪುನಃ ಗುರುಗಳಿಗೆ ಹೇಳಿದೆ, ರಾಮಾನಂದರಿಗೆ, ಗುರುಗಳೇ ನೀವೇ ಕೈ ಹಿಡಿದು ನಡೆಸಬೇಕು ಅಂತ. ಆದ್ರೆ ಪ್ರಕೃತಿಯ ಮತ್ತು ದೈವಿಕ ಕೃಪೆ ಹೇಗಿರುತ್ತೆ ಅಂದ್ರೆ, ಒಂದೇ ವರ್ಷ ಮುಂದಿನ ದತ್ತ ಜಯಂತಿಗೆ ಬಿಲ್ಡಿಂಗ್ ಉದ್ಘಾಟನೆ ಆಯಿತು. ಅದೇ ಶ್ರೀರಾಮಣ್ಣವರು ಮತ್ತು ರಾಮಾನಂದರು ಉದ್ಘಾಟನೆ ಮಾಡಿದರು. ಮತ್ತು 2021ಕ್ಕೆ ನಮ್ಮ ಕಾಲೇಜು ಪ್ರಾರಂಭವಾಯಿತು. ಕೇವಲ 19 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಈ ಕಾಲೇಜು. ಸೈನ್ಸ್ಗೆ 10 ವಿದ್ಯಾರ್ಥಿಗಳು, 9 ಕಾಮರ್ಸಿಗೆ. ಅದರಲ್ಲಿ ಬಹಳ ಜನರಿಗೆ ಆ ಕಾಲದಲ್ಲಿ ನಾನು ಮನೆಗೆ ಹೋಗಿ ಭಿಕ್ಷೆ ಬೇಡದಂಗೆ ಕೇಳಿದೆ, ನಿಮ್ಮ ಮಕ್ಕಳು ನಮ್ಮ ಕಾಲೇಜಿಗೆ ಕಳಿಸ್ರಿ ಅಂತ. ಅವ್ರಿಗೆ ಒಂದು ನಂಬಿಕೆ ಇತ್ತು, ನಮ್ಮ ಡಾಕ್ಟರ್ ನಮ್ಮ ಮಕ್ಕಳನ್ನೆಲ್ಲ ಆಸ್ಪತ್ರೆಯಲ್ಲಿ ಹೆರಿಗೆ ಹುಟ್ಟಿಸಿದ್ದಾರೆ, ಹೀಗಾಗಿ ಇಲ್ಲಿ ಕಳಿಸೋಣ ಅಂತ ಕಳಿಸಿದ್ರು. ದೇವನಹಳ್ಳಿಯಿಂದ 2 ಮರಾಠಿ ಸಮಾಜದ ಹುಡುಗಿಯರನ್ನು ನಾವು ಒತ್ತಾಯಪೂರ್ವಕ ತಂದಿದ್ದೇವೆ. ಮತ್ತು ಇವತ್ತು ಬಹಳ ಒಳ್ಳೆಯ ಕಲಿತಾ ಇದ್ದಾರೆ, ಇಂಜಿನಿಯರಿಂಗ್ ವಿಭಾಗದಲ್ಲಿ ಓದ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಅದರಿಂದ ಪ್ರಾರಂಭವಾದದ್ದು ಇವತ್ತು 5ನೇ ವರ್ಷ. ನಮ್ಮ ಪ್ರಾರಂಭೋತ್ಸವ, ನಮ್ಮ ಮೊದಲನೇ ವರ್ಷದ ವಿದ್ಯಾರ್ಥಿಗಳು ಮೊನ್ನೆ ಅಡ್ಮಿಷನ್ ಮಾಡಿಸಿದ್ದಾರೆ. ಈಗಾಗಲೇ 3 ಬ್ಯಾಚು ಹೊರಗಡೆ ಬಂದಿದೆ. ಆದ್ರೆ ನಮ್ಮ ಕನಸು ನಮ್ಗೆಲ್ಲರಿಗೂ ಏನಿದೆಯಪ್ಪ ಅಂದ್ರೆ, ನಮ್ಮ ಮಕ್ಕಳು, ನಾನು ಈಗಾಗಲೇ ಹೇಳಿದ್ನಲ್ಲ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ವಿಜ್ಞಾನಿಗಳಾಗಬೇಕು. ಎಲ್ರಿಗೂ ಕನಸು ಏನಪ್ಪಾ ಅಂದ್ರೆ ಅವರು ಚೆನ್ನಾಗಿ ದುಡಿಯಬೇಕು ಅನ್ನುವಂತ ಕನಸು. ಆ ಕನಸಿಗೋಸ್ಕರ ವಿದ್ಯೆಯನ್ನು ಕಲಿಸ್ತಾರೆ, ಹೊರಗಡೆ ಕಳಿಸ್ತಾರೆ. ಆದರೆ ಆ ಕನಸಿನೊಟ್ಟಿಗೆ ನಮ್ಮ ಸಂಸ್ಕಾರ ಕೂಡ ಇರಬೇಕಲ್ವಾ? ನಮ್ಮ ಮಣ್ಣನ್ನು ನಾವು ಮರೆಯಬಾರದು, ನಮ್ಮ ಸಂಸ್ಕಾರಗಳನ್ನು ನಾವು ಮರೆಯಬಾರದು, ನಮ್ಮ ಪರಂಪರೆಗಳನ್ನು ನಾವು ಮರೆಯಬಾರದು ಅನ್ನುವಂಥ ದೃಷ್ಟಿಯಲ್ಲಿ ನಾವು ವಿಶೇಷವಾಗಿ ಗುರುಕುಲ ಮಾದರಿಯಲ್ಲಿ ಈ ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ. ಇಲ್ಲಿ ಬರೋರು ಎಲ್ಲರೂ ಮಕ್ಕಳು ಮೊಬೈಲ್ ಅನ್ನು ತರಬಾರದು, ಮೊದಲನೇ ಕಂಡೀಷನ್. ನಿಮ್ಗೆ ಗೊತ್ತು ಮೊಬೈಲ್ ಬಿಟ್ಟು ಉಳಿಯೋದು ಎಷ್ಟು ಕಷ್ಟ ಅಂತ. ನನ್ನ ಹತ್ರ ಆಗೋದಿಲ್ಲ ಮತ್ತೆ ಮೊಬೈಲ್ ಬಿಡೋಕೆ, ಯಾರು ಹೇಳ್ತಾರೋ ನಮ್ಮ ಹತ್ರ ಆಗೋದಿಲ್ಲ. ನಮ್ಮ ತಾಯಿ 85 ವರ್ಷ ಇವತ್ತು ಮೊಬೈಲನ್ನೇ ನೋಡದೇ ಇರೋ ಯುಗದಲ್ಲಿ ಹುಟ್ಟಿದವರು. ಮೊಬೈಲ್ ಇಲ್ಲ ಅಂದ್ರೆ ಆಗೋದಿಲ್ಲ, ಯಾಕಂದ್ರೆ ಆ ಮಗಳಿಗೆ ಫೋನ್ ಮಾಡಬೇಕು ಅಮೆರಿಕಕ್ಕೆ. ಅಂಥ ಕಾಲದಲ್ಲಿ ನಾವು ಮಕ್ಕಳಿಗೆ ಮೊಬೈಲ್ ಅನ್ನು ಕೊಟ್ಟಿಲ್ಲ. ಅದರ ಜೊತೆಗೆ ಬೆಳಗ್ಗೆ 5 ಎದ್ದು ಯೋಗ ಪ್ರಾಕ್ಟೀಸ್ ಮಾಡಬೇಕು, ಯೋಗವನ್ನು ಅರ್ಧ ಗಂಟೆ ಮಾಡಬೇಕು, ಭಜನೆಯನ್ನು ಹೇಳಬೇಕು, ಭಗವದ್ಗೀತೆಯನ್ನು ಹೇಳಬೇಕು. ಇವೆಲ್ಲ ಯಾಕೆ ಮಾಡಿಸ್ತಾ ಇದ್ವಿ ಅಂದ್ರೆ, ನಮ್ಮ ಮಕ್ಕಳಲ್ಲಿ ಸಾತ್ವಿಕ ಶಕ್ತಿ ಜಾಗೃತಿಯಾಗಿ ಮುಂದೆ ನಿಮ್ ಜೀವನದಲ್ಲಿ ಏನೇನೋ ಆಗ್ತೀರಿ, ನಮ್ಗೆ ಗೊತ್ತಿಲ್ಲ ಅದು ದೈವಿಕ ಕೃಪೆ ಏನಾಗ್ತೀರಿ ಅಂತ. ಆವಾಗ ಪುನಃ ಮತ್ತೆ ನಮ್ಮ ಮೂಲ, ನಮ್ಮ ತಂದೆ ತಾಯಿಯರನ್ನ, ನಮ್ಗೆ ಯಾವ ಸಮಾಜದಿಂದ ಇದನ್ನೆಲ್ಲ ಕೊಟ್ಟಿದ್ದ ಸಮಾಜದ ಋಣವನ್ನ, ನಮ್ಮ ದೇಶವನ್ನ ಅಭಿಮಾನದಿಂದ ನೆನೆಯಬೇಕು ಮತ್ತು ಈ ದೇಶದಲ್ಲೇ ಕೆಲಸ ಮಾಡಬೇಕು ಅನ್ನೋ ಒಂದು ಕನಸಿನೊಂದಿಗೆ ಈ ಕಾಲೇಜನ್ನ ಪ್ರಾರಂಭ ಮಾಡಿದ್ವಿ. ಬಹಳ ಸಂತೋಷ ಏನು ಅಂದ್ರೆ, 2ನೇ ವರ್ಷ ನಮಗೆ 130 ಮಕ್ಕಳಿದ್ರು, 3ನೇ ವರ್ಷ 240 ಮಕ್ಕಳಿದ್ರು, 4ನೇ ವರ್ಷ 240 ಮಕ್ಕಳಿದ್ರು, ಈ ವರ್ಷ ಕೂಡ 240 ಮಕ್ಕಳಿದ್ದಾರೆ. ಮತ್ತು 2ನೇ ಬ್ಯಾಚ್ನಲ್ಲಿ ಕುಮಾರ ಭಟ್ ಹೇಳುವಂತ ವಿದ್ಯಾರ್ಥಿ IIT ಸಿಟ್ಟು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಏರೋಸ್ಪೇಸಿಕ್ ಇಂಜಿನಿಯರಿಂಗ್ ಪಡೆದುಕೊಂಡ, ಇಲ್ಲಿ ಕಲಿತು. 2 ಜನ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಲ್ಲಿ, ಒಬ್ಬನು ಹಾವೇರಿಯಲ್ಲಿ, ಇನ್ನೊಬ್ಬಳು ಚಿತ್ರದುರ್ಗದಲ್ಲಿ MBBS ಸೀಟ್ ತಗೊಂಡ್ರು. 3 ಜನ ವಿದ್ಯಾರ್ಥಿಗಳು ಪ್ರಥಮ ಪರೀಕ್ಷೆಯಲ್ಲೇ CA ಫೌಂಡೇಶನ್ ಪಾಸ್ ಆದರು. ಇವತ್ತು ನಮ್ಮ ಕಾಲೇಜಿನ ಹುಡುಗರು ರಾಜ್ಯದಾದ್ಯಂತ ಇರುವಂತಹ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಾಕಷ್ಟು ಜನ ಓದ್ತಾ ಇದ್ದಾರೆ. ಸೊ ಇದೆಲ್ಲದರ ಜೊತೆಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಬಂದವರು ಬಹುಸಂಖ್ಯಾತರು, 90% ಹುಡುಗರು ಹುಡುಗಿಯರು ಕನ್ನಡ ಮಾಧ್ಯಮದಿಂದ ಬಂದವರು, ಹಳ್ಳಿಯ ಹುಡುಗರು. ಮತ್ತು ಈ ಬಾರಿ ಮೊನ್ನೆ CET ಪರೀಕ್ಷೆಯಲ್ಲಿ ಪ್ರಥಮ್ ಭಟ್ ಹೇಳುವಂತ ವಿದ್ಯಾರ್ಥಿ, ಬಿದರ್ಕಾರ್ನ ಹುಡುಗ, ಅವನು ಕನ್ನಡ ಮೀಡಿಯಂದಿಂದ ಬಂದವನು, ರಾಜ್ಯಕ್ಕೆ 930ನೇ ರ್ಯಾಂಕ್ ತೆಗೆದುಕೊಂಡು ನಮ್ಮ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾನೆ. ಅದ್ರ ಜೊತೆಗೆ 5,000 ರ್ಯಾಂಕ್ ಒಳಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು 5 ಜನ ಬಂದಿದ್ದಾರೆ. 10,000 ರ್ಯಾಂಕ್ ಒಳಗೆ 8 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರೂ ಈ ಸಂಸ್ಕಾರವನ್ನು ಕಲಿತು ತುಂಬಾ ಸಂತೋಷ ಆಗಿತ್ತು. ಅಂದ್ರೆ ನಾನು ಯಾವತ್ತೂ ಎಲ್ಲೋ ಹೊರಗಡೆ ಹೋದಾಗ, ಸಭೆಗಳಿಗೆ ಹೋದಾಗ ನಾನು ಬರೋದಿಲ್ಲ, ಎಲ್ಲ ಕಾಲೇಜಿಗೆ ಒಂದ್ಸರಿ ಬಂದು ಹೋಗ್ತಾನೆ, ನಾನೇನೋ ಮಾಡ್ತೇನೆ ಅಂತ ಬರೋದಲ್ಲ, ನನಗೊಂದು ಆನಂದ. ಇವರೆಲ್ಲರೂ
ನಾನು ಅವರಿಗೆ ಯಾವಾಗಲೂ ಹೇಳ್ತೇನೆ, ನಾನೇ ಅಪ್ಪ ನಾನೇ ಅಮ್ಮ ನಿಮ್ಗೆ ಅಂತ. ಆ ಮಕ್ಕಳನ್ನ ನನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚು, ನನಗೆ ಒಂದೇ ಮಗಳು ಸ್ಫೂರ್ತಿ, ಅವ್ರಿಗಿಂತ ಹೆಚ್ಚು ಪ್ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಕಾಲೇಜು ಪ್ರಗತಿಯ ಪಥದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈ ಕಾಲೇಜಿಗೆ ಅನೇಕ ಗಣ್ಯರು, ಅನೇಕ ಮಹಾತ್ಮರುಗಳು, ಅನೇಕ ಚಿಂತಕರು ಬಂದು ಹೋಗಿದ್ದಾರೆ. ಈ ವರ್ಷ ನಾವು ಯಾರನ್ನು ಕರೆಯಬೇಕು ಅಂತ ವಿಚಾರ ಮಾಡಿದಾಗ ನಾನು ಕಳೆದ ವರ್ಷದಿಂದ ನಾನು ಈಗಾಗಲೇ ಹೇಳಿದಲ್ಲ, ನನ್ನಂತ ಲಕ್ಷಾಂತರ ಕಾರ್ಯಕರ್ತರಿಗೆ ದೇಶದಲ್ಲಿ ಪ್ರೇರಣೆ ಕೊಡುವಂಥವ್ರು ಅಥವಾ ಆದರ್ಶ ನಮ್ಮ ಸಂತೋಷಿಯವರು. ನಾನು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ. ಅವರ ನಡೆ ನುಡಿ ಹೇಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಯಾರ್ಯಾರಿಗೆ ಈ ದೇಶದ ಬಗ್ಗೆ ಕಲಿಸಿದೆಯಲ್ಲ, ಈ ದೇಶ ಮತ್ತೊಮ್ಮೆ ಜಗದ್ಗುರು ಆಗಬೇಕು ಅಂತ, ವಿಶ್ವಗುರು ಆಗಬೇಕು ಅಂತ ಅವರೆಲ್ಲರೂ ಸಂತೋಷಿ ಮಾರ್ಗವನ್ನು ಅನುಸರಿಸ್ತಾರೆ. ಅಂಥವರು ನಮಗೆ ಇವತ್ತು ಕರೆದಾಗ ಪ್ರೀತಿಯಿಂದ ಹೋಗ್ಬಿಟ್ಟು ಬಂದಿದ್ದಾರೆ. ಇದು ಕೂಡ ನಮ್ಮ ಪ್ರಗತಿ ಪಥದಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಅವ್ರ ಬಗ್ಗೆ ಹೇಳೋದ್ರೆ ಸಾಕಷ್ಟು ವಿಚಾರಗಳಿವೆ. ಅವರು ದಾವಣಗೆರೆ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಿದವರು, ಆದರೆ ಈ ರಾಷ್ಟ್ರಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಡಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸೇರಿಕೊಂಡು ಪ್ರಚಾರಕರಾಗಿ ಅನೇಕ ಕಡೆ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಅವರ ಶಕ್ತಿ, ಅವರ ತತ್ವ ಸಿದ್ಧಾಂತದ ಬದ್ಧತೆ ಅವರನ್ನು ಇವತ್ತು ನಮ್ಮ ದೇಶದ ಅತ್ಯಂತ 3-4 ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ. ಇವತ್ತು ಏನಾದರೂ ನಮ್ಮ ನರೇಂದ್ರ ಮೋದಿಜಿಯವರು ನಮ್ಮೆಲ್ಲರ ಹೆಮ್ಮೆಯ ನಾಯಕ, ಈ ದೇಶದ ನಾಯಕ, ವಿಶ್ವದ ನಾಯಕ, ಅವ್ರು ಏನಾದರೂ ಒಂದು ಡಿಸಿಷನ್ ತಗೊಳ್ತಾರೆ ಅಂದ್ರೆ ಅದರಲ್ಲಿ ಸಂತೋಷಿ ಕೊಡುಗೆ ಇದೆ. ಅಂಥ ಒಂದು ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ಕಾಲೇಜಿಗೆ ಆಗಮಿಸಿ ನಮ್ಮನ್ನ, ನಮ್ಮ ಮಕ್ಕಳನ್ನ ಎಲ್ಲರನ್ನೂ ಆಶೀರ್ವದಿಸಬೇಕು ಅಂತ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಹೀಗಾಗಿ ನಾನು ಈ ವರ್ಷದ ಪ್ರಾರಂಭೋತ್ಸವಕ್ಕೆ ಪ್ರಗತಿ ಪಥ 2025 ಅಂತ ಕೊಟ್ಟಿದ್ದೇನೆ. ಅಂದ್ರೆ ಸಂತೋಷಿಯವರ ಆಶೀರ್ವಾದದಿಂದ ಈ ಕಾಲೇಜು ಇನ್ನೂ ಹೆಚ್ಚು ಹೆಮ್ಮರವಾಗಿ ಬೆಳೆಯಬೇಕು. ಸುರಾಮಣ್ಣವರು ಪ್ರತಿ ವರ್ಷ ಬರ್ತಾರೆ. ಬೆಳಗ್ಗೆನೂ ಬಂದಿದ್ರು, ನಾನು ಹೇಳಿದೆ ರಮಣ್ಣಜಿ ನೀವು ಬರಬೇಕು ಇವತ್ತು ಅಂದೆ. ಇಲ್ಲ ಇಲ್ಲ ಸಂತೋಷ ಇದ್ದಾರೆ, ನೀವು ಹೋಗಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಬಹಳ ಹೆಮ್ಮೆಯಿಂದ ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಅದರ ಜೊತೆಗೆ ನಮ್ಮದೇ ಶಾಸಕರು, ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ಪರಿವಾರದವರು, ಬಹುಶಃ ನಂದು ಅವ್ರದ್ದು ನಂಟು. ನಾನು ಕೋಟಾದಲ್ಲಿ ಆಸ್ಪತ್ರೆ ಪ್ರಾರಂಭ ಮಾಡದಾಗಿಂದಿದೆ, 31 ವರ್ಷದಿಂದ ಇದೆ. ನಮ್ಮ ತಂದೆಯವರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ. ನಾನು ಒಂದು 3-4 ಸರಿ ಅವರಿಗೆ ಔಷಧನೂ ಕೊಟ್ಟಿದ್ದೇನೆ. ಅವರ ಮನೆಯವರ ಹೆರಿಗೆಯನ್ನು ಮಾಡ್ತಿದ್ದೀನಿ ಆ ಕಾಲದಲ್ಲಿ. ನಮ್ಮ ಕುಟುಂಬದ ಸದಸ್ಯರು ದಿನಕರ್ ಶೆಟ್ಟರು. ಹೀಗಾಗಿ ದಿನಕರ್ ಶೆಟ್ಟರು ನಾವು ಯಾವುದೇ ಕಾರ್ಯಕ್ರಮ ಕರೀಲಿ ಅವರು ಡಾಕ್ಟ್ರೇ ನಾನು ಇದ್ದೇನೆ ನಿಮ್ಮ ಜೊತೆ ಅಂತ ಹೇಳಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಮಾಡ್ತಾರೆ. ಅವರು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಅದ್ರ ಜೊತೆಗೆ ಗಿರೀಶ್ ಪಟೇಲ್ ಜಿ ಅವರು ಕೂಡ ಹಾಗೆ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಶಿವಮೊಗ್ಗದಿಂದ ನಾನು ಮೊನ್ನೆ ಹೇಳಿದೆ, ನೀವು ಬರಲೇಬೇಕು, ನೀವು ಗಣೇಶ ಎಲ್ಲ ಬರಲೇಬೇಕು ಅಂದಾಗ, ಇಲ್ಲ ಡಾಕ್ಟ್ರೇ ನಾನು ಬರ್ತೇನೆ, ನೀವು ಮುಂದುವರಿಲಿ ಅಂತಂದ್ರು. ಅಂದ್ರೆ ಇಂತಹ ಅನೇಕ ವ್ಯಕ್ತಿಗಳ ಆಶೀರ್ವಾದ. ನಾನು ಯಾವತ್ತೂ ಹೇಳ್ತೇನೆ, ಈ ಕಾಲೇಜು ಜಿ.ಜೆ. ಯಡೂರ್ ಕಾಲೇಜು ಅಂತ ಯಾರು ಹೇಳಬಾರ್ದು. ಜಿ.ಜೆ. ಯಡೂರ್ ಒಂದು ನಿಮಿತ್ತ, ಒಂದು ದಿನ ಈ ಸಮಾಜವನ್ನು, ಈ ಜಗತ್ತನ್ನು ಬಿಟ್ಟು ಹೋಗ್ತಾರೆ, ಈ ದೇಹ ಬಿಟ್ಟು ಹೋಗುತ್ತೆ. ಆದ್ರೆ ಕುಮಟಾ ಸುತ್ತಮುತ್ತಲಿರೋರು, ನಮ್ಮ ಜಿಲ್ಲೆಯ ಎಲ್ಲ ಜನರು ಇದು ನಮ್ಮ ಕಾಲೇಜು ಅಂತ ಹೇಳ್ಬೇಕು, ಇದು ನಮ್ಮ ಕಾಲೇಜು ಅಂತ ಹೇಳ್ಬೇಕು. ಆವಾಗ ಮಾತ್ರ ನನಗೆ ಒಂದು ಧನ್ಯತಾ ಭಾವ ಬರುತ್ತೆ. ಮತ್ತು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾಸ್ತಾವಿಕವಾಗಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕೊಳ್ಳುವುದರಲ್ಲೇ ಸಾರ್ಥಕ್ಯವನ್ನು ಕಾಣುತ್ತಾ ತಾಯಿ ಮಗುವನ್ನ ಪ್ರೀತಿಸುವ ಹಾಗೆ ಭಗವಂತನನ್ನ ಪ್ರೀತಿಸುವಂತಹ ತಾದಾತ್ಮ್ಯತೆಯನ್ನ ಹೊಂದಿದ್ದು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿ.ಜಿ. ಹೆಗಡೆಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಜ್ಯೋತಿ ಬೆಳಗಲಿ, ಕತ್ತಲೆಯಿಂದ ಬೆಳಕಿನೆಡೆ ಸಾಗಲು, ಅಜ್ಞಾನದಿಂದ ಅರಿವಿನೆಡೆ ಸಾಗಲು, ವೈರತ್ವದಿ ಭ್ರಾತೃತ್ವದೆಡೆ ಸಾಗಲು, ದ್ವೇಷದಿಂದ ಸಾಮರಸ್ಯದೆಡೆ ಸಾಗಲು, ದಾನವತೆಯಿಂದ ಮಾನವತೆಯೆಡೆ ಸಾಗಲು, ಸಾಮಾನ್ಯದಿಂದ ಅಸಾಮಾನ್ಯದೆಡೆ ಸಾಗಲು, ಒಟ್ಟಾರೆ ಸಹಜತೆಯಿಂದ ಪ್ರಗತಿ ಪಥದತ್ತ ಸಾಗಲು ದೀಪ ಬೆಳಗಿಸಿ ಪ್ರಗತಿ ಪಥ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಸನ್ಮಾನ್ಯ ಶ್ರೀ ಬಿ.ಎನ್. ಸಂತೋಷ್ ಜಿ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೋರ್ವ ಗಣ್ಯರು ಹಾಗೂ ನಮ್ಮ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿ ಕೂಡ ದೀಪವನ್ನು ಬೆಳಗಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಭಾರತಾಂಬೆಯ बोलो भारत माता की बोलो भारत माता की बोलो भारत माता की ತಾಯಿ ಭಾರತಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಿದಂತಹ ಹಾಗೂ ದೀಪ ಬೆಳಗಿಸಿ ಪ್ರಗತಿಯ ಪ್ರಭೆ ನಿರಂತರವಾಗಿ ಪ್ರಜ್ವಲಿಸುತ್ತಿರಲಿ ಪ್ರಕಾಶಿಸುತ್ತಿರಲಿ ಎಂಬ ಸದಾಶಯದೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿದ ಸನ್ಮಾನ್ಯ ಶ್ರೀ PL ಸಂತೋಷ್ ಜಿ ಮಾನ್ಯ ಶಾಸಕರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳ ಪರಿಶ್ರಮದಿಂದ ಬದ್ಧತೆಯಿಂದ ಅಭ್ಯಾಸವನ್ನ ಮಾಡಿ ಸಂಸ್ಥೆಗೆ ಕೀರ್ತಿ ತಂದಿರುವ ನಮ್ಮ ಕೆನರಾ ಎಕ್ಸಲೆನ್ಸ್ ಪ್ರತಿಭೆಗಳನ್ನ ಪುರಸ್ಕರಿಸುವ ಸಮಯ ಇದೀಗ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ವಿದ್ಯಾರ್ಥಿಗಳನ್ನ ಪುರಸ್ಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಶ್ರದ್ಧಾ ಆರ್ ಭಟ್ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. KCETಯಲ್ಲಿ 1785ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ. 92.93 JEE ಮೇನ್ಸ್ ನಲ್ಲಿ ಪರ್ಸೆಂಟೇಜ್ ಅನ್ನು ಆಯ್ಕೆ ಮಾಡಿರ್ತಾಳೆ. ಶ್ರದ್ಧಾ ಆರ್ ಭಟ್ KCETಯಲ್ಲಿ 1785ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಾಳೆ. JEE ಮೇನ್ಸ್ ನಲ್ಲಿ 92.93 ಪರ್ಸೆಂಟೇಜ್ ಅನ್ನ ಪಡೆದು ಸಂಸ್ಥೆಗೆ ಕೀರ್ತಿಯನ್ನು ತಂದಿರ್ತಾಳೆ. ಸೌರವ್ ಗಾಂವ್ಕರ್ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸೌರವ್ ಗಾಂವ್ಕರ್ KCETಯಲ್ಲಿ 2172ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಾನೆ. ಜೊತೆಗೆ JEE ಮೇನ್ಸ್ ನಲ್ಲಿ 93.31 ಪರ್ಸೆಂಟೇಜ್ ಅನ್ನ ಪಡೆದು ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿರುವಂತಹ ವಿದ್ಯಾರ್ಥಿ ಸೌರವ್ ಗಾಂವ್ಕರ್. ಆದರ್ಶ್ ಎಂ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆದರ್ಶ್ ಎಂ KCETಯಲ್ಲಿ 2818ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರುತ್ತಾನೆ. JEE ಮೇನ್ಸ್ ನಲ್ಲಿ 90.90 ಪರ್ಸೆಂಟೇಜ್ ಅನ್ನ ಪಡೆದು ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದಂತಹ ವಿದ್ಯಾರ್ಥಿ ಆದರ್ಶ್ ಎಂ. ಗಣೇಶ್ ಕೃಷ್ಣ ಗೌಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. KCETಯಲ್ಲಿ 7092ನೇ ರ್ಯಾಂಕ್ ಅನ್ನ ಪಡೆದಂತಹ ವಿದ್ಯಾರ್ಥಿ. JEE ಮೇನ್ಸ್ ನಲ್ಲಿ 91.38 ಪರ್ಸೆಂಟೇಜ್ ಅನ್ನ ಮಾಡಿದಂತಹ ವಿದ್ಯಾರ್ಥಿ ಗಣೇಶ್ ಕೃಷ್ಣ ಗೌಡ. KCETಯಲ್ಲಿ 7092ನೇ ರ್ಯಾಂಕ್ ಹಾಗೂ JEE ಮೇನ್ಸ್ ನಲ್ಲಿ 91.38 ಪರ್ಸೆಂಟೇಜ್ ಅನ್ನ ಮಾಡಿ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದಂತಹ ವಿದ್ಯಾರ್ಥಿ ತನ್ವಿ ಜಿ ರಾಮನಾಥ್ಕರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. JEE ಮೇನ್ಸ್ ನಲ್ಲಿ 91.20 ಪರ್ಸೆಂಟೇಜ್ ಅನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿನಿ ತನ್ವಿ ಜಿ ರಾಮನಾಥ್ಕರ್. ಸಿಂಚನಾ ಎಸ್ ಭಟ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಿಂಚನಾ ಎಸ್ ಭಟ್ KCETಯಲ್ಲಿ 7167ನೇ ರ್ಯಾಂಕ್ ಅನ್ನ ಪಡೆದು ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದಂತಹ ವಿದ್ಯಾರ್ಥಿನಿ ಸಿಂಚನಾ ಎಸ್ ಭಟ್. ಸುಜಿತ್ ಭಾಸ್ಕರ್ ಭಟ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುಜಿತ್ ಭಾಸ್ಕರ್ ಭಟ್ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾನೆ. KCETಯಲ್ಲಿ 7908ನೇ ರ್ಯಾಂಕ್ ಅನ್ನ ಪಡೆದು ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಯಾಗಿರುತ್ತಾನೆ ಅಂತ ಸುಜಿತ್ ಭಾಸ್ಕರ್ ಭಟ್ KCETಯಲ್ಲಿ 7908ನೇ ರ್ಯಾಂಕ್ ಅನ್ನ ಪಡೆದುಕೊಂಡು ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದಂತಹ ವಿದ್ಯಾರ್ಥಿ ನಿತ್ಯಾನಂದ್ ಉಮೇಶ್ ಭಟ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿತ್ಯಾನಂದ್ ಉಮೇಶ್ ಭಟ್ KCETಯಲ್ಲಿ 10587ನೇ ರ್ಯಾಂಕ್ ಹಾಗೂ JEE ಮೇನ್ಸ್ ನಲ್ಲಿ 80.66 ಪರ್ಸೆಂಟೇಜ್ ಅನ್ನ ಪಡೆದು ಸಂಸ್ಥೆಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿ ನಿತ್ಯಾನಂದ್ ಉಮೇಶ್ ಭಟ್. KCETಯಲ್ಲಿ 10587ನೇ ರ್ಯಾಂಕ್ ಹಾಗೂ JEE ಮೇನ್ಸ್ ನಲ್ಲಿ 80.66 ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡಂತಹ ವಿದ್ಯಾರ್ಥಿ ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿ ಹರ್ಷಿತಾ ಎಸ್ ಭಟ್.
ಪ್ರಥಮ ಪಿಯುಸಿ ಪ್ರಥಮ ವರ್ಷದಲ್ಲಿ ಹರ್ಷಿತಾ ಎಸ್ ಭಟ್ 600ಕ್ಕೆ 589 ಅಂಕಗಳನ್ನು ಪಡೆದು ಪ್ರಥಮ ಪಿಯುಸಿಯಲ್ಲಿ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಂತಹ ವಿದ್ಯಾರ್ಥಿನಿ. ಸಿಂಚನಾ ಆಚಾರಿ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾನೆ. ಸಿಂಚನಾ ಆಚಾರಿ ಪ್ರಥಮ ಪಿಯುಸಿಯಲ್ಲಿ 600ಕ್ಕೆ 580 ಅಂಕಗಳನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿನಿ. ಪ್ರಥಮ ಪಿಯುಸಿಯಲ್ಲಿ ದ್ವಿತೀಯ ಸ್ಥಾನವನ್ನ ತನ್ನದಾಗಿಸಿಕೊಂಡು ಸಂಸ್ಥೆಗೆ ಹೆಮ್ಮೆಯನ್ನು ತಂದಂತಹ ವಿದ್ಯಾರ್ಥಿ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಹೆಗಡೆ 600ಕ್ಕೆ 576 ಅಂಕಗಳನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿನಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮಹಾಲಕ್ಷ್ಮಿ ಹೆಗಡೆ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿನಿ 600ಕ್ಕೆ 576 ಅಂಕಗಳನ್ನ ಪಡೆದುಕೊಂಡಿರುತ್ತಾಳೆ. ಪ್ರಥಮ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿ ಶ್ರೀರಾಮ್ ಜಿ ಹೆಗಡೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ್ ಜಿ ಹೆಗಡೆ ಪ್ರಥಮ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿ ಶ್ರೀರಾಮ್ ಜಿ ಹೆಗಡೆ 600ಕ್ಕೆ 591 ಅಂಕಗಳನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿ. ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿ ಧನ್ಯಶ್ರೀ ಜೋಶಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿನಿ 600ಕ್ಕೆ 587 ಅಂಕಗಳನ್ನ ಪಡೆದು ದ್ವಿತೀಯ ಸ್ಥಾನವನ್ನ ತನ್ನದಾಗಿಸಿಕೊಂಡಂತಹ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿ ಪ್ರಮಥೇಶ್ ಶರ್ಮಾ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಪ್ರಮಥೇಶ್ ಶರ್ಮಾ ವಾಣಿಜ್ಯ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನ ತನ್ನದಾಗಿಸಿಕೊಂಡಂತಹ ವಿದ್ಯಾರ್ಥಿ 600ಕ್ಕೆ 585 ಅಂಕಗಳನ್ನ ಪಡೆದುಕೊಂಡಿರುತ್ತಾನೆ. 600ಕ್ಕೆ 585 ಅಂಕಗಳನ್ನ ಪಡೆದುಕೊಂಡು ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದಂತಹ ವಿದ್ಯಾರ್ಥಿ. ಪ್ರತಿಭಾ ಪುರಸ್ಕಾರವನ್ನ ಮಾಡಿದಂತಹ ಗಣ್ಯರೆಲ್ಲರಿಗೂ ಹಾಗೂ ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹೃದಯದಲ್ಲಿ ಜಾಗ ಖರೀದಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಜನರ ಅಚ್ಚುಮೆಚ್ಚಿನ ಶಾಸಕರು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜ್ ಇದರ 2025ರ ಪ್ರಗತಿ ಪಥದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಸನ್ಮಾನ್ಯ ಶ್ರೀ BL ಸಂತೋಷ್ ಜಿ ಅವರೇ, ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸ್ನೇಹಿತರು ಆದಂಥ ಡಾಕ್ಟರ್ ಜಿ ಹೆಗಡೆ ಅವರೇ, ವಿಶ್ವಸ್ತರು ಆದಂಥ ಹಿರಿಯರಾದ ಶ್ರೀ DN ಭಟ್ರವರೇ, ಪ್ರಾಚಾರ್ಯರಾದಂಥ ನಾಗರಾಜ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು ಈ ಕಾಲೇಜಿನ ವಿದ್ಯಾರ್ಥಿಗಳೇ ಮತ್ತು ಉಪನ್ಯಾಸಕರೇ ಹಾಗೂ ಮಾಧ್ಯಮದ ಮಿತ್ರರೇ, ಈ ರೀತಿಯ ಒಂದು ಕಾಲೇಜು ನಿರ್ಮಾಣ ಮಾಡಬೇಕು ಎನ್ನುವಂಥ ಒಂದು ಕನಸು ನನ್ನಲ್ಲಿತ್ತು. ಆದರೆ ಜನ ನನಗೆ ದಾರಿ ಬೇರೆ ಕಡೆನೇ ತೋರಿಸಿದ್ರು, ಶಾಸಕನಾಗಿ ಮಾಡಿದರು. ಹೀಗಾಗಿ ಈ ಒಂದು ಕಾಲೇಜನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಹೆಗಡೆಯವರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಗೋರೆ ಅಂತ ಒಂದು ಕುಗ್ರಾಮ ಇದು, ಇಲ್ಲಿ ಇಂಥ ಒಂದು ಕಾಲೇಜ್ ಕಟ್ಟಡವನ್ನು ಕಟ್ಟಿಸಿ ಇಡೀ ನಮ್ಮ ತಾಲೂಕಿಗೆ ಒಂದು ಗೌರವವನ್ನು ತಂದುಕೊಟ್ಟಂಥವ್ರು ಡಾಕ್ಟರ್ ಜಿ ಹೆಗಡೆಯವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ
ನಾಯಕರು ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ BN ಸಂತೋಷ್ ಜಿ ಅವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಒಂದು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೊಂದು ಅಭಿನಂದನೆಗಳನ್ನು ನಾನು ಹೇಳಲೇಬೇಕಾಗ್ತದೆ ಅನ್ನುವಂಥದ್ದನ್ನು. ಡಾಕ್ಟರ್ GG ಹೆಗಡೆ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಈ ಒಂದು ಕಾಲೇಜನ್ನು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಡಾಕ್ಟರ್ GG ಹೆಗಡೆ ಅವರಿಗೆ ನಮ್ಮ ಊರಿನವರೆಲ್ಲ ಸ್ವಲ್ಪ ಸಾಥ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕಾಲೇಜು ನಿರ್ಮಾಣ ಆಗ್ತಿತ್ತೋ ಏನೋ ಅಂತ ನನಗೆ ಅನಿಸ್ತಾ ಇದೆ. ಅವ್ರದ್ದು ಒನ್ ಮ್ಯಾನ್ ಶೋ, ಇವತ್ತು ಒನ್ ಮ್ಯಾನ್ ಶೋ ಆಗಿ ಇಷ್ಟು ಒಳ್ಳೆಯ ಕಾಲೇಜು ನಿರ್ಮಾಣ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಒಂದು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಮಾನ್ಯ ಸಂತೋಷ್ ಜಿ ಅವರ ಹತ್ರ ಡಾಕ್ಟರ್ ಸಂತೋಷ್ ಜಿ ಅವರ ಹತ್ರ ಒಂದು ಮನವಿ ಇದೆ ಸರ್. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ತಾವೆಲ್ಲ ನೋಡಿದ್ರಿ, ಪ್ರತಿಭಾವಂತ ವಿದ್ಯಾರ್ಥಿಗಳು ಸಾಕಷ್ಟು ಇದ್ದಾರೆ. ಇವತ್ತು 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡಂತ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಇಲ್ಲೇ ಅಡ್ಮಿಷನ್ ಆಗಿದೆ. 50 ವರ್ಷಗಳ ಹಿಂದೆ ನಾನು ಚಿಕ್ಕವನಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಏನು SSLC ಪರೀಕ್ಷೆಯಲ್ಲಿ 3ನೇ ರ್ಯಾಂಕು ಬಹುಶಃ ನಮ್ಮ ಡಾಕ್ಟರ್ ಅಶೋಕ್ ಅವರ ಬ್ರದರ್, ಅವರ ಹೆಸರು ನನಗೆ ನೆನಪಿಲ್ಲ, ರಘುನಾಥ್ ಭಟ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ 3ನೇ ರ್ಯಾಂಕ್ ಅನ್ನು ಪಡೆದಂತ ವಿದ್ಯಾರ್ಥಿ ನಮ್ಮೂರಿನವ್ರು ಇದ್ರು ಅನ್ನುವಂಥದ್ದನ್ನ. ಅದರ ನಂತರ ಫಸ್ಟ್ ರ್ಯಾಂಕ್ ಸಹ ನಮ್ಮ ಕುಮಟಾ ತಾಲೂಕಿಗೆ ಬಂದಿದೆ ಸರ್, ಫಸ್ಟ್ ರ್ಯಾಂಕ್. 14ನೇ ರ್ಯಾಂಕ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಇವತ್ತು 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಂತ ಸಾಕಷ್ಟು ವಿದ್ಯಾರ್ಥಿಗಳು ಮೊನ್ನೆ SSLCಯಲ್ಲಿ PUCಯಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಇದ್ದಾರೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಬಹುಶಃ ತಮ್ಮ ಕ್ಷೇತ್ರಕ್ಕೆ ಉಡುಪಿನೋ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಅಲ್ಲಿ ವಿದ್ಯೆಯನ್ನ ಪಡೆಯುವಂತ ಅನಿವಾರ್ಯ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ. ಆದರೆ GG ಹೆಗಡೆಯವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಇಷ್ಟಾದರೂ ಮಾಡ್ತಾ ಇದ್ದಾರಲ್ಲ ಅನ್ನುವಂಥದ್ದು ನಮಗೆ ಹೆಮ್ಮೆ ಇದೆ. ಅವರಿಗೆ ಸಂಪೂರ್ಣವಾದಂತಹ ಸಹಕಾರ ನನ್ನಂತೂ ಇದ್ದೇ ಇದೆ ಸರ್. ತಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸರ್ಕಾರದಿಂದ ಅವರ ಬೇರೆ ಬೇರೆ ಬೇಡಿಕೆಗಳಿದ್ದಾವೆ. ಚಿಕ್ಕ ಪುಟ್ಟ ಬೇಡಿಕೆಗಳು ಸಹ ಅವ್ರದ್ದು ಈಡೇರಿಸಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಈ ಕ್ಷೇತ್ರದ ಶಾಸಕನಾಗಿ ಬೇರೆ ಬೇರೆ ರಾಜಕೀಯ ಒತ್ತಡದಿಂದ ಅವರಿಗೆ ಸಹಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವಂತ ಒಂದು ಸಂಕಲ್ಪ ನಾನು ಮಾಡಿದ್ದೇನೆ ಅನ್ನುವಂಥದ್ದನ್ನ ನಾನು ಈಗಾಗಲೇ ಡಾಕ್ಟರ್ GG ಹೆಗಡೆಯವರಿಗೆ ತಿಳಿಸಿದ್ದೇನೆ ಅನ್ನುವಂಥದ್ದನ್ನ. ಈ ಎಲ್ಲ ಪ್ರತಿಭೆಗಳನ್ನು ನಮ್ಮ ತಾಲೂಕಿನಲ್ಲಿ ಇಟ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಡಾಕ್ಟರ್ GG ಹೆಗಡೆಯವರ ಪ್ರಯತ್ನದೊಂದಿಗೆ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಜನತೆ ಅವರ ಕೈ ಜೋಡಿಸಬೇಕು ಎನ್ನುವಂತ ಮಾತು. ಅದರಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರಾದಂಥ BN ಸಂತೋಷ್ ಜಿ ಅವರ ಹತ್ರ ಮನವಿ ಮಾಡ್ತಾ ಇದ್ದೇನೆ ಸರ್, ದಯವಿಟ್ಟು ತಾವು ಏನು ಸಹಾಯ ಮಾಡ್ಲಿಕ್ಕಾಗ್ತದೆಯೋ ಆ ಎಲ್ಲ ಸಹಾಯ ಸಹಕಾರವನ್ನ ಮಾಡಿ ಈ ಎಲ್ಲ ಪ್ರತಿಭೆಗಳನ್ನ ನನ್ನ ಕ್ಷೇತ್ರದಲ್ಲಿ ಉಳಿಯುವಂತ ಕೆಲಸಗಳು ಆಗಬೇಕು ಅಂತ. ಇವತ್ತು ನಾನು ಶಾಸಕನಾಗಿ ಇವತ್ತು ಕುಮಟಾದಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳಿಗೆ ನಾನು ಆ ಶಾಲೆಗಳ ಅಧ್ಯಕ್ಷ ನಾನಿದ್ದೇನೆ. ಕೇವಲ ಒಂದೇ ಒಂದು PU ಕಾಲೇಜಿನಲ್ಲಿ 1,800 ವಿದ್ಯಾರ್ಥಿಗಳು ನೆಲ್ಲೇಕೆರೆ ಕಾಲೇಜಿನಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅಲ್ಲೂ 600-620 ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು ಎಲ್ಲ ಕಡೆ ಒಳ್ಳೆಯ ವಿದ್ಯಾರ್ಥಿಗಳು ಇದ್ರೂ ಸಹ ಈ ರೀತಿಯ ಸಂಸ್ಕೃತಿ ಮತ್ತು ಸಂಸ್ಕಾರ ನೀಡಲಿಕ್ಕೆ ಆ ಯಾವ ಶಾಲೆಗಳಲ್ಲೂ ನನ್ನ ಹತ್ರ ಆಗಲಿಲ್ಲ ಅನ್ನೋದು ನಾನು ಒಪ್ಕೊಳ್ಬೇಕಾಗ್ತದೆ. ಅತ್ಯುತ್ತಮವಾದಂತ ಸಂಸ್ಕೃತಿ ಏನಾದರೂ ಇದ್ರೆ ಅದು ಇಲ್ಲಿ ಇದೆ ಅಂತ. ಸಂಸ್ಕಾರಯುತವಾದಂತ ವಿದ್ಯಾರ್ಥಿಗಳನ್ನ ತಯಾರು ಮಾಡುವಂತ ಯೋಜನೆಯನ್ನ ಹಾಕೊಂಡಂತವರು ಡಾಕ್ಟರ್ GG ಹೆಗಡೆ ಅವರು. ಅವರಿಗೆ ಸಾಥ್ ನೀಡ್ತಾ ಇದ್ದಂತ ಎಲ್ಲ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ಅನ್ನುವಂತ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಅವಕಾಶ ಈ ಕಾಲೇಜಿಗೆ ಒದಗಿ ಬರಲಿ.
ನಾನು ಸಹ ಎಲ್ಲ ರೀತಿಯ ಸಹಕಾರವನ್ನ ಮಾಡ್ತೇನೆ ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿದರೆ ನಮಸ್ಕಾರ. ವಿದ್ಯಾರ್ಥಿಗಳಿರುವ ಭಾರತದ ಏಕತೆಯ ಧ್ಯೇಯದೊಂದಿಗೆ ಏಕತೆಗಾಗಿ ದುಡಿಯಲು ಯುವಕರಲ್ಲಿ ರಾಷ್ಟ್ರ ಸೇವೆಯ ಪರಿಕಲ್ಪನೆ, ಜನಸಾಮಾನ್ಯರಲ್ಲಿ ದೇಶ ಪ್ರೇಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಸಾಮಾಜಿಕ ಬದುಕಿನಲ್ಲಿ ತಮ್ಮ ಅನನ್ಯತೆಯನ್ನು ಕಾಪಾಡಿಕೊಂಡು ಬಂದಂತವರು, ಸಮರ್ಥ ಮುಂದಾಳು, ಬಿಜೆಪಿ ಪಕ್ಷದ ಶಕ್ತಿಯಾಗಿರುವಂತವರು, ಶ್ರೇಷ್ಠ ಸಮಾಜ ಸೇವಕರು, ಪಕ್ಷ ಸಂಘಟನಾ ಚತುರರಾದ ಸನ್ಮಾನ್ಯ ಶ್ರೀ BN ಸಂತೋಷ್ ಜಿಯವರು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ಕುಮಟಾ ತಾಲೂಕಿನ ಗೋರೆ ಗ್ರಾಮ, ಸರಿಯಲ್ಲ ಗ್ರಾಮನೇ ತಾನೇ, ಗೋರೆ ಗ್ರಾಮದ ಈ ಸುಂದರ ಪರಿಸರದಲ್ಲಿ 3 ದಿಕ್ಕಿನಲ್ಲಿ ದೇವಸ್ಥಾನ, 1 ದಿಕ್ಕಿನಲ್ಲಿ ಸಮುದ್ರ, ಕೂಡ ಸಮುದ್ರದಿಂದ ಎತ್ತರದಲ್ಲಿ ನಿಂತ್ಕೊಂಡು ಸಮುದ್ರವನ್ನು ನೋಡುವಂತ ಪರಿಸರದಲ್ಲಿ ನಡೀತಾ ಇರ್ತಕ್ಕಂಥ ಕಳೆದ 5 ವರ್ಷಗಳಿಂದ ಕೆನರಾ ಎಕ್ಸಲೆನ್ಸಿ ಪದವಿ ಪೂರ್ವ ಮಹಾವಿದ್ಯಾಲಯದ ಇವತ್ತಿನ ಪ್ರಗತಿ ಪಥ 2025 ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಕಾಲೇಜಿನ ಜೀವನಾಡಿ ಸ್ಥಾಪಕರು ಮತ್ತು ಇದರ ಹಿಂದಿನ ಪ್ರೇರಣಾ ಶಕ್ತಿಯೂ ಆಗಿರ್ತಕ್ಕಂಥ ಡಾಕ್ಟರ್ GG ಹೆಗಡೆ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಉಪಸ್ಥಿತರಿದ್ದು ನಮಗೆ ಶುಭ ಹಾರೈಸೋದ್ರ ಜೊತೆಗೆ ತಾಲೂಕಿನ ಒಟ್ಟು ವಿಕಾಸದ ದೃಷ್ಟಿಯಿಂದ ತನ್ನ ಕನಸು ಮತ್ತು ಆಗ್ರಹ ಇವೆರಡನ್ನು ಕೂಡ ನಮ್ಮ ಮಧ್ಯದಲ್ಲಿ ಹಂಚಿಕೊಂಡಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀ ದಿನಕರ ಶೆಟ್ರೆ, ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಲಿಕ್ಕೆ ಬಂದಿರತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಸನ್ಮಾನ್ಯ ಗಿರೀಶ್ ಪಟೇಲ್ ಅವರೇ, ಶಾಲೆಯ ವಿಶ್ವಸ್ತ ಮಂಡಳಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ಸೀತಾಲಕ್ಷ್ಮಿ ಅವರೇ, ವಿಶ್ವಸ್ತರಾಗಿರ್ತಕ್ಕಂಥ ಶ್ರೀಮತಿ ಸಲೀಲಾ ಭಟ್ ಅವರೇ, ಮತ್ತೊಬ್ಬರು ವಿಶ್ವಸ್ತರು ಮತ್ತು ಪೂರ್ವ ಪ್ರಾಚಾರ್ಯರು, ನಿವೃತ್ತ ಪ್ರಾಚಾರ್ಯರು ಆಗಿರ್ತಕ್ಕಂಥ ಶ್ರೀಯುತ DN ಭಟ್ ಅವರೇ, ಮತ್ತು ನಮ್ಮೆಲ್ಲರ ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ಪ್ರಾಚಾರ್ಯರಾಗಿರುವಂಥ ಶ್ರೀಯುತ ನಾಗರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲೇಜ್ ನಡಿಬೇಕಂದ್ರೆ ಅದಕ್ಕೊಂದು ಆಡಳಿತ ಮಂಡಳಿ ಬೇಕು, ಹಾಗೆ ಅದಕ್ಕೊಂದಷ್ಟು ಶಿಕ್ಷಕ ವೃಂದ ಬೇಕು, ಮತ್ತಷ್ಟು ಸಿಬ್ಬಂದಿ ವರ್ಗ ಬೇಕು, ಹಾಗೆ ಕಾಲೇಜಿನ ಹೃದಯವಾಗಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಇರಬೇಕು. ಹಾಗೆ ಅದೆಲ್ಲದರ ಜೊತೆಗೆ ನಮ್ಮ ದೇಶದಲ್ಲಿ ನಡೀತಾ ಇರಬೇಕಾದ್ರೆ ಮತ್ತೇನೋ ನಮ್ಮಿಂದ ಆಗದಿದ್ರು ಕೂಡ ನಡೀತಾ ಇರ್ತಕ್ಕಂಥ ಕೆಲಸ ಒಳ್ಳೇದಾಗಲಿ ಅಂತ ತುಂಬ ಮನಸ್ಸಿನಿಂದ ಹಾರೈಸ್ತಕ್ಕಂಥ ಹಿತೈಷಿಗಳು ಕೂಡ ಸಮಾಜದಲ್ಲಿ ಬೇಕು. ಆ ಥರ ಈ ಕಾಲೇಜಿನ ಪರಿಸರ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಸಲಿಕ್ಕೆ ಅಂತ ಬಂದಿರತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸಮಾಜದ ಒಂದು ಭಗಿನಿಯರೇ, ಮಾಧ್ಯಮದ ಸನ್ಮಿತ್ರರೇ ಹಾಗೂ ಶಿಕ್ಷಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಆರಂಭದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯ ಕಾರಣಕ್ಕೆ ಪುರಸ್ಕೃತಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಅಂತ ನಾನು ಬಯಸ್ತೇನೆ. ಅದರ ಜೊತೆಗೆ ಹೊಸದಾಗಿ ಈ ಕಾಲೇಜಿಗೆ ಸೇರ್ಪಡೆ ಆಗಿರ್ತಕ್ಕಂಥ 5ನೇ ದಿನ ಇವತ್ತಿನ್ನು 6ನೇ ದಿನ ಇವತ್ತು, 6ನೇ ತಾರೀಕು, 1ನೇ ತಾರೀಕಿಗೆ ಕಾಲೇಜ್ ಸ್ಟಾರ್ಟ್ ಆಗಿದ್ರೆ 6ನೇ ತಾರೀಕು 6ನೇ ದಿನ ಇವತ್ತು. ಮಧ್ಯದಲ್ಲಿ ಭಾನುವಾರ ಬಂದಿದ್ರಿಂದ ಬಹುಶಃ 3ನೇದೋ 4ನೇ ದಿನ ಕಾಲೇಜ್ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಹೊಸದಾಗಿ ಕಾಲೇಜ್ ಅನ್ನೋದೊಂದು ಬೇರೆನೆ. 10 ವರ್ಷ ಸ್ಕೂಲ್ಗೆ ಹೋಗ್ತಾ ಇದ್ದೆ, ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅದು ಏನು ಅಂತ ಗೊತ್ತಿಲ್ದಿದ್ರು ಅದೊಂದು ಗ್ಲಾಮರಸ್ ಆಗಿರ್ತಕ್ಕಂಥ ಶಬ್ದ ಕಾಲೇಜು. ಇತ್ತೀಚೆಗೆ ಸರ್ಕಾರ, ಆಡಳಿತ ಮಂಡಳಿ, ಶಿಕ್ಷಕರ ಕಾರಣಕ್ಕೆ ಯೂನಿಫಾರ್ಮ್ ಇದೆ. ಆದರೆ ನಾವು ಸ್ವಲ್ಪ ಅದೃಷ್ಟವಂತ ಕಾಲದವರು. ಕಾಲೇಜ್ಗೆ ಹೋಗೋದು ಅಂದರೆ ನಮ್ಗೆ ಮೊದಲನೇದು ಅಂದರೆ ಯೂನಿಫಾರ್ಮ್ ಇಲ್ಲ ಅಂತ. ಎರಡನೇದು ನನ್ನ ಕಾಲದಲ್ಲಿ ನಾನು ಹೇಳೋದು 1984, 85, 1984 ಆದ್ಮೇಲೆ 85, 86 ಆ ಕಾಲದಲ್ಲೇ. ನನ್ನ ಕಾಲದ ಹುಡುಗರಿಗೆ ಹೈಸ್ಕೂಲ್ನಿಂದ ಕಾಲೇಜು ಅಂತ ಹೇಳಿದ್ರೆ ನಿಕ್ಕರ್ನಿಂದ ಪ್ಯಾಂಟಿಗೆ ಗ್ರಾಜ್ಯುಯೇಷನ್ ನಮ್ದು ಅಂತ. ಹಾಗೆ ಹೆಣ್ಮಕ್ಳಿಗೂ ಸ್ಕರ್ಟ್ ಫ್ರಾಕ್ ಇಂದ ಅವ್ರಿಗೂ ಕೂಡ ಕುರ್ತಾ ಪೈಜಾಮಕ್ಕೋ ಅಥವಾ ಇನ್ಯಾವುದಕ್ಕೂ ಅದಕ್ಕೆ ಅವ್ರಿಗೂ ಗ್ರಾಜ್ಯುಯೇಷನ್. ಹೀಗೆ ಕಾಲೇಜ್ ಅನ್ನೋದು ವಿದ್ಯಾರ್ಥಿ ಜೀವನದ ಅತ್ಯಂತ ಗ್ಲಾಮರಸ್ ಆಗಿರ್ತಕ್ಕಂಥ ಒಂದು ದ್ವಿತೀಯಾಂತರ ನಮ್ದು. ಹೈಸ್ಕೂಲ್ನಿಂದ 10 ವರ್ಷ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದವರು ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳುವಂತ ಸಮಸ್ಯೆನೂ ಇಲ್ಲ, ಭಾಗ್ಯನೂ ಇಲ್ಲ. ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಹೆಚ್ಚುಗಾರಿಕೆ ನಮ್ಮ ಹತ್ರ ಇದ್ದೇ ಇರುತ್ತೆ ಅಂತಾರೆ. ಈಗ ಎಲ್ಲರೂ ಕೂಡ ನೀವು ಇತ್ತೀಚೆಗೆ ಸೇರಿರ್ತಕ್ಕಂಥವ್ರು ಮತ್ತು ಹೋದ ವರ್ಷ ಸೇರಿರ್ತಕ್ಕಂಥವ್ರು ಕಾಲೇಜ್ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪುರಸ್ಕೃತರಾಗಿರ್ತಕ್ಕಂಥವ್ರಿಗೂ ಪುರಸ್ಕೃತರಾಗುವಂಥ ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯದಿಂದ ಶುಭ ಹಾರೈಕೆಗಳನ್ನ ಸಲ್ಲಿಸ್ತಾ
ನನಗೆ ಒತ್ತಾಯ ಮಾಡಿ ಡಾಕ್ಟರ್ ಜಿ ಜಿ ಹೆಗಡೆ ಅವರು ಪದೇ ಪದೇ ಕರೆದಿದ್ದ. ಹಾಗೆ ಅವರ ಒತ್ತಾಯದ ಆಗ್ರಹಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಾನು ನಿಮ್ಮ ಎದುರಿಗೆ ನಿಂತ್ಕೊಳ್ಳೋಕ್ಕೆ ತುಂಬ ಯೋಗ್ಯ ಅಂತ ನಾನೇನು ಅನ್ಕೊಂಡಿಲ್ಲ. ನಾನು ಮಾಡ್ತಾ ಇರೋ ಕೆಲಸ ಬೇರೆ, ನಿಮ್ಮ ಎದುರಿಗಿರ್ತಕ್ಕಂಥ ಗುರಿ ಸ್ವಲ್ಪ ಮಟ್ಟಿಗೆ ಬೇರೆ, ವೃತ್ತಿ ಬೇರೆ, ಅಲ್ಲಿದ್ದರೂ ಸ್ವಲ್ಪ ಮಟ್ಟಿಗೆ ಬೇರೆ. ಆದರೂ ಅವರ ಆಗ್ರಹಕ್ಕೆ ಮಣಿದು ನಾನು ನನ್ನ ಪ್ರವಾಸದ ಮಧ್ಯದಲ್ಲಿ ಇಲ್ಲಿ ಬರುವಂಥ ಕೆಲಸ ಮಾಡಿದ್ದೀನಿ. ಒಂದಷ್ಟು ಹೊತ್ತು ನಿಮ್ಮ ಜೊತೆ ಸಂವಾದ ನಡೆಸುವಂಥ ಪ್ರಯತ್ನ ಮಾಡ್ತೀವಿ. ನಾನು ಕೇಳಿದೆ ಡಿ ಜಿ ಹೆಗಡೆ ಅವ್ರ ಹತ್ರ, ದಿನ ಕಾಲೇಜ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಮಧ್ಯ ಮಧ್ಯದಲ್ಲಿ ಸ್ಕೂಲ್ ಅಂತ ಬಂದ್ಬಿಡುತ್ತೆ, ಬೈಕೊಳಕ್ಕೆ ಹೋಗ್ಬೇಡಿ ಆಗ್ತದೆ. ಯಾಕಂದ್ರೆ ಸ್ಕೂಲ್ಗಳಿಗೆ ಜಾಸ್ತಿ ಹೋಗೋದು ನಾನು ಈ ಜವಾಬ್ದಾರಿಗಳು ಕೂಡ, ಕಾಲೇಜ್ಗೆ ಹೋಗೋದು ಕಡಿಮೆ. ಹಾಗೆ ಡಿ ಜಿ ಹೆಗಡೆ ಅವ್ರ ಹತ್ರ ಕೇಳಿದೆ ಕಾಲೇಜ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. 4 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ರು. ಇವತ್ತೊಂದು 30 ನಿಮಿಷ ಎಕ್ಸ್ಟ್ರಾ ಕೂತ್ಕೋಬೇಕಾಗಿರುತ್ತೆ. ಹಾಗೆ NCC ನಾನು 8ನೇ ಕ್ಲಾಸಿಂದ ಸೆಕೆಂಡ್ PUC ವರೆಗೆ, ಫಸ್ಟ್ PUC ವರೆಗೆ ನಾನು NCC, ಸೆಕೆಂಡ್ PUC ನಾನು ಬೇರೆ ಊರಿನಲ್ಲಿ ಕಾಲೇಜಿಗೆ ಬಂದಿದ್ದರಿಂದ ಅಲ್ಲಿ ನಾನು NCC ಕಲಿಯೋ ಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಮನೆಯಿಂದ ಹೋಗೋದು ಬರೋದು ತುಂಬಾ ಸಮಸ್ಯೆ ಆಗ್ತಾ ಇದೆ. ನಿಜಕ್ಕೂ ಈಗಲೂ ಕೇಳಿದ್ರೆ ಆಗ್ಲೂ ಕೇಳಿದ್ರೆ NCC ಯಾಕೆ ಹೋಗ್ತಿದ್ರಿ ಅಂತ ಕೇಳಿದ್ರೆ 4 ವಾರದ NCCಯಲ್ಲಿ ಒಂದ್ಸಲಿ ಮಸಾಲೆ ದೋಸೆ ಸಿಕ್ತಿತ್ತು, ಅದಕ್ಕೋಸ್ಕರ ಫಸ್ಟ್ ಹೋಗ್ತಿತ್ತು. ಎರಡನೇದು ಉಪ್ಪಿಟ್ಟು ಕೇಸರಿ ಬಾತ್ ಸಿಕ್ತಿತ್ತು, ಅದು 2ನೇ ಸಲ ಹೋಗ್ತಿತ್ತು. ಇನ್ನು 2 ದಿನ ಬೇರೆ ಏನಾದರೂ ಮೆನು ಇರ್ತಿತ್ತು, ಆ ಮೆನುಗೋಸ್ಕರ ಹೋಗ್ತಿತ್ತು. ಅದು ಅತ್ಯಂತ ದೊಡ್ಡ NCCಗೆ ಅಡ್ಮಿಷನ್ ಆಗಿದ್ದು ಯಾಕೆ ಅಂತ ಕೇಳಿದ್ರೆ ತಿಂಗಳಲ್ಲಿ ಒಂದ್ಸಲಿ ಮಸಾಲೆ ದೋಸೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಅದರಲ್ಲಿ ಶೂಟಿಂಗ್ ಪ್ರಾರಂಭ ಆಯಿತು, ಮಸಾಲೆ ದೋಸೆ ಮರ್ತೋಯ್ತು. ಆನಂತರ ಏರ್ವಿಂಗಿಗೆ ಬದಲಾವಣೆ ಮಾಡಿದೆ, ಗ್ಲೈಡಿಂಗಿಗೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು, ಉಪ್ಪಿಟ್ಟು ಕೇಸರಿ ಬಾತ್ ಮರ್ತೋಯ್ತು. ಅದಾದ್ಮೇಲೆ A ಸರ್ಟಿಫಿಕೇಟ್, B ಸರ್ಟಿಫಿಕೇಟ್ ಅಂತೇಳಿ B ಸರ್ಟಿಫಿಕೇಟ್ ವರೆಗೆ ಹೋದೆ. 2 ವಾರ ತಿಂಡಿನೂ ಮರ್ತೋಯ್ತು. ಆದ್ರೆ ಒಳಗ್ ಬರಕ್ ಕಾರಣ ಏನು ಅಂತ ಕೇಳಿದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಮಸಾಲೆ ದೋಸೆನೆ. ಅದಾದ್ಮೇಲೆ NCC ಅಂದ್ರೆ ಏನು, ಯೂನಿಫಾರ್ಮ್ ಅಂದ್ರೆ ಏನಲ್ಲ, ಒಳಗ್ ಬರಕ್ ಕಾರಣ ಮಸಾಲೆ ದೋಸೆ. ಹಾಗೆ ನಿಮ್ದು 4:15 ಒಂದು ಸ್ನ್ಯಾಕ್ಸ್ ಇದೆ. ಬಹುಶಃ ಆ ಸ್ನ್ಯಾಕ್ಸು ನಂದೇ ಸ್ವಭಾವ ನಿಮ್ದಿದ್ರು ದಿನದ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಸಮಯ ಅಂತ ಅನ್ಕೊಂಡಿದ್ದೀನಿ ಅಂತ. ಆ ಸ್ನ್ಯಾಕ್ಸ್ ಸಮಯ ಕೂಡ ಅರ್ಧ ಗಂಟೆ ಲೇಟ್ ಆಗುತ್ತೆ. ಅಷ್ಟರ ಮಟ್ಟಿಗೆ ನೀವು ತಡ್ಕೊಳ್ಬೇಕು ಇವತ್ತು, ಅಷ್ಟರ ಮಟ್ಟಿಗೆ ಕ್ಷಮಿಸಲೇಬೇಕು. ನಾನು ಅದ್ರ ಮಧ್ಯದಲ್ಲಿ ನಾನು ತೂರ್ಕೊಂಡಿದ್ದೀನಿ. ಕಾಲೇಜ್ ಬಿಡೋ ಸಮಯ ಮತ್ತು ನಿಮ್ಮ ಸ್ನ್ಯಾಕ್ಸ್ನ ಸಮಯ, ಇದರ ಮಧ್ಯದಲ್ಲಿ ನಾನು ತೂರ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ತುಂಬಾ ಡಿಸ್ಟರ್ಬ್ ಮಾಡಲ್ಲ, ಅದನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾತ್ರ ಮಾಡ್ತೀನಿ ಅಂತ. ಹೊರಗಡೆಯಿಂದ ಬರ್ತೀವಿ ಅನ್ನೋರು ಎಷ್ಟು ಜನ ಮಕ್ಕಳು ಕೈ ಎತ್ತಿ? ಹಾಸ್ಟೆಲ್ ಅಲ್ಲಿ ಇಲ್ಲ, ನಾವು ಹೊರಗಡೆಯಿಂದ ಬರ್ತೀವಿ ಅನ್ನೋರು ಎಷ್ಟು ಜನ? ಸ್ವಲ್ಪ ನೇರ ಕೈ ಎತ್ತಿ. ಕೈ ಬಿಡಿ ಅಂತ. 2ನೇ ವರ್ಷ ಓದ್ತಾ ಇದ್ದೀವಿ. ಹೊರಗಡೆಯಿಂದ ಬರೋರನ್ನ ನೋಡಿದ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗುತ್ತೆ ನಮ್ಮನ್ನ ಅನ್ನೋರು ಇರೋರು ಎಷ್ಟು ಜನರಿಗೆ ಅನ್ಸುತ್ತೆ? ಕೈ ಮೇಲೆ ಮಾಡಿ ಹೋಗ್ತದೆ. ಅಪ್ರಾಮಾಣಿಕ ಕೈ ಎತ್ತಿ, ಕೈ ಎತ್ತವ್ರು ಪ್ರಾಮಾಣಿಕರು, ಎತ್ತೇ ಇರೋರು ಅಪ್ರಾಮಾಣಿಕರು ಅಂತಾರೆ. ಒಂದು ಹೊರಗಡೆಯಿಂದ ಬರೋರ್ಗೆ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಅನ್ನೋರು ಕೈ ಮೇಲೆ ಮಾಡಿ ಅಂತ. 1, 2, 3 ಯಾವ ಟೀಚರು ಬೈಯಲ್ಲ. ನಾನು ಆರಾಮಾಗಿ ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನಾಳೆ ಯಾವ ಟೀಚರ್ ಕೂಡ ಬೈಯೋದಿಲ್ಲ. ಯಾಕಂದ್ರೆ ನಿಮಗ್ ಬೈದ್ರೆ ಅವ್ರಿಗೆ ವಾಸ್ತವನೇ ಗೊತ್ತಿಲ್ಲ ಅಂತ ಅರ್ಥ ಆಗ್ತದೆ. ಕೈ ಬಿಡಿ ಅಂತ ಹಾಗೆ ಬದುಕೋದು ಅಂತಲೇ. 5:15 ಹೇಳ್ಬೇಕು, ಮನೇಲಿರೋರು ಎಷ್ಟೊತ್ತಿಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಅನಿಸಿಕೆ ಅವ್ರು 5:15 ಹೇಳಲ್ಲ ಅಂತ. ನಮಗ್ ಮೊಬೈಲ್ ಕೊಡೋದಿಲ್ಲ, ನಮ್ಮ ಅನಿಸಿಕೆ ಅವ್ರಿಗೆ ಮೊಬೈಲ್ ಮನೇಲಿ ಕೊಡ್ತಾರೆ ಅಂತ ಸ್ವಲ್ಪ ಮಟ್ಟಿಗೆ ಸತ್ಯ ಇರ್ಬೋದು. ಮನೇಲಿ ಬೆಳಿಗ್ಗೆ 5:15 ಹೇಳಲ್ಲ ಅನ್ನೋದು ಬಹಳ ಸತ್ಯ ಏನಿಲ್ಲ. ಶಿರ್ಸಿ ಈ ಭಾಗದಲ್ಲಿ ಬೇಗನೆ ಎಬ್ಬಸ್ತಾರೆ. ಮನೇಲಿ ಇರೋರಿಗೆ ಮೊಬೈಲ್ ಸಿಗಬಹುದು, ನಮಗ್ ಸಿಗಲ್ಲ ಅನ್ಸುತ್ತೆ. ನಿಮ್ಗೆ ಅನ್ನಿಸ್ಲಿಲ್ಲ ಅಂದ್ರೆ ಅಸಹಜ ವ್ಯಕ್ತಿಗಳು ಅಂತ ಅರ್ಥ, ಅಬ್ನಾರ್ಮ್ಯಾಲಿಟಿ ಇದೆ ಅಂತ ಅರ್ಥ ಅಂತಲೇ. ಅದು ಅನ್ಸಿದ್ರೆ ನೀವು ನಾರ್ಮಲ್ ಅಂತ ಅರ್ಥ ಹೇಳ್ತೀರಂತ. ಯಾಕಂದ್ರೆ NCCಗೆ ಹೋಗೋರು ಮಸಾಲೆ ದೋಸೆ ಕೃಷಿಗೆ ಹೋಗಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅವ್ರ ಹತ್ರ ಅಂತ ಅರ್ಥ. ಮಸಾಲೆ ದೋಸೆಗೆ ಹೋದ್ರೆ ನಾರ್ಮಲ್, ಆದ್ರೆ ಮಸಾಲೆ ದೋಸೆನೇ ಉಳಿಬಾರ್ದು ಅಷ್ಟೇ. ಇವೆರಡರ ನಡುವೆ ಬಹಳ ಅಂತರ ಇದೆ. ಒಳಗೆ ಯಾಕೆ ಹೋಗ್ಬೇಕು NCCಗೆ? ನಿಮಗ್ ಕೇಳ್ತಾ ಇರೋದು ಒಳಗೆ ಯಾಕೆ ಹೋಗ್ಬೇಕು? ಆದ್ರೆ ಎಲ್ಲಿ ನಿಂತ್ಕೋಬಾರ್ದು, ಉಳ್ಕೋಬಾರ್ದು. ಮಸಾಲೆ ದೋಸೆನೇ ಉಳ್ಕೋಬಾರ್ದು ಅಂತ. ಒಳಗೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಕೂಡ ಈ ತರದ ಕ್ಷಣಿಕವಾಗಿರ್ತಕ್ಕಂಥ ಲಘುವಾಗಿರ್ತಕ್ಕಂಥ ಸಂಗತಿಗಳೇ ಇರೋದಂತಾರೆ. ಆದ್ರೆ ಬರ್ತಾ 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 ನಮ್ಮ ಶಿಕ್ಷಕರ ಕಾರಣಕ್ಕೆ, ಉಪನ್ಯಾಸಕರ ಕಾರಣಕ್ಕೆ, ಆಡಳಿತ ಮಂಡಳಿಯವರ ಕಾರಣಕ್ಕೆ, ನಿಧಾನಕ್ಕೆ ಎಲ್ಲೊಂದ್ ಕಡೆ ಅವ್ರ ಕಾರಣಕ್ಕೂ ಅಲ್ಲ, ನಮ್ಮ ಮನಸ್ಸಲ್ಲೇ ಹೋಗ್ತಕ್ಕಂಥ ಆಕಾಂಕ್ಷೆಗಳ ಕಾರಣಕ್ಕೆ, ಹಂಬಲದ ಕಾರಣಕ್ಕೆ ನಾವು ನಿಧಾನಕ್ಕೆ ಮಸಾಲೆ ದೋಸೆ ಉಳ್ಕೊಳ್ಳೋದಿಲ್ಲ ಅಂತ. ನಿಧಾನಕ್ಕೆ ಅಲ್ಲಿಂದ ನಾವು ಬೆಳೀತಾ ಹೋಗ್ತೇವೆ. ಸಮಾಜದಲ್ಲಿ ನಮ್ಮ ಹತ್ರ ಸಬ್ಜೆಕ್ಟ್ ಇಲ್ಲ. ಆರ್ಟ್ ಸಬ್ಜೆಕ್ಟ್ ಇದ್ರೆ ಅದರಲ್ಲಿ ಸಮಾಜಶಾಸ್ತ್ರ ಅಂತ ಒಂದು ಸಬ್ಜೆಕ್ಟ್ ಇದೆ, ಸೋಷಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೋಷಿಯಾಲಜಿ ಸಬ್ಜೆಕ್ಟ್ ನಲ್ಲಿ ಒಂದು ಸ್ವಲ್ಪ ದಿನ ಆದ್ಮೇಲೆ, ಅಂದ್ರೆ ಒಂದು 2-3 ತಿಂಗಳಾದ್ಮೇಲೆ ಫಸ್ಟ್ PUC ಟೆಕ್ಸ್ಟ್ ಬುಕ್ ಅಂತ ತೆಗೆದ್ರೆ, ಈಗಿದೆಯೇನೋ ಗೊತ್ತಿಲ್ಲ, ನಾನು ಹೇಳೋದು ನನ್ನ ಕಾಲದ ಟೆಕ್ಸ್ಟ್ ಬುಕ್ ಅನ್ನ ಹೇಳೋದು, 85-86 ಟೆಕ್ಸ್ಟ್ ಬುಕ್ ಅನ್ನ ಹೇಳೋದು. ಎಲ್ಲ ದೇಶಗಳಲ್ಲೂ ಕೂಡ 3 ತರದ ವ್ಯಕ್ತಿಗಳು ಇರ್ತಾರೆ ಅಂತ ಸಮಾಜಶಾಸ್ತ್ರ ಹೇಳುದು, ಸೋಷಿಯಾಲಜಿ ಹೇಳುದು. ಮೊದಲನೇದು ಡೆನಿಸನ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಹೇಳಿ, ನಾ ಹೇಳಿ ಅಂತ ಹೇಳಿದಾಗ 240 ವಾಯ್ಸ್ ಬೇಕು ನನಗೆ. ಹೇಳಿ, ಡೆನಿಸನ್ಸ್. ಇನ್ನೊಂದ್ಸರಿ ಹೇಳಿ, ಡೆನಿಸನ್ಸ್. ಇಂಗ್ಲಿಷ್ ಶಬ್ದ 3ನೇ.
ಎರಡನೇ ಶಬ್ದ ಆದ್ರೆ ಹೇಳ್ತಾರೆ ಸಿಟಿಸನ್ಸ್ ಅಂತ. ಏನದು? ಸಿಟಿಸನ್. ಮೂರನೇ ಶಬ್ದ ಸ್ವಲ್ಪ ಉದ್ದ ಶಬ್ದ, ಒಂದ್ ಶಬ್ದ ಅಲ್ಲ, 3 ಶಬ್ದ ಅಲ್ಲ. ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಸಾಯಿಲ್. ಹೇಳಿ. ಮೊದಲನೇದು ಏನ್ ಹೇಳ್ತಾರೆ? ಎರಡನೇದು ಏನ್ ಹೇಳ್ತಾರೆ? ಮೂರನೇದು ಏನ್ ಹೇಳ್ತಾರೆ? ಅದನ್ನೇ ಬುದ್ಧ ಇನ್ನೊಂದರ ಹೇಳಿದ್ದ ಬೌದ್ಧ ಮತದ ಬಗ್ಗೆ ಹೇಳ್ಬೇಕಾದ್ರೆ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಇದೆರಡು ಉಲ್ಟಾ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇತ್ತೀಚೆಗೆ ನನಗೆ ಬೌದ್ಧ ಭಿಕ್ಷುಗಳು ಉಲ್ಟಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲದ್ರೆ ನಾವು ಕಲ್ತಿದ್ದು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಯಾಕೆ ಎಲ್ಲಿಗಾದ್ರೂ ಬರ್ತೀವಿ ಅಂತ ಕೇಳಿದ್ರೆ ಟೀಚರ್ನ ನೋಡ್ಕೊಂಡು ಬರ್ತೀವಿ, ಕಾಲೇಜಿನ ಬಿಲ್ಡಿಂಗ್ ನೋಡ್ಕೊಂಡು ಬರ್ತೀವಿ, ಕಾಲೇಜಲ್ಲಿ ಅಕಸ್ಮಾತ್ ಈ ತರ ಹಾಸ್ಟೆಲ್ ಇದ್ದ ಅಂದ್ರೆ ಕಾಲೇಜಿನ ಮೆನು ನೋಡ್ಕೊಂಡು ಬರ್ತೀವಿ, ಈ ತರ ಅನೇಕ ಸಂಗತಿಗಳನ್ನ ನೋಡ್ಕೊಂಡು ಬರ್ತೀವಿ. ಹಾಗೆ ಅದರಲ್ಲೂ ಕರೀತಾರೆ ಮನುಷ್ಯರಲ್ಲಿ ಮೊದಲನೇ ವರ್ಗ ಯಾವುದು ಅಂತ ಕೇಳಿದ್ರೆ ಡೆನಿಸನ್ಸ್. ಯಾರು ಅವರ ನಿತ್ಯ ಜೀವನದ ಬಗ್ಗೆ ಮಾತ್ರ ಚಿಂತೆ ಇರುತ್ತೋ ಅವ್ರನ್ನ ಡೆನಿಸನ್ಸ್ ಅಂತ ಕರೀತಾರೆ. ಇವತ್ತು ರಾತ್ರಿವರೆಗೂ ಹೇಗೆ ರಾತ್ರಿ ಎಲ್ಲಿ ಮಲ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾರೆ. ನಾಳೆ ಎಲ್ಲಿ ಮಲ್ಕೊಳ್ಳೋದು ಚಿಂತೆ ಇಲ್ಲ, ನಾಳೆ ಸಂಪಾದನೆ ಏನು ಚಿಂತೆ ಇಲ್ಲ, ನಾಳೆಯ ಗುರಿ ಏನು ಚಿಂತೆ ಇಲ್ಲ. ಇವತ್ತಿಂದ ನಡೆದ್ರೆ ಮುಕ್ತಾಯ ಆಗೋಯ್ತು. ಸಮಾಜದಲ್ಲಿ ಒಂದು ಬಹುದೊಡ್ಡ ವರ್ಗ ಇದೆ, ಅದು ಡೆನಿಸನ್. ಅವ್ರಿಗೆ ನಾಳೆಯ ಅಥವಾ ಮುಂದಿನ ಎರಡು ಚಿಂತೆ ಇಲ್ಲ. ಯಾವ್ಯಾವ ಎರಡು ಚಿಂತೆ ಇಲ್ಲ? ನಾಳೆಯ ಚಿಂತೆ ಇಲ್ಲ, ಎರಡನೇದು ಮುಂದಿನ ಚಿಂತೆನೂ ಇಲ್ಲ. ನಾಳೆಯ ಬಗ್ಗೆ ಯಾವುದೇ ಕನಸು ಇಲ್ಲ, ಮುಂದಿನ ಯಾವುದೇ ಕನಸು ಕೂಡ ಇಲ್ಲ. ಅವ್ರಿಗೆಲ್ಲವೂ ಇವತ್ತಿನ ಬಗ್ಗೆ ಅಂತ ಇದ್ದಾರೆ ಒಂದ್ಸಲ. ಎರಡನೇದು ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ ಇದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಸಿಟಿಸನ್ಸ್. ಆದ್ರೆ ನಾಳೆ ಬಗ್ಗೆ ಚಿಂತೆ ಇದೆ ಅವರಿಗೆ, ಮುಂದಿನದ್ರ ಬಗ್ಗೆ ಚಿಂತೆ ಇದೆ. ಆದ್ರೆ ಯಾವ್ದ್ರ ಬಗ್ಗೆ ಚಿಂತೆ ಇದೆ ಅಂತ ಹೇಳಿದ್ರೆ ತನ್ನ ಬಗ್ಗೆ ಚಿಂತೆ ಇದೆ. ನನ್ನ ನಾಳೆ ಏನು, ನನ್ನ ಮುಂದಿನ ಜೀವನ ಏನು ಅಂತ ಚಿಂತೆ ಇದೆ. ಹಾಗೆ ಡೆನಿಸನ್ಸಿಗೆ ಅವತ್ತಿಂದು ಮಾತ್ರ ಚಿಂತೆ, ಸಿಟಿಸನ್ಸಿಗೆ ನಾಳೆದು ಚಿಂತೆ ಇದೆ, ಮುಂದಿಂದು ಚಿಂತೆ ಇದೆ. ನಾಳೆದು ಕನಸಿದೆ, ಮುಂದಿಂದು ಕನಸಿದೆ. ಆದ್ರೆ ಹೇಳ್ತಾ ಇಲ್ಲ, ಆದ್ರೆ ತನ್ನ ಬಗ್ಗೆ ಮಾತ್ರ. ಪಕ್ಕದವ್ರು ಏನಾದ್ರೂ ಚಿಂತೆ ಏನಿಲ್ಲ ಅಂತ, ಹಾಳಾಗೋದ್ರ ಚಿಂತೆ ಇಲ್ಲ, ಚೆನ್ನಾಗಾದ್ರೂ ಚಿಂತೆ ಇಲ್ಲ. ನನ್ನ ನಾಳೆ ಬಗ್ಗೆ, ನನ್ನ ಮುಂದಿನ ಜೀವನದ ಬಗ್ಗೆ ಚಿಂತೆ ಇರುತ್ತೆ. ಇವ್ರಿಗೆ ಏನಂತ ಕರೀತಾರೆ? ಈ ಸಿಟಿಸನ್ಸ್ ಅನ್ನೋ ಶಬ್ದದಲ್ಲೇ ಏನಿದೆ, ಇದ್ರಲ್ಲಿ ಒಂದು ಅರ್ಧ ಶಬ್ದ ಏನ್ ಕೇಳಿಸುತ್ತೆ ನಿಮ್ಗೆ? ನಾಗರಿಕತೆ, ನಾಗರಿಕರು. ಅಲ್ಲಿ ಒಂದು ಅರ್ಧ ಶಬ್ದ ಏನಂತ ತೋರಿಸುತ್ತೆ ಹೇಳಿ, ಧೈರ್ಯದಲ್ಲ ಹೇಳಿ. ಏನ್ ತೋರಿಸುತ್ತೆ? ಏನ್ ಸೌಂಡ್ ಆಗುತ್ತೆ? ನಾಗರಿಕತೆ, ನಾಗರಿಕರು ಅನ್ಬೇಕಾದ್ರೆ ಯಾವ ಶಬ್ದ ಸೌಂಡ್ ಆಗುತ್ತೆ? ಗೊತ್ತಿರೋ ಶಬ್ದ ಸಿಟಿಸನ್ಸ್ ಅಲ್ಲಿ. ನಾಗರಿಕರಲ್ಲಿ ನಗರ ಸೌಂಡ್ ಆಗುತ್ತಾ? ನಾಗರಿಕರಲ್ಲಿ ನಗರ ಸೌಂಡ್ ಆಗುತ್ತಾ? ಸಿಟಿಸನ್ಸ್ ಅಲ್ಲಿ ಸಿಟಿ ಸೌಂಡ್ ಆಗುತ್ತಾ? ಸಿಟಿ ಸೌಂಡ್. ಇದರಲ್ಲಿ ಅವರ ಸ್ವಂತದ ಬಗ್ಗೆ ಅಂದ್ರೆ ಈ ಪಟ್ಟಣದಲ್ಲಿ ಇರೋರಿದ್ದಾರಲ್ಲ, ಇವರು 90% ಸ್ವಾರ್ಥಿಗಳು. ಅವರು ಅವರ ನಾಳೆಗಳ ಬಗ್ಗೆ, ಅವರ ಮುಂದಿನ ಬಗ್ಗೆ ಮಾತ್ರ ಚಿಂತೆ ಆಗಿರ್ತಾರೆ. ಆದ್ರೆ ಅಲ್ಲೂ ಒಂದು 10% ಇರ್ತಾರೆ. ಗ್ರಾಮೀಣ ಪರಿಸರದಲ್ಲಿ ತುಂಬಾ ಜನ ಇರ್ತಾರೆ ಯಾರು ಡೆನಿಸನ್ಸ್ ಇಂದ ಮೇಲ್ಪಟ್ಟು ಸಿಟಿಸನ್ಸ್ ಕೂಡ ಆಗಿದ್ದಾರೆ. ಅದಕ್ಕಿಂತ ಜಾಸ್ತಿ ಸಿಟಿಸನ್ಸ್ ಇಂದ ಮೇಲ್ಪಟ್ಟು ಅವರ ಭಾವನೆಗಳಲ್ಲಿ, ಅವ್ರ ಚಿಂತನೆಯಲ್ಲಿ, ಅವ್ರ ಆಚರಣೆಯಲ್ಲಿ ಅವ್ರು ಏನಾಗ್ಲಿಕ್ಕೆ ಅಂತ ಹೊರಟಿದ್ದಾರೆ. ಇನ್ನೊಂದು ದೊಡ್ಡ ವರ್ಗ ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಸಾಯಿಲ್. ಇವರು ಅವ್ರಿಗೋಸ್ಕರನೂ ಬದುಕ್ತಾರೆ. ಎರಡನೇದು ನಿಧಾನಕ್ಕೆ ಅವ್ರ ಕುಟುಂಬಕ್ಕೋಸ್ಕರನೂ ಬದುಕ್ತಾರೆ. ಅದ್ರ ಜೊತೆಗೆ ಸುತ್ತ ಇರತಕ್ಕಂಥ ಸಮಾಜಕ್ಕೋಸ್ಕರನೂ ಬದುಕ್ತಾರೆ. ಇನ್ನೂ ಒಂದ್ ಸ್ವಲ್ಪ ಪ್ರೇರಣೆ ಇರೋರು ಇದ್ರೆ ದೇಶಕ್ಕೋಸ್ಕರ ಕೂಡ ಬದುಕ್ತಾರೆ. ಈ ವರ್ಗವನ್ನ ಸಮಾಜದಲ್ಲಿ ಏನಂತ ಕರೆದಿದ್ದಾರೆ? ನಾವು ಶಾಲೆಯಲ್ಲಿ ಕತೆ ಕೇಳ್ತಾ ಇರ್ಬೇಕಾದ್ರೆ, ಯಾವ್ದಾದ್ರು ಲೇಖನ ಓದ್ತಾ ಇರ್ಬೇಕಾದ್ರೆ ಯಾರ್ಯಾರ ಬಗ್ಗೆ ನಾವೆಲ್ಲ ಓದ್ತೀವಿ ಅವರೆಲ್ಲ ಈ ಕೆಟಗರಿಯವರು. ಯಾವ ಕೆಟಗರಿಯವರು? ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಸಾಯಿಲ್. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅವನು ಆರಂಭ ಮಾಡೋದು ಡೆನಿಸನ್ಸ್ ಇಂದಲೇ. ಎಲ್ಲಾದ್ರೂ ಇರ್ಲಿ, ಅವನು ಆರಂಭ ಮಾಡೋದು ಏನೇನು ಅಂತ ಕೇಳಿದ್ರೆ ಡೆನಿಸನ್. ಇವತ್ತು ಹೇಗೋ ನಡೆದ್ರೆ ಆಯ್ತು, ಸದ್ಯಕ್ಕೆ ಈ ಕಾರ್ಯಕ್ರಮ ಮುಗಿದ್ರೆ ಸಾಕು ಅಂತ. ಕಾರ್ಯಕ್ರಮ ನಂತರದ್ದೇನು ಆಮೇಲೆ ನೋಡ್ಕೊಳ್ಳೋಣ. ಸುಮಾರು ಜನರಿಗೆ ಅನಿಸ್ತಾ ಇದೆ ಸದ್ಯ ಚಿಂತೆ ಯಾವುದು ಅಂದ್ರೆ ಇವ್ರು ಎಷ್ಟೊತ್ತಿಗೆ ಭಾಷಣ ಮುಗಿಸ್ತಾರೆ ಅಂತ. ಭಾಷಣದ ನಂತರ ಏನು ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಒಂದ್ಸಲಿ. ಈ ಮಾನಸಿಕತೆ ಏನಿದೆ ಇದ್ದೇನಿದೆ ಅಂತ ಸ್ವಲ್ಪ ಮುಂದುವರೆದು, ಸ್ವಲ್ಪ ಎತ್ತರಕ್ಕೆ ಏರಿದ್ರೆ, ಸ್ವಲ್ಪ ಯೋಚನೆಯಲ್ಲಿ ಎತ್ತರಕ್ಕೆ ಏರಿದ್ರೆ, ಸ್ವಲ್ಪ ಕಲ್ಪನೆಯಲ್ಲಿ ಎತ್ತರಕ್ಕೆ ಏರಿದ್ರೆ ನಿಧಾನಕ್ಕೆ ನಾವು ಏನಾಗಕ್ಕೆ ಆರಂಭ ಮಾಡ್ತೀವಿ? ಸಿಟಿಸನ್ಸ್ ಆಗಕ್ಕೆ ಆರಂಭ ಮಾಡ್ತೀವಿ. ಅದಕ್ಕಿಂತ ಸ್ವಲ್ಪ ಏರ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟರೆ ಸುತ್ತಮುತ್ತಲಿನ ಸಹಕಾರ ಕೂಡ ಎಲ್ಲ ಹಂತಗಳಲ್ಲಿದ್ರೆ ಒಬ್ಬರೇ ಮಾಡೋಕ್ಕಾಗೋದಿಲ್ಲ. ಅದಕ್ಕೊಂದು ಪರಿಸರ ಬೇಕು, ಅದಕ್ಕೊಂದು ಕುಟುಂಬ ಬೇಕು, ಅದಕ್ಕೊಂದು ಸಂಸ್ಥೆ ಬೇಕು, ಅದಕ್ಕೊಂದು ಸಂಘಟನೆ ಬೇಕು. ಅವರೆಲ್ಲರೂ ನಮ್ಮ ಮೇಲೆ ನಮ್ಗೆ ಸಹಕಾರ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರೆ ನಿಧಾನಕ್ಕೆ ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಸಾಯಿಲ್ ಆಗತ್ತೆ. ಯಾವ್ದಾದ್ರು ಒಂದು ದೇಶ ತುಂಬಾ ವರ್ಷಗಳ ಕಾಲ ಬದುಕಬೇಕು ಅಂತ ಹೇಳಿದ್ರೆ ಈ ಮೂರರಲ್ಲಿ ಯಾರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರಬೇಕು? ಯಾರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರಬೇಕು? ಯಾರ ಸಂಖ್ಯೆ ಜಾಸ್ತಿ ಇರಬೇಕು?
ಜಗತ್ತಲ್ಲಿ 3 ತರದ ದೇಶಗಳು ಇದಾವೆ. ಬಹಳ ಮುಂಚೆ ಇದ್ದ ದೇಶಗಳು ಈಗಲೂ ಕೂಡ ಇದಾವೆ ಅನ್ನುವಂತ ದೇಶಗಳು ಜಗತ್ತಿನಲ್ಲಿ ಇದಾವೆ. ಹೆಸರು ಹೇಳ್ಬೋದಾ ಯಾರಾದ್ರೂ? ಬಹಳ ಮುಂಚೆನೂ ಆ ದೇಶ ಇತ್ತು, ಈಗಲೂ ಆ ದೇಶಗಳು ಇದಾವೆ ಅನ್ನುವಂತ ಒಂದ್ 2-3 ಹೆಸರು ಹೇಳ್ಬೋದಾ? ಗಟ್ಟಿ ಹೇಳ್ಬೇಕು. ಭಾರತ ಧೈರ್ಯನೇ ಇಲ್ವಲ್ಲ? ಬಹಳ ಮುಂಚೆ ಇತ್ತಲ್ಲ. ನೀವೇನು ಯುಗ ಅಂತ ಹೇಳ್ತಾ ಇದ್ದೀರಿ, ಅದೇ 5000 ವರ್ಷಕ್ಕಿಂತ ಜಾಸ್ತಿ ಇದೆ. ಅದಕ್ಕಿಂತ ಮುಂಚೆ ಮನ್ವಂತರ, ಅದಕ್ಕಿಂತ ಮುಂಚೆ ಕಲ್ಪ, ಅದಕ್ಕಿಂತ ಮುಂಚೆ ಉಳಿದ ಗತಿಗಳು. ಅಕಸ್ಮಾತ್ ಅದೆಲ್ಲ ಇದ್ರೆ 5500 ವರ್ಷಕ್ಕಿಂತ ಜಾಸ್ತಿ. ಅಂದ್ರೆ ಬಹಳ ಮುಂಚೆಯಿಂದ ಇರ್ತಕ್ಕಂಥ ದೇಶಗಳಲ್ಲಿ ಒಂದ್ ದೇಶ ಯಾವುದು? ಭಾರತ. ನಂಬಿಕೆಯಿಂದ ಹೇಳಿ, ಯಾಕಂದ್ರೆ ವಾರಣಾಸಿ ಅನ್ನುವಂತ ಒಂದು ನಗರ ಇದೆಯಲ್ಲ, ಯಾವ ಊರು? ಇನ್ಯಾವುದೋ ಹೆಸರಿನ ಕರಿತೀರಲ್ಲ, ಧೈರ್ಯದಿಂದ ಹೇಳಿ. ಕಾಶಿ ಅಂತ. ಅದಕ್ಕೆ ರಿಟರ್ನ್ ಇತಿಹಾಸ, ಲಿಖಿತ ಇತಿಹಾಸ 8500 ವರ್ಷದಿದೆ. ಲಿಖಿತ ಇತಿಹಾಸ 8500 ವರ್ಷದಿದೆ. ಜಗತ್ತಿನ ಅತ್ಯಂತ ಪ್ರಾಚೀನ ನಗರ ಈ ಕ್ಷಣಕ್ಕೆ. ಜಗತ್ತಿನ ಅತ್ಯಂತ ಪ್ರಾಚೀನ ಲಿವಿಂಗ್ ನಗರ. ಇನ್ನು ಕೆಲವಿದ್ದಾವೆ, ಆದ್ರೆ ಅವೆಲ್ಲ ಅವಶೇಷಗಳಾಗಿದ್ದಾವೆ. ಆದ್ರೆ ಕಾಶಿ ಜಗತ್ತಿನ ಅತ್ಯಂತ ಪ್ರಾಚೀನ ನಗರ, ಪ್ರಾಚೀನ ಜೀವಂತ ನಗರ. 8500 ವರ್ಷದ ಕಾಶಿಯೇ ಇದೆ. 5500 ವರ್ಷದ ಪಂಚಾಂಗ ಹೇಳ್ತೀವಿ ನಾವು. ಅಂತ ಹೇಳಿದ್ರೆ ಭಾರತ ಒಂದು ಅತ್ಯಂತ ಪ್ರಾಚೀನ ದೇಶ. ಹಾಗೆ ನಮ್ಮಷ್ಟೇ ಪ್ರಾಚೀನ ದೇಶ ಇನ್ನೊಂದು ಈಗಲೂ ಕೂಡ ಇರ್ತಕ್ಕಂಥ ಚೀನಾ. ಅವ್ರಲ್ಲಿದೆ 8000 ವರ್ಷ 10000 ವರ್ಷಕ್ಕಿಂದಿನ ಲಿಖಿತ ಇತಿಹಾಸವನ್ನ ನಮ್ಗೆ ಆ ಎಲ್ಲ ಜಾಗಗಳಲ್ಲೂ ಕಾಣಿಸ್ಬೋದು. ಇನ್ನು ಕೆಲವು ಮುಂಚೆ ಇತ್ತು, ಮುಂಚೆ ಅದರ ಹೆಸರು ಕೇಳ್ತಿದ್ದ, ಆದ್ರೆ ಈಗ ಅದರ ಹೆಸರು ಕೇಳೋದಿಲ್ಲ. ಆ ತರದೊಂದು 2-3 ದೇಶಗಳ ಹೆಸರು ಹೇಳ್ಬೋದಾ? ನೀವು ಇತಿಹಾಸದಲ್ಲಿ ಓದಿದ್ದೀರಿ, 10ನೇ ಕ್ಲಾಸಿನವರೆಗೆ ಓದೇ ಇದ್ದೀರಿ ಅಂತಂದ್ರೆ. ಅದು ಈಗಿಲ್ಲ, ಅಥವಾ ಆ ಹೆಸರು ಈಗಿರ್ಬೋದು, ಆದ್ರೆ ಮುಂಚೆ ಏನಿತ್ತು ಅದು ಯಾವುದು ಈಗಿಲ್ಲ ಅನ್ನುವಂಥದ್ದು ಇನ್ಯಾವುದಿದೆ. ಉದಾಹರಣೆ ಹೇಳಿದಾಗ ನಾನು ಹೇಳ್ತೀನಿ ಅಂತಂದ್ರೆ, 16000 ವರ್ಷಗಳ ಕೆಳಗೆ ನಮ್ಮ ದೇಶದಲ್ಲಿ ರಾಮ ಇದ್ನೋ ಇಲ್ವೋ? ಉತ್ತರ ಕೊಡಲ್ಲ ನೀವು. ರಾಮ ಇದ್ನೋ ಇಲ್ವೋ? ಈಗಲೂ ರಾಮ ಇದಾನ ಇಲ್ವೋ? ಇದಾನ ಇಲ್ಲ? ಈ ಸಭೆಯಲ್ಲೇ ಯಾರೋ ಒಬ್ರು ರಾಮ ಇದಾರ ಇಲ್ವೋ? 16000 ವರ್ಷಗಳ ಕೆಳಗೆ ರಾಮನ ಜೊತೆ ಸೀತೆ ಇದ್ರ ಇಲ್ವೋ? ಈಗಲೂ ನಮ್ಮ ವೇದಿಕೆಯಲ್ಲಿ ಸೀತೆ ಇದಾರ ಇಲ್ವೋ? ಇದಾರ. ಅಂದ್ರೆ ಒಂದು ನಿರಂತರತೆ ಇದೆ ಅಂತಾರೆ. ಆದ್ರೆ ಕೆಲವು ದೇಶಗಳು ಹೀಗಿದ್ದಾವೆ, ಆಗಿದ್ದಿದ್ದು ಯಾವುದು ಈಗಿಲ್ಲ, ಬರೀ ದೇಶದ ಹೆಸರು ಇದಾವೆ. ಆ ತರದ ಯಾವ್ದಾದ್ರು 2-3 ಹೆಸರು ಹೇಳ್ತೀರಾ? ಆ ದೇಶ ಇರ್ಬೋದು, ಆದ್ರೆ ಆ ದೇಶದ ಹಳೆ ಯಾವುದು ಕೂಡ ಇಲ್ಲ. ಈ ಉದಾಹರಣೆಗೆ ಸೀತೆ, ಆ ಕಾಲದ ಕಥೆ ಹೋಗ್ತೀವಿ. ಇಲ್ಲೊಬ್ರು ಸೀತೆ ಇದ್ದಾರೆ ನಮ್ಮ ಕಣ್ಣು ಮುಂದೆ, ಇಲ್ಲಿ ಯಾರು ರಾಮ ಇದ್ದಾರೆ, ಇಲ್ಲಿ ರಾಮ ಹೆಸರು ಇರೋರು ಇದಾರೆ ಇಲ್ಲ ಅಂತಾರೆ. ಆ ತರದವ್ರ ಹೆಸರು ಇದಾರೆ ಅಂತಾರೆ. ಹಾಗೆ ಯಾವುದೇ ಹೆಸರು ತಗೊಳ್ಳಿ, ಕೃಷ್ಣ, ಈ ಸಭೆಯಲ್ಲಿ ಕೃಷ್ಣ ಇದ್ದಾರೆ ಅಂತಾರೆ. ಹಾಗೆ ಎಲ್ಲ ಕಡೆಗಳಲ್ಲೂ ಸಿಗ್ತಾರೆ. ಆದ್ರೆ ಹಿಂದಿನ ಯಾವುದು ಈಗಿಲ್ಲ ಅನ್ನುವಂತ ಕೆಲವು ದೇಶಗಳಿದಾವೆ. ಗ್ರೀಸ್ ದೇಶ ಕೇಳಿದ್ದೀರಾ? ಈಗಲೂ ಕೂಡ ಇದೆ. ಆದ್ರೆ ಅವತ್ತಿನ ಗ್ರೀಸು ಮತ್ತು ಇವತ್ತಿನ ಗ್ರೀಸು ಏನು ಸಂಬಂಧ ಇಲ್ಲ, ಯಾವ ಸಂಬಂಧ ಇಲ್ಲ. ಅವತ್ತಿನ ಗ್ರೀಸು ಮತ್ತು ಇವತ್ತಿನ ಗ್ರೀಸು ಏನು ಸಂಬಂಧ ಇಲ್ಲ. ಅವತ್ತಿನ ರೋಮ್ ಮತ್ತು ಇವತ್ತಿನ ರೋಮ್ ಸಂಬಂಧ ಇದೆಯಾ? ಯಾವ ಸಂಬಂಧನೂ ಇಲ್ಲ. ಅವತ್ತಿನ ರಷ್ಯಾ ಮತ್ತು ಇವತ್ತಿನ ಇರಾಕ್ ಸಂಬಂಧ ಇದೆಯಾ? ಯಾವ ಸಂಬಂಧನೂ ಇಲ್ಲ. ಅಲ್ಲಿದೆ ಒಂದು ದೇಶ, ಅಲ್ಲಿದೆ ಒಂದು ನಾಗರಿಕತೆ, ಆದ್ರೆ ಅವತ್ತಿಗೂ ಇವತ್ತಿಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ತುಂಬಾ ದೇಶಗಳು ಮುಂಚೆ ಇರಲಿಲ್ಲ, ಅವೆಲ್ಲ ಈಗ ಬಂದಿದ. ನಾವೇನು ವಿಶ್ವಸಂಸ್ಥೆ 200 ಚಿಲ್ಲರೆ ದೇಶಗಳು ಹೋಗ್ತೀವಿ, ಅದರಲ್ಲಿ ಒಂದು 150 ದೇಶಗಳು ಮುಂಚೆ ಇರಲಿಲ್ಲ. ಈಗ ಒಂದು 500 ವರ್ಷ 600 ವರ್ಷ 700 ವರ್ಷದಲ್ಲಿ ಬಂದಿರೋದು. ಇಲ್ಲ ಪಾಕಿಸ್ತಾನಕ್ಕೆ ತರದವರು 75 ವರ್ಷದ ಕೆಳಗೆ ಆಗಿರ್ತಕ್ಕಂಥವ್ರು. ಯಾವಾಗಲೂ ಒಂದ್ಸರಿ ಅದು ಕಳೆದೋಗುತ್ತೆ ಭಾರತದ ಜೊತೆಗೆ ಅಂತ. ಹೇಗೆ ಆಗ್ತವೆ ಅಂತ ಕೇಳಿದ್ರೆ ಈ ದೇಶಗಳು ಯಾಕೆ ಕೆಲವು ದೇಶಗಳು ತುಂಬಾ ವರ್ಷಗಳಿಂದ ಇದ್ದಾವೆ, ಯಾಕೆ ಕೆಲವು ದೇಶಗಳು ಕಣೆ ಆಗ್ಬಿಟ್ಟಿದ್ದಾವೆ ಅಂತ ಕೇಳಿದ್ರೆ ಈ 3ನೇ ಕೆಟಗರಿ ಕಾರಣಕ್ಕೆ. ಯಾವ ಕೆಟಗರಿ ಕಾರಣಕ್ಕೆ? ಇವ್ರು ತಮಗೋಸ್ಕರನೂ ಬದುಕ್ತಾರೆ. 2ನೇದು ಸಂಸ್ಥೆ ಅಥವಾ ಕುಟುಂಬ, ಅದಕ್ಕೋಸ್ಕರನೂ ಬದುಕ್ತಾರೆ. ಮೂರನೇದು ಸಮಾಜಕ್ಕೋಸ್ಕರನೂ ಬದುಕ್ತಾರೆ. 4ನೇದು ಅವಕಾಶ ಸಿಕ್ಕಿದ್ರೆ ಪುಣ್ಯನೂ ಇದ್ರೆ ಯಾವುದಕ್ಕೋಸ್ಕರ ಬದುಕ್ತಾರೆ? ದೇಶಕ್ಕೋಸ್ಕರನೂ ಬದುಕ್ತಾರೆ. ಹೀಗೆ 4 ಘಟ್ಟಗಳನ್ನ ದಾಟಿ ದೇಶಕ್ಕೋಸ್ಕರನೂ ಬದುಕಿದ್ರೆ ಅಂತಾರೆ. ಅವ್ರು ಬರೀ ವ್ಯಕ್ತಿ ಮಾತ್ರ ಆಗೋದಿಲ್ಲ, ಅವ್ರ ಉದಾಹರಣೆನೂ ಆಗಕ್ಕೆ ಆರಂಭ ಮಾಡ್ತಾರೆ. ಬರೀ ವ್ಯಕ್ತಿ ಅಲ್ಲ, ಏನಾಗ್ತಾರೆ? ಉದಾಹರಣೆನೂ ಆಗ್ಲಿಕ್ಕೆ ಆರಂಭ ಮಾಡ್ತಾರೆ. ವ್ಯಕ್ತಿ ಆದ್ರೆ ಸಾಕು, ಆದ್ರೆ ಅದ್ರ ಜೊತೆ ಉದಾಹರಣೆ ಆಗುವಂತ ನಿಟ್ಟಿನಲ್ಲಿ ಹೋಗ್ತಾರೆ. ನಾನು ಇಲ್ಲಿರೋ ನಿಮ್ಮೆಲ್ಲರ ಹತ್ರ ಕೇಳೋದಿಷ್ಟೇ ಅಂತಾರೆ, ನಾವು ಬರೇ ಒಬ್ಬ ವ್ಯಕ್ತಿ ಆದ್ರೆ ಸಾಲದಿಲ್ಲ, ಡೆನಿನ್ ಅಂತ ಆದ್ರೆ ಸಾಕ ಅಂತಾರೆ. ಈಗಿಂದ ಮುಖ್ಯನ ಉಳಿದಿದ್ದ ಆಮೇಲೆ ನೋಡೋಣ. ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ನೀವು ಡೆನಿನ್ ಅಂತ ಹಾಕಕ್ಕೆ ಇಷ್ಟ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಮೈ ಮರೆತ್ರೆ ಎಲ್ಲಿ ನಿಂತು ಬಿಡ್ಬೋದು?
ಸಿಟಿಸನ್ಸ್ ಅಲ್ಲಿ ನಿಂತು ಬಿಡ್ಬೋದು, ಅಕಸ್ಮಾತ್ ಮೈ ಮರೆದ್ರೆ ಸಿಟಿಸನ್ಸ್ ಅಲ್ಲಿ ಮುಂದೆ ಕೊಡ್ಬೋದು. ನನಗೊಂದು ಸ್ವಲ್ಪ ಮಾರ್ಕ್ ತಗೊಳ್ಬೇಕು, ನನಗೊಂದು ಸ್ವಲ್ಪ ರ್ಯಾಂಕ್ ಬರಬೇಕು, ಆದ್ರೆ ನನಗೆ ರ್ಯಾಂಕ್ ಬರಬೇಕು. ಅದಕ್ಕೆ ಪಕ್ಕದವ್ನು ಏನಾದ್ರೂ ಪರವಾಗಿಲ್ಲ, ಪಕ್ಕದವ್ರಿಗೆ ಏನಾದ್ರೂ ಪರವಾಗಿಲ್ಲ, ಪಕ್ಕದವ್ರಿಗೆ ಏನ್ ಮಾಡಿದ್ರೂ ಪರವಾಗಿಲ್ಲ, ನನಗೆ ರ್ಯಾಂಕ್ ಬರಬೇಕು. ಅಲ್ಲೇ ಕೆಲವರು ಅಕಸ್ಮಾತ್ ಯೋಚನೆ ಮಾಡಿದ್ರೆ, ಕೆಲವರು ಏನು ಅಕಸ್ಮಾತ್ ಯೋಚನೆ ತಪ್ಪಿದ್ರೆ ಅಲ್ಲೇ ನಿಂತು ಬಿಡುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ನಿಲ್ಬೇಕಾ ಅಲ್ಲಿ ದಾಟ್ಬೇಕು, ಅಲ್ಲಿಂದ ದಾಟಿ ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಸಾಯಿಲ್ ಏನಿದೆ ಅದಾಗಕ್ಕೆ ಪ್ರಯತ್ನ ಪಡ್ಬೇಕು. ನಾಕಂತೂ ಒಂದ್ 2-3 ಉದಾಹರಣೆ ಕೊಡ್ತೀವಿ. ಉದ್ದಾಲಕ ಅಂತಕ್ಕಂಥ ಒಬ್ಬ ಬಾಲಕ ಇದ್ದ. ಕೇಳಿದೀವ ಹೆಸರು? ಹೇಳಿ ತೊಂದರೆ ಇಲ್ಲ. ಶ್ರದ್ಧೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಏನ್ ಶ್ರದ್ಧೆ ಅಂತ ಹೇಳಿದ್ರೆ ಅಂತಾರೆ, ಇವರೆಲ್ಲ ಬಾಲಕರು, ನಾನು 2-3 ಬಾಲಕರಂತ ಹೇಳ್ತೀನಿ, ನಿಮ್ಮ ವಯಸ್ಸಿಂದ ಅಥವಾ ನಿಮ್ಗಿಂತ ಸಣ್ಣವ್ರದ್ದೇ ಹೇಳ್ತೀನಿ ಅಂತಾರೆ. ತುಂಬಾ ದೊಡ್ಡ ಮನುಷ್ಯರದ್ದು ರಾಮಂದು ಕೃಷ್ಣಂದು ಕಥೆ ಹೇಳಿದ್ರೆ ಅಲ್ಲಿ ಅರ್ಥ ಇದೆ. ಯಾಕಂದ್ರೆ ನಮ್ಗೆ ಅನ್ನಿಸ್ಬಿಡುತ್ತೆ ದೊಡ್ಡವರಾದಾಗ ನಾವು ಹಂಗೆ ಇರ್ತೀವಿ ಅಂತ. ಆದ್ರೆ ನಮ್ಗಿಂತ ಚಿಕ್ಕ ಬಾಲಕರು, ನಮ್ಗಿಂತ ಚಿಕ್ಕ ಬಾಲಕಿಯವರು, ಅವರು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೇಗೆ ನಡ್ಕೊಂಡ್ರು ಅಷ್ಟನ್ನು ಮಾತ್ರ ಹೇಳ್ತೀನಿ ಅಂತ. ಮಾರ್ಕ್ ಹೇಗೆ ತೆಗೆಯೋದು ಅಂತ ಹೇಳಕ್ಕೆ ನಿಮ್ಗೆ ತುಂಬಾ ವ್ಯವಸ್ಥೆಗಳಿದಾವೆ, ಆದ್ರೆ ಅದ್ರ ಜೊತೆಗೆ ಇದು ಕೂಡ ನಿಮ್ಗೆ ಬೇಕು. ಉದ್ದಾಲಕ ತನ್ನ ಗುರುಗಳು ಹೇಳಿದ ರೀತಿಯಲ್ಲೇ ಭಿಕ್ಷೆ ಪ್ರತಿದಿನ, ಮುಂಚಿನ ಗುರುಕುಲಗಳು ಓದ್ಬೇಕಿತ್ತು, ಭಿಕ್ಷೆನೂ ತರಬೇಕಿತ್ತು. ದಿನ ಓದ್ಲೂಬೇಕು, ದಿನ ಭಿಕ್ಷೆನೂ ತರಬೇಕು. ತರೋ ಭಿಕ್ಷೆಯಿಂದ ಆಶ್ರಮ ನಡಿಬೇಕು, ಗುರುಕುಲ ನಡಿಬೇಕು, ಆ ತರದ ವ್ಯವಸ್ಥೆ. ಈಗ ನಮ್ಮ ಪರವಾಗಿ ಯಾರೋ ಭಿಕ್ಷೆ ತರ್ತಾರೆ ಅಥವಾ ಯಾರೋ ಫೀಸ್ ಕಟ್ತಾರೆ. ಡೊನೇಷನ್ ನಡೆಯುತ್ತೆ ಅಂತಾದ್ರೆ ಯಾರೋ ಭಿಕ್ಷೆ ತರ್ತಾರೆ, ಅಥವಾ ಫೀಸಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಯಾರೋ ಫೀಸ್ ಕಟ್ತಾರೆ. ಮುಂಚೆ ಆಗಿರ್ಲಿಲ್ಲ, ಊಟ ಸಂಪಾದನೆ ಮಾಡಬೇಕಾಗ್ತಿತ್ತು ಆ ವಿದ್ಯಾರ್ಥಿ. ಗುರುಗಳದ್ದು ಏನ್ ನಿಯಮ ಇತ್ತು? ಎಲ್ಲ ಊಟ ತಂದ ಮೇಲೆ, ಭಿಕ್ಷೆ ಬೇಡ್ಕೊಂಡು ಬಂದ್ಮೇಲೆ ಎಲ್ಲರೂ ಹಂಚ್ಕೊಂಡು ನನ್ನ ಪಾಲಿಂದು ಅಂದ್ರೆ ಗುರುಗಳು ಮತ್ತು ಶಿಕ್ಷಕರ ಪಾಲಿಂದು ತೆಗೆದಿಟ್ಟು ನೀವೆಲ್ಲರೂ ತಿನ್ಬೇಕು ಅಂತ ಒಂದು ನಿಯಮ. ಎಲ್ಲ ಮಕ್ಕಳು ದಿನ 1 ಗಂಟೆ ಅರ್ಧ ಗಂಟೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಿಕ್ಷೆಗೆ ಹೋಗೋರು, ವಾಪಸ್ ಬರೋರು, ಭಿಕ್ಷೆನ ಎಲ್ಲರೂ ಹಂಚ್ಕೊಳ್ಳೋರು ಅಂತಾನೆ. ಶಿಕ್ಷಕರಿಗೆ ಅಂತ ಇಡಬೇಕಾಗಿದ್ದು ಸ್ವಲ್ಪ ಒಣ ಪದಾರ್ಥಗಳು ಬಂದ್ರೆ ಅದನ್ನ ಗೋದಾಮಿಗೆ ಕಳಿಸೋದು ಮಾಡ್ಬಿಟ್ಟು ಆಮೇಲೆ ಊಟ ಕೂತ್ಕೊಳ್ಬೇಕಾಗಿತ್ತು. ಒಂದಿನ ಊಟ ತಗೊಂಡ್ ಬರ್ತಾನೆ, ಸಂಗ್ರಹ ಮಾಡ್ತಾನೆ ಉದ್ದಾಲಕ. ಊಟ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಬೆಳಕು ಕಡಿಮೆ ಆಗಿದ್ರಿಂದ ಒಂದು ಬಾವಿಯಲ್ಲಿ ಬಿದ್ಬಿಡ್ತ ಅಂತ ಗೊತ್ತಾಗೋದಿಲ್ಲ ಅವನಿಗೆ. ಬಾವಿಯಲ್ಲಿ ಬಿದ್ದ, ಸ್ವಲ್ಪ ಏಟಾಯ್ತು, ಆದ್ರೆ ಊಟ ಚೆಲ್ಲಿಲ್ಲ, ಊಟ ಗಟ್ಟಿಯಾಗಿದೆ. ಸಾಯಂಕಾಲ ಆಯ್ತು, ರಾತ್ರಿ ಆಯ್ತು, ಮಕ್ಕಳಿಗೆಲ್ಲ ಚಿಂತೆ ಆಗುತ್ತೆ, ಉದ್ದಾಲಕ ಬಂದಿಲ್ಲ ಅಂತ ಚಿಂತೆ ಆಗುತ್ತೆ ಅಂತ. ಅವರು ಊಟ ಮಾಡೋದಿಲ್ಲ, ಉಳಿದ ಮಕ್ಕಳು ಕೂಡ. ಹಾಗೆ ಗುರುಗಳ ಹತ್ರ, ಆಚಾರ್ಯರ ಹತ್ರ ಹೋಗ್ತಾರೆ. ಗುರುಗಳು ಉದ್ದಾಲಕ ಇನ್ನೂ ಬಂದಿಲ್ಲ. ಗುರುಗಳಿಗೂ ಚಿಂತೆ ಆಗಕ್ಕೆ ಶುರು ಆಗುತ್ತೆ. ರಾತ್ರಿ 1 ಪ್ರಹರ ಕಳೆದಿದೆ, 7:30 ಆಗಿದೆ. ಇಟ್ಟು ಕತ್ಲಾದ್ಮೇಲೆ ಉದ್ದಾಲಕ ಬರ್ಲಿಲ್ವಲ್ಲ ಅಂತ ಒಂದು ದೀಪ ಹಿಡ್ಕೊಂಡು ಉದ್ದಾಲಕನ್ನ ಹಿಡ್ಕೊಂಡು ಹೋಗ್ತಾರೆ. ಉದ್ದಾಲಕ ಅಂತ ಕೂತ್ಕೊಂಡು ಹೋಗ್ತಾರೆ. ಯಾವ್ದೋ ಒಂದ್ ಕಡೆ ಹೋದಾಗ ಅವ್ರಿಗೆ ಎಲ್ಲೋ ಉದ್ದಾಲಕ ಓ ಅಂತ ಇದ್ದಾನೆ ಅಂತ ಅನ್ನಿಸ್ತು. ಸ್ವಲ್ಪ ನೋಡ್ತಾರೆ, ಅಲ್ಲೊಂದು ಬಾವಿ ಇತ್ತು. ಗೊತ್ತಾಗುತ್ತೆ ಗುರುಗಳಿಗೆ ಬಾವಿ ಒಳಗೆ ಬಿದ್ದು ಬಿಟ್ಟಿದ್ದಾನೆ, ಮತ್ತು ಅದು ಒಣ ಬಾವಿ, ನೀರಿಲ್ಲದೆ ಇರ್ತಕ್ಕಂಥ ಬಾವಿ. ಸ್ವಲ್ಪ ಗಾಯ ಆಗಿರ್ಬೋದು, ಆದ್ರೆ ಅಪಾಯ ಇಲ್ಲ. ಉದ್ದಾಲಕ ಅಂತ ಕರೀತಾರೆ, ಮಾತುಕತೆ ನಡೆಯುತ್ತೆ. ಉದ್ದಾಲಕ ಇದೀನಿ, ಹೇಗಿದ್ಯಾ, ಸ್ವಸ್ಥವಾಗಿದ್ದೇನೆ, ನೀನು ಕಾಪಾಡ್ತೀವಿ, ಚಿಂತೆ ಮಾಡಬೇಡ ಅಂತ ಹೇಳ್ಬಿಟ್ಟು ಉದ್ದಾಲಕನಿಗೆ ಕೇಳ್ತಾರೆ, ನೀನು ಊಟ ಮಾಡಿದ್ಯಾ ಅಂತ ಕೇಳ್ತಾರೆ ಗುರುಗಳು. ಉದ್ದಾಲಕ ನಾನು ಊಟ ಮಾಡಿಲ್ಲ ಅಂತ ಹೇಳ್ತಾರೆ. ಗುರುಗಳು ಹೇಳ್ತಾರೆ, ಅಯ್ಯೋ ಹುಚ್ಚ, ಇಷ್ಟೊತ್ತು ಊಟ ಮಾಡದೆ ಯಾಕಿದೆಯೋ, ಭಿಕ್ಷೆ ತಗೊಂಡ್ಬಂದಿದ್ಯಲ್ಲ, ಚೆಲ್ಲೋಗಿದ್ಯೋ ಅಥವಾ ಹಾಗೆ ಇದೆಯೋ ಅಂತ ಕೇಳ್ತಾರೆ. ಉದ್ದಾಲಕ ಹೇಳ್ತಾರೆ, ಇಲ್ಲ ಗುರುಗಳೇ, ಭಿಕ್ಷೆ ತಗೊಂಡು ಬಂದಿರೋದು ಸುರಕ್ಷಿತವಾಗಿದೆ, ನನ್ನ ಕೈಯಲ್ಲಿದೆ ಅಂತ. ಗುರುಗಳು ಮೇಲ್ಗಡೆಯಿಂದ ಹೇಳ್ತಾರೆ, ರಾತ್ರಿ ತುಂಬಾ ಹೊತ್ತಾಯ್ತು, ನಮ್ದೆಲ್ಲರದ್ದು ಊಟ ಆಗಿದೆ, ನೀನು ಊಟ ಮಾಡ್ಬಿಡು ಅಂತ ಹೇಳ್ತಾರೆ. ಉದ್ದಾಲಕ ಇಲ್ಲ ಗುರುಗಳು, ನಿಮ್ದೇ ಸೂಚನೆ ಇದೆ ನನಗೆ, ಭಿಕ್ಷೆ ಏನ್ ಮಾಡಬೇಕು, ಹಂಚ್ಕೋಬೇಕು. ಹಂಚಿಕೊಳ್ಳದೆ ಯಾವತ್ತು ಊಟ ಮಾಡಬಾರದು ಅಂತ ನಿಮ್ದೇ ನನಗೆ ಸೂಚನೆ ಇದೆ. ನಾನಿಲ್ಲ, ನನ್ನ ಮೇಲೆ ಎತ್ತಿ ಅಥವಾ ನಾನು ಮೇಲೆ ಬರ್ತೀನಿ, ಅದಾದ್ಮೇಲೆ ನಾನು ಊಟ ಮಾಡ್ತೀನಿ. ಗುರುಗಳು 10 ಬಾರಿ ಅವ್ನು ಒತ್ತಾಯ ಮಾಡ್ತಾರೆ. ಆದ್ರೆ ಕಡೆಗೂ ಕೂಡ ಉದ್ದಾಲಕ ಅವ್ರ ಮಾತನ್ನ, ಅವತ್ತಿನ ಮಾತನ್ನ ಪಾಲಿಸೋದಿಲ್ಲ, ಅವ್ರ ನಿಯಮವನ್ನು ಮಾತ್ರ ಪಾಲಿಸ್ತಾನೆ. ನಾನು ಮೇಲೆ ಬಂದು ನಾನು ಹಂಚ್ಕೊಳ್ಳೋವರೆಗೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾನೆ. ಬದುಕಿನಲ್ಲಿ ನಿಯಮಗಳು ಅನ್ನೋದು, ಗಡಿಗಳು, ಸೀಮೆ ಅನ್ನೋದು ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂಗತಿ. ಏನ್ ಮಾಡಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇರೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜದಲ್ಲಿ ಏನ್ ಮಾಡಬಾರದು ಅನ್ನೋದಕ್ಕೂ ಕೆಲವು ಗಡಿಗಳಿದಾವೆ. ಇದೆಯೋ ಇಲ್ವೋ ಬೇಕಾದ್ರೆ ಮಾಡ್ಕೋಬೇಡಿ, ಹೇಳಿ ಇದೆಯಾ ಇಲ್ವೋ. ಏನ್ ಮಾಡ್ಬೇಕು ಅನ್ನೋದಕ್ಕೆ ನಮಗ್ ಸ್ವಾತಂತ್ರ್ಯ ಇದೆ, ಹಾಗೆ ಏನು ಮಾಡಬಾರದು ಅನ್ನೋದಕ್ಕೂ ಕೆಲವು ಗಡಿಗಳಿದಾವೆ. ನಮ್ಮ ಜಗತ್ತಲ್ಲಿ ಶ್ರೀರಾಮಚಂದ್ರ ಉಳಿದವ್ರಿಗೆ ಏನೇನೋ ಹೆಸರು ಹೇಳ್ತಾರೆ, ಆದ್ರೆ ಪ್ರಭು ಶ್ರೀರಾಮಚಂದ್ರನಿಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಬಿರುದು ಯಾವುದು? ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಬಿರುದು ಯಾವುದು ಗೊತ್ತಿದೆ ನಿಮ್ಗೆ? ಹೇಳ್ಬೇಕಷ್ಟೆ. ಗೊತ್ತಿಲ್ಲದೆ ಇರೋ ಖಾತೆಗಳಿಲ್ಲ, ಯಾರಾದ್ರೂ 4-5 ಜನರಿಗಾದ್ರೂ ಗೊತ್ತಿರಬೇಕು. ಹೇಳಿ, ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಹೆಸರು ಹೇಳ್ತಾರೆ.
ಶ್ರೀರಾಮಚಂದ್ರನ್ಗಿಂತ ಮುಂಚೆ ಯಾವ ಶಬ್ದ ಹೇಳ್ತಾರೆ 3 ಅಕ್ಷರದ್ದು? ಅಲ್ಲ ಟೇಬಲ್ ಮೇಲೆ ಇದೆ. ಅವಳು ಹೇಳ್ತಾಳೆ, ಈಗ ಅವಳಿಗೆ ರಿಪೀಟ್ ಮಾಡ್ಬೇಕಾ ಅಂತಾನೆ. ಮರ್ಯಾದಾ ಪುರುಷ. ಏನ್ ಹೇಳಿ ಒಂದ್ಸಲಿ? ಮರ್ಯಾದಾ ಪುರುಷ. ಎಲ್ಲರೂ ಹೇಳಲಿಲ್ಲ. ನಾನು ಹೇಳದೇ ಇರೋರ್ನ ಗುರುತಿಡಿದು ಎಬ್ಬಿಸೋದ್ರಲ್ಲಿ ನಾನು ಪರಿಣತ. ನಮ್ಮ ಮೀಟಿಂಗ್ ಅಲ್ಲಿ ಗಿರೀಶ್ ಪಟೇಲ್ಗೆ, ನಟರಾಜಿಗೆ ಚೆನ್ನಾಗಿ ಗೊತ್ತು. ಒಂದ್ಸಲಿ ಎಲ್ಲರೂ ಒಟ್ಟಿಗೆ ಹೇಳಿ. ಪ್ರಭು ಶ್ರೀರಾಮಚಂದ್ರನ್ಗೆ ವೀರ ಅಂತ ಕರೀಲಿಲ್ಲ. ಪ್ರಭು ಶ್ರೀರಾಮಚಂದ್ರ ತುಂಬಾ ಒಳ್ಳೆಯವನು ಅಂತ ಕರೀಲಿಲ್ಲ. ಪ್ರಭು ಶ್ರೀರಾಮಚಂದ್ರನ್ಗೆ ಮರ್ಯಾದಾ ಅಂತ ಕರೆದ್ರು. ಆ ಮರ್ಯಾದಾ ಕನ್ನಡ ಶಬ್ದ ಅಲ್ಲ, ಮರ್ಯಾದಾ ಅಂತಕ್ಕಂಥ ಸಂಸ್ಕೃತ ಶಬ್ದ ಅಥವಾ ಹಿಂದಿ ಶಬ್ದ. ಹಿಂದಿಯಲ್ಲೂ ಕೂಡ ಸಮಾನಾಂತರವಾಗಿ ಅರ್ಥ ಇದೆ. ಮರ್ಯಾದಾ ಅಂತ ಕೇಳಿದ್ರೆ ಅವನು ಎಂದೂ ತನ್ನ ಸೀಮೆಗಳನ್ನ ದಾಟಲಿಲ್ಲ. ಏನನ್ನು ದಾಟಲಿಲ್ಲ? ತನ್ನ ಗಡಿಗಳನ್ನ ದಾಟಲಿಲ್ಲ. ಭೂಮಿಯ ಗಡಿಗಳನ್ನಲ್ಲ, ನಡವಳಿಕೆಯ ಗಡಿಗಳನ್ನ ದಾಟಲಿಲ್ಲ. ಯಾವ ಗಡಿಗಳನ್ನ ದಾಟಿಲ್ಲ? ನಡವಳಿಕೆಯ ಗಡಿಗಳನ್ನ ದಾಟಿಲ್ಲ. ಇನ್ನೊಂದ್ಸರಿ ಹೇಳಿ. ಸೀಮೆ ಗಡಿಯನ್ನು ರಾಜ ದಾಟಲೇಬೇಕು. ಆದ್ರೆ ಒಬ್ಬ ಮನುಷ್ಯನು ಯಾವತ್ತೂ ತನ್ನ ನಡವಳಿಕೆಯ ಗಡಿಗಳನ್ನ ಅವನು ಎಂದೂ ಕೂಡ ದಾಟಲಿಲ್ಲ. ಅದಕ್ಕೆ ರಾಮಚಂದ್ರನಿಗೆ ಏನ್ ಹೇಳ್ತಾರೆ? ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ. ಆದ್ಮೇಲೆ ಉಳಿದಿದ್ದೆಲ್ಲ ಭಗವಾನು, ವೀರ, ಇದೆಲ್ಲ ಆಮೇಲೆ. ನಾನು ಶಿವಮೊಗ್ಗದಲ್ಲಿರುವಾಗ ಒಂದು ಮನೆಗೆ ಹೋಗಿದ್ದೆ. ಏನು ನಡವಳಿಕೆ ಗಡಿ ಅಂದ್ರೆ ಏನು ಅರ್ಥ ಮಾಡಿಸ್ತೀನಿ ಒಂದ್ಸರಿ, ಗಟ್ಟಿಯಿಂದ ಅರ್ಥ ಮಾಡಿಸ್ತೆ. ಶಿವಮೊಗ್ಗದಲ್ಲಿ ಒಂದು ಮನೆಗೆ ಹೋಗಿ, ಆ ಮನೆ ಹುಡುಗಿ ಶಿವಮೊಗ್ಗದಲ್ಲಿ ಒಂದು DVS ಕಾಲೇಜ್ ಅಂತ ಜೂನಿಯರ್ ಕಾಲೇಜ್ ಇದೆ, ಈಗಲೂ ಕೂಡ ನಮ್ಮ ತರದ್ದೇ, ಡಿಗ್ರಿ ಇಲ್ಲ, PU ಕಾಲೇಜ್ ಬೇರೆ ಇದೆ. DVS PU ಕಾಲೇಜ್ನ ಹುಡುಗಿ ಆಕೆ ಸೆಕೆಂಡ್ PUC, ನಮ್ಮ ತರನೇ ಸೆಕೆಂಡ್ PUC ಅಲ್ಲಿ ಓದ್ತಾ ಇತ್ತಂತ ಹುಡುಗಿ. ಸುಮಾರು 2001, 2002 ಆ ಸಂದರ್ಭ. ನಾನು ಶಿವಮೊಗ್ಗದಲ್ಲಿ ವಿಭಾಗ ಪ್ರಚಾರಕ್ಕಾಗಿಲ್ಲ. ಒಂದ್ ದಿವಸ ಸಾಯಂಕಾಲ ಶಾಖೆ ಮುಗಿಸಿ ಮನೆಗೆ ಹೋದೆ. ಮನೆ ಯಾವಾಗ್ಲೂ ಹೇಗಿರ್ಬೇಕು ಹಾಗಿರ್ಲಿಲ್ಲ, ಸ್ವಲ್ಪ ಟೆನ್ಷನ್ ಆಗಿತ್ತು, ರೆಸ್ಟ್ಲೆಸ್ ಆಗಿತ್ತು. ಮನೇಲಿ ಅಮ್ಮ ಇದ್ರು, ಇವಳು ಇದ್ದಾಳೆ ಅಂತ ಗೊತ್ತಾಯ್ತು, ಆ ಹುಡುಗಿ ಇದ್ದಾಳೆ ಅಂತ ಗೊತ್ತಾಯ್ತು. ಅಂತ ಸ್ವಲ್ಪ ಆಚೀಚೆ ತಪತ ಅಂತ ಓಡಾಡ್ತಾ ಇತ್ತು. ಅವಳು ಓಡಾಡ್ತಾ ಇದ್ದಿದ್ ರೀತಿ ನೋಡೇ ಅರ್ಥ ಆಯ್ತು, ಏನೋ ಅವಳ ಕಡೆಯಿಂದ ಏನೋ ಪ್ರಾಬ್ಲಮ್ ಇದೆ, ಅವಳಿಗೆ ಏನೋ ಸಮಸ್ಯೆ ಇದೆ. ಅಮ್ಮನ ಹತ್ರ ಕೇಳಿದೆ ನಾನು, ಏನಮ್ಮ ಬಹಳ ಸೀರಿಯಸ್ ಆಗಿದೆಯಲ್ಲ ಮನೆ ಇವತ್ತು, 7-7:30 ಸಾಯಂಕಾಲ ಶಾಖೆ ಮುಗಿಸಿ ಹೋಗಿದ್ದೆ ನಾನು. 7-7:30 ಹೇಗಿರ್ಬೇಕೋ ಹಾಗಿಲ್ವಲ್ಲ ಗೊತ್ತಿಲ್ಲ. ಕಾಲೇಜಿಂದ ಬಂದಾಗಿಂದ ವಿಚಿತ್ರವಾಗಿ ಸ್ವಲ್ಪ ಯಾಕೆ ರೆಸ್ಟ್ಲೆಸ್ ಆಗಿದ್ದಾಳೆ, ಏನು ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ. ಆಮೇಲೆ ಕರೆದೆ, ಆಮೇಲೆ ಕೂತ್ಕೊ ಅಂತ ಹೇಳಿ. ಇವ್ರು ಎಲ್ರಿಗೂ ಹೆಸರು ಗೊತ್ತಿರೋದ್ರಿಂದ ಹೆಸರು ಹೇಳ್ತಾ ಇಲ್ಲ ನಾನು. ಹಾಗೆ ಮಾಮ ಕೂತ್ಕೋ ಅಂತ ಹೇಳ್ತಾರೆ. ಕೂತ್ಕೊಂಡು ಏನಾಯ್ತು? ಇಲ್ಲ ಕಾಲೇಜಲ್ಲಿ ಇರಿಟೇಟ್ ಆಯ್ತು ಇವತ್ತು ಅಂತ ಹೇಳಿದ್ರು. ಏನು ಇರಿಟೇಟ್ ಆಯ್ತು ಅಂತ ಕೇಳಿದೆ. ಮಾರ್ಚ್ ತಿಂಗಳ ಘಟನೆ ಇದೆ, ಅಂದ್ರೆ ಸಿಲೆಬಸ್ ಎಲ್ಲ ಮುಗಿದಿದೆ, ಎಕ್ಸಾಮಿಗೆ ಕಾಯ್ತಾ ಇದ್ದೀವಿ, ಲಾಸ್ಟ್ ಒಂದು 5-6 ದಿನ ಕ್ಲಾಸ್ ನಡೀತಾ ಇದೆ ಅನ್ನುವಂಥ ದಿನಗಳು. ಇವತ್ತು ಕಾಲೇಜಿಗೆ ಹೋಗಿದ್ದೆ, ಕಾಲೇಜಲ್ಲಿ ಪಾಠ ಎಲ್ಲ ಮುಗಿದೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಲೆಕ್ಚರರು ಒಂದು 10-15 ನಿಮಿಷ ಇನ್ಫಾರ್ಮಲ್, ಅನೌಪಚಾರಿಕ, ಒಂದು 30-35 ನಿಮಿಷ ರಿವಿಷನ್ ಮಾಡೋಣ ಅಂತ ಹೇಳಿದ್ರು. ಏನು ಇನ್ಫಾರ್ಮಲ್ ಮಾಡೋದು ಅಂತ ಶುರು ಮಾಡಿದ್ರು. ಕೇಳಿದ್ರು ಅವರು, ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ರು. ನಾವೊಂದು ಎಕ್ಸರ್ಸೈಸ್ ಮಾಡೋಣ, ಈಗ ಎಲ್ಲರೂ 30-35 ಜನ ಮಕ್ಕಳು ಇರ್ತಕ್ಕಂಥ, ಬರೀ ಹೆಣ್ಮಕ್ಳು, ಗಂಡು ಮಕ್ಕಳು ಇರಲಿಲ್ಲ, ಬರೀ ಹೆಣ್ಮಕ್ಳು ಇರ್ತಕ್ಕಂಥ ಕ್ಲಾಸಲ್ಲಿ ಒಂದು 30-35 ಜನ ಹೆಣ್ಮಕ್ಳು ಇದ್ದಂಥ ಕ್ಲಾಸಲ್ಲಿ ನೀವೆಲ್ಲರೂ ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರು ಹೇಳಿ ಅಂತ ಕೇಳಿದ್ರು. ಈ ಶಬ್ದ ಕೇಳಿದ್ದೀರಾ? ಕೇಳಿದಿರಲ್ಲ? ಬೆಸ್ಟ್ ಫ್ರೆಂಡ್ ಅನ್ನೋದು ಈಗ ಗೊತ್ತಿದೆ ಅಂತಾರೆ. ಈ ವೇದಿಕೆಯಲ್ಲಿ ಕೂತಿದಾರಲ್ಲ, ನಮ್ಮ ಕಾಲದಲ್ಲಿ ಯಾರ ಕಾಲದಲ್ಲೂ ಈ ಬೆಸ್ಟ್ ಫ್ರೆಂಡ್ ಇರಲಿಲ್ಲ. ನಮ್ಮ ಕಾಲದಲ್ಲಿ ಬರೀ ಫ್ರೆಂಡ್ ಇತ್ತು. ಈಗ ಸ್ವಲ್ಪ ಗ್ರಾಜುಯೇಟ್ ಆಗ್ಬಿಟ್ಟು ಬೆಸ್ಟ್ ಫ್ರೆಂಡ್ ಆಗಿದೆ ಅಂತ. ಇದು ಒಂದು 2-3 ನಂಗೆ ಗೊತ್ತಿಲ್ಲ. ಒಟ್ಟು ಬೆಸ್ಟ್ ಫ್ರೆಂಡ್ ಅನ್ನೋದನ್ನ ಅರ್ಥನೂ ಮಾಡಿಸ್ಬೇಕಾ ಗಿರೀಶ್ ಪಟೇಲ್ರಿಗೆ, ಆಮೇಲೆ ಸಲೀಲಾ ಭಟ್ರಿಗೆ, ನನಗೆ ಗೊತ್ತಿಲ್ಲ. ಒಂದ್ಸರಿ ಗೊತ್ತಿದ್ರೆ ಗೊತ್ತಿರುತ್ತೆ. ಬೆಸ್ಟ್ ಫ್ರೆಂಡ್ ಒಂದು ಕಾನ್ಸೆಪ್ಟ್, ಅದು ಎಲ್ಲದರಲ್ಲೂ ಜೊತೆಗಿರೋರು ಮತ್ತು ಎಲ್ಲ ಹೇಳ್ಬೋದಾಗಿರೋರು ಅನ್ನೋ ಕಾನ್ಸೆಪ್ಟ್. ಸ್ವಲ್ಪ ನೆಗೆಟಿವ್ ಹೇಳ್ಬೇಕು ಅಂದ್ರೆ, ನಾನು ಸಿಗರೇಟ್ ಸೇರ್ಬೇಕು ಅಂದ್ರೆ ನನ್ನ ಜೊತೆ ಅವನು ಸಿಗರೇಟ್ ಸೇರ್ತಾನೆ, ನಾನು ಕ್ಲಾಸಿಕ್ ಚಕ್ಕರ್ ಹೊಡಿಬೇಕಂದ್ರೆ ಅವನು ಕ್ಲಾಸಿಕ್ ಚಕ್ಕರ್ ಹೊಡಿತಾನೆ, ನಾನು ಕದ್ದು ಸಿನಿಮಾ ನೋಡ್ತೀನಿ ಅಂದ್ರೆ ಅವನು ಕದ್ದು ಸಿನಿಮಾ ನೋಡ್ತಾನೆ. ಬೇಗ ಅರ್ಥ ಮಾಡ್ತಾ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಒಳ್ಳೇದು ಹೇಳಿದ್ರೆ ಬೇಗ ಅರ್ಥ ಆಗಲ್ಲ. ಅದಕ್ಕೆ ಇದು ಬೆಸ್ಟ್ ಫ್ರೆಂಡು, ಎಲ್ಲದರಲ್ಲೂ ಜೊತೆಗಿರೋರು ಅಥವಾ ಎಲ್ಲವನ್ನು ನಾವು ಹೇಳ್ಕೊತೀವಿ ಅಂತಕ್ಕಂಥ. ಒಂದ್ ಕಡೆಯಿಂದ ಶುರು ಮಾಡಿದ್ರು ಬೆಸ್ಟ್ ಫ್ರೆಂಡ್ ಹೆಸರು. ಕೆಲವರು ಅಲ್ಲೇ ಕ್ಲಾಸಲ್ಲಿ ಇದ್ದವ್ರ ಹೆಸರು ಹೇಳಿದ್ರು, ಕೆಲವರು ಕ್ಲಾಸಲ್ಲಿ ಹೊರಗಡೆ ಇದ್ದವ್ರ ಹೆಸರು ಹೇಳಿದ್ರು. ಹೆಸರು ಹೇಳ್ತಾ ನಾನು ಯಾರ ಮನೆಗೆ ಹೋಗಿದ್ದ ಆ ಹುಡುಗಿ ಹತ್ರಕ್ಕೆ ಬಂತು. ನಾರ್ಮಲ್ ಹುಡುಗಿ ಅವಳು, ಏನು ಯೋಚನೆ ಮಾಡಿ ಹೇಳಿದ್ಲು ಅಂತಲ್ಲ. ಅಂತಾರೆ ಅವಳೆ ತಿಂದ್ಕೊಂಡು, ಮೇಡಮ್ ನಮ್ಮಮ್ಮ ನನ್ನ ಬೆಸ್ಟ್ ಫ್ರೆಂಡು ಅಂತ ಹೇಳಿದ್ಲು ಅಂತಾರೆ. ಏನ್ ಹೇಳಿದ್ಲು? 200 ವಯಸ್ಸಾಯಿದ್ರು. ನಾನು ಹೇಳಿದ್ದೀನಿ ಬೇಗ ಸ್ನ್ಯಾಕ್ಸ್ ಸಿಗುತ್ತೆ ಅಂತ ಹೇಳಿದ್ದೀನಿ, ಚಿಂತೆ ಮಾಡಬೇಡಿ. ಏನ್ ಹೇಳಿದ್ಲು ಅವಳು? ನಮ್ಮಮ್ಮ ಅಂತ ಹೇಳಿದ್ಲು. ಅವಳು ನಮ್ಮಮ್ಮ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ ಕೂಡಲೇ ವೇದಿಕೆ ಅಲ್ಲ, ಎದುರುಗಡೆ ಇದ್ದಂತ ಲೆಕ್ಚರರು ಮತ್ತು ಕ್ಲಾಸಲ್ಲಿ ಇದ್ದಂತ 8 ಜನ ಹೆಣ್ಮಕ್ಳು ಸ್ವಲ್ಪ ಒಂಥರ ನಕ್ಕರು, ಪರಿಹಾಸ್ಯ ಮಾಡ್ದಂಗೆ ನಕ್ಕರು. ಒಂಚೂರು ಪಿಕ್ಚರ್ ಅಂತು, ಕಣ್ಣಲ್ಲಿ ಒಂದೆರಡು ಹನಿ ನೀರು ಬಂತು. ಸಹಜ ಕೂಡ ಅಮ್ಮನ ಜೊತೆ ಎಲ್ಲ ಮಾಡ್ತೀವಿ ಅಥವಾ ಅಮ್ಮಂಗೆ ಎಲ್ಲ ಹೇಳ್ತೀವಿ ಅಂತೇಳಿ ಹೆಂಗಿರುತ್ತೆ ಅಂತ ಉಳಿದವರೆಲ್ಲರದ್ದು ಕಲ್ಪನೆ ಅಂತಾರೆ. ಲೆಕ್ಚರರು ಕೂಡ ತಾವರಿಸ್ಕೊಂಡ್ಬಿಟ್ಟು ನಕ್ಕೋರು ಸ್ವಲ್ಪ ತಾವರಿಸ್ಕೊಂಡು
ಇದೇ ಪ್ರಶ್ನೆ ಕೇಳ್ತಾರೆ, ನೀನು ನಿಮ್ಮ ಅಮ್ಮಂಗೆ ಎಲ್ಲ ಹೇಳ್ತೀಯ ಹಾಗಾದ್ರೆ ಅಂತ ಕೇಳ್ತಾರೆ. ಏನ್ ಕೇಳಿದ್ರು ಲೆಕ್ಚರರು? ಹೇಳಿಲ್ಲ. ಕೆಲವ್ರು ಹೆಂಗಿದೀವಿ ಅಂತ ಕೇಳಿದ್ರೆ, ಅಂದ್ರೆ ಇಲ್ಲಿ ಕೂತಿರೋರು ಅಂತಲಿ ಅವಾಗ ಭಗವದ್ಗೀತೆ ಶ್ಲೋಕ ಪಠಣ ಮಾಡ್ತಿದ್ರು, ಸರಿಯಾ? ಭಗವದ್ಗೀತೆ ಶ್ಲೋಕ ಪಠಣ ಮಾಡುವಾಗ ಏನಾದ್ರೂ ನಿಯಮ ಇದೆಯಾ ಹೀಗೆ ಕೂತ್ಕೋಬೇಕು ಅಂತ? ಏನಿಲ್ಲ. ಎದುರುಗಡೆ ಇರೋರೆಲ್ಲ ನಮಸ್ಕಾರ ಮಾಡಿ ಕೂತಿದ್ರಲ್ಲ, ಹೀಗೆ ಕೂತ್ಕೋಬೇಕು ಅಂತ ನಿಯಮ ಇದೆಯಾ ಇಲ್ಲ? ಇದೆ. ಒಂದ್ಸಲಿ ನಾಗರಾಜ್ ಸಾರ್ಗೆ ಯಾರ್ಯಾರು ನೋಡ್ತಾರೆ ಅವರೆಲ್ಲ ನಮಸ್ಕಾರ ಮಾಡ್ಕೊಂಡು ಕೂತಿದ್ರು. ನಾಗರಾಜ್ ಸಾರ್ಗೆ ಯಾರ್ಯಾರು ನೋಡೋದಿಲ್ಲ ಅವ್ರು ಯಾರು ನಮಸ್ಕಾರ ಮಾಡಿರಲಿಲ್ಲ, ಕೈ ಕೆಳಗೆ ಬಿಟ್ಕೊಂಡು. ಯಾರು ನಾಗರಾಜ್ ಸಾರ್ ಕಾಣಿಸದೇ ಇಲ್ಲ ಅವ್ರು ಭಗವದ್ಗೀತೆನೂ ಹೇಳ್ತಿರ್ಲಿಲ್ಲ. ಇದು ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಸಾಯಿಲ್ ಅಲ್ಲ. ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಸಾಯಿಲ್ ಏನು ಅಂದ್ರೆ, ಯಾರು ಹೇಳಿ ಬಿಡ್ಲಿ ನಾವು ಮಾಡ್ಬೇಕಾಗಿರೋದನ್ನ, ಯಾರು ಹೇಳಿ ಬಿಡ್ಲಿ ನಾನು ಮಾಡ್ಬೇಕಾಗಿರೋದನ್ನ, ಐ ವಾಂಟ್ ಯು ಟು ಕಂಪ್ಲೀಟ್. ನಾನು ಮಾಡ್ಬೇಕಾಗಿರೋದನ್ನ ನಾನು ಯಾರು ಹೇಳಿ ಬಿಡ್ಲಿ ನಾನು ಮಾಡಬಾರ್ದಾಗಿರೋದನ್ನ, ಯಾರು ನೋಡ್ಲಿ ಬಿಡ್ಲಿ ನಾನು ಮಾಡಬಾರ್ದಾಗಿರೋದನ್ನ ಮಾಡೋದಿಲ್ಲ. ಅದು ಸಿಟಿಸನ್ಸ್ ಕ್ಯಾರೆಕ್ಟರ್. ಅದು ನೋಡ್ತಾ ಇರ್ತಾರೆ, ಪೊಲೀಸ್ ಇದ್ದಾರ ಅಂತ ನೋಡ್ತಾರೆ ಸಿಗ್ನಲ್ ಅಲ್ಲಿ. ಪೊಲೀಸ್ ಇಲ್ದಿದ್ರೆ ರೆಡ್ ಸಿಗ್ನಲ್ ಇದ್ರು ಜಂಪ್ ಮಾಡ್ತಾರೆ, ಪೊಲೀಸ್ ಇದ್ರೆ ಒಳ್ಳೆಯವರು ಸೈಲೆಂಟ್ ಆಗಿ ಕೂತಿರ್ತಾರೆ. ಇದು ಸಿಟಿಸನ್ಸ್ ಕ್ಯಾರೆಕ್ಟರ್. ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಸಾಯಿಲ್ ಹಂಗಲ್ಲ. ಅವ್ರು ಪೊಲೀಸ್ ಇರ್ಲಿ ಬಿಡದಿರಿ, ಅವ್ರ ರೆಡ್ ಸಿಗ್ನಲ್ ಇದೆ ಅಂದ್ರೆ ಏನ್ ಮಾಡ್ತಾರೆ? ನಿಂತಿರ್ತಾರೆ. ಯಾಕಂದ್ರೆ ರೆಡ್ ಸಿಗ್ನಲ್ ನಿಯಮ. ಅದು ರೆಡ್ ಸಿಗ್ನಲ್ ನಿಯಮ. ಅದು ಪೊಲೀಸ್ ಇದ್ದಾನೆ ಪೊಲೀಸ್ ಇಲ್ಲ ಅಂತಲ್ಲ. ಆ ಹುಡುಗಿಗೆ ಲೆಕ್ಚರರ್ ಕೇಳ್ತಾರೆ, ನೀನು ನಿಮ್ಮ ಅಮ್ಮನಿಗೆಲ್ಲ ಹೇಳ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ ಕ್ಲಾಸಲ್ಲಿ ಏನೋ ಗೊತ್ತಿಲ್ಲದೆ ಅವಳು ಹೇಳ್ತಾಳೆ 2 ವಾಕ್ಯ. ಇದೇನು ಪ್ರಿಪೇರ್ಡ್ ಅಲ್ಲ, ನೋಟ್ಸ್ ಅಲ್ಲ, ಡಿಬೇಟ್ ಕಾಂಪಿಟೇಷನ್ ಅಲ್ಲ, ಏನಲ್ಲ. ಅದು ಯಾವುದೋ ಅಲ್ಲದೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ನಾನು 106 ಭಾಗವಹಿಸಿದ್ದೀನಿ. ಬರ್ಕೊಟ್ಟಿರೋದನ್ನು ಚೆನ್ನಾಗಿ ಹೇಳ್ಬಿಟ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತಾರೆ. ಹೀಗಾಗಿ ಅದೆಲ್ಲ ನನ್ನ ವಾಕ್ಯ ಅಲ್ಲ. ನಮ್ಮ ಅಪ್ಪ ಮೊದಲು ಬರ್ಕೊಡ್ತಿದ್ರು, ಆಮೇಲೆ ನಮ್ಮ ಅಕ್ಕ ಬರ್ಕೊಡ್ತಿದ್ರು, ಆಮೇಲೆ ನಮ್ಮ ಟೀಚರ್ ಬರ್ಕೊಡ್ತಿದ್ರ. ಈಗ ಅವ್ರು 3 ಜನ ಬರ್ಕೊಟ್ಟಿದ್ದೀನಿ, ಚೆನ್ನಾಗಿ ಪಾಠ ಮಾಡಿ ನಾನು ತುಂಬಾ ಡಿಬೇಟ್ ಫಟ್ ಬಂದಿದ್ದೀನಿ. ಆ ಡಿಬೇಟ್ ಅಲ್ಲಿ ಹೇಳಿರೋದೆಲ್ಲ ನನ್ನ ವಾಕ್ಯ ಏನಲ್ಲ. ಆದ್ರೆ ಇದನ್ನ ಯಾಕೆ ರಿಪೀಟ್ ಮಾಡ್ತೀನಿ ಅಂದ್ರೆ, ಇದನ್ನ ಆ ಹುಡುಗಿ ಇನ್ಸ್ಟೆಂಟ್ ಆಗಿ ರಿಪೀಟ್ ಮಾಡಿದ್ರು. ಟೀಚರ್ ಏನ್ ಪ್ರಶ್ನೆ ಕೇಳಿದ್ರು? ನೀನ್ ಮಾಡೋದನ್ನೆಲ್ಲ ಅಮ್ಮಂಗೆ ಹೇಳ್ತೀಯಾ ಅಂತ ಕೇಳಿದ್ರು. ಆ ಸೆಕೆಂಡ್ PC ಓದ್ತಾ ಇದ್ದಂತ ಹುಡುಗಿ ಹೇಳಿದ್ದು, ನಾನು ಮಾಡೋದನ್ನೆಲ್ಲ ಅಮ್ಮಂಗೆ ಹೇಳ್ತೀನಿ ಟೀಚರ್, ನಾನು ಅಮ್ಮಂಗೆ ಹೇಳ್ಬೋದಾಗಿರೋದನ್ನ ಮಾತ್ರ ಮಾಡ್ತೀನಿ ಅಂತ ಹೇಳಿ. ಮೊದಲನೇ ವಾಕ್ಯ ಏನು? ಐ ವಿಲ್ ಇನ್ಶೂರ್ 240 ವಾಯ್ಸಸ್. ನನಗೆ 240 ಸ್ವರ ಬರಲೇಬೇಕು ನನಗೆ. ಮೊದಲನೇ ವಾಕ್ಯ ಏನು? ನಾನು ಮಾಡೋದನ್ನೆಲ್ಲ. ಅದಕ್ಕಿಂತ ದೊಡ್ಡ ವಾಕ್ಯ ಹೇಳ್ತಾರೆ ಅವರು ಸೆಕೆಂಡ್ PC ಹುಡುಗಿ. ಎರಡನೇ ವಾಕ್ಯ ಏನು? ನಾನು ಅಮ್ಮನಿಗೆ ಹೇಳ್ಬೋದಾಗಿರೋದನ್ನ ಮಾತ್ರ ಮಾಡ್ತೀನಿ. ಅರ್ಥ ಆಗುತ್ತಾ ಈ ವಾಕ್ಯ? ಸೆಕೆಂಡ್ PC ಫಸ್ಟ್ PC ಓದ್ತಾ ಇದ್ದೀರಿ ಅಂದ್ರೆ ದೇವರನ್ನೇ ಅರ್ಥ ಆಗುತ್ತೆ ಅಂತ. ಈ 2 ವಾಕ್ಯದ ಬದುಕಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಬಹಳ ಕಷ್ಟದ ಕೆಲಸ. ನಿಮಗೆ ಇವತ್ತು ನಾನು ಹೇಳ್ತಾ ಇರುವಂತದ್ದು ಒಂದಷ್ಟು ಜನರಿಗೆ ಅರ್ಧ ಒಳಗೋಗಿರ್ಬೋದು, ಇನ್ನೊಂದಷ್ಟು ಜನರಿಗೆ ಇಲ್ಲ ಕುತ್ತಿಗೆಲೇ ನಿಂತಿರ್ಬೋದು ಅಥವಾ ಕಿವಿಲೇ ನಿಂತಿರ್ಬೋದು ಅಂತಾನೆ. ಆದ್ರೆ ಈ 2 ವಾಕ್ಯ ಗಂಡು ಮಕ್ಕಳು ನೆನ್ಪಿಟ್ಕೊಳ್ಳಿ, ಹೆಣ್ಮಕ್ಳು ನೆನ್ಪಿಟ್ಕೊಳ್ಳಿ ಅಂತಾನೆ. ನಾನು ಮಾಡೋದನ್ನೆಲ್ಲ ಅಮ್ಮನಿಗೆ ಹೇಳ್ತೀನಿ, ಅಮ್ಮನಿಗೆ ಹೇಳ್ಬೋದಾಗಿರೋದನ್ನೆಲ್ಲ. ನನ್ನ ಹತ್ರ ಮೊಬೈಲ್ ಇರುವಾಗ ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅಂತ ಅವ್ರು ಒಂದ್ಸಲಿ ಹೀಗೆ ನಮ್ಮ 12 ಜನರ ಕೈ ಮಧ್ಯದಲ್ಲಿ ಹೇಳ್ತೀವಿ, ಎಷ್ಟು ದಿನ ಮೊಬೈಲ್ ನಮ್ಮ ಕೈಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ಈಗ ನಾನು ಭಾಷಣಕ್ಕೆ ಬಂದಿದ್ದೀನಿ, ಇಡಕ್ ಟೇಬಲ್ ಇದೆ, ಇಡಕ್ ಟೇಬಲ್ ಇಲ್ಲ ಅಂದ್ರೆ ಹಾಗೆ ಗಿರೀಶ್ ಪಟೇಲ್ ಕೈಯಲ್ಲಿ ನನ್ನ ಫೋನ್ ಕೊಟ್ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ನಿಂತ್ಕೊಂಡು ನಾನು ಭಾಷಣ ಮಾಡ್ತೀನಿ. ಹಾಗಾಗಿ ನೋಡಲ್ಲ ನನ್ನ ಫೋನ್ ನೋಡ್ತಾ ಇದ್ದಾರಾ ಅಂತ. ನಾ ಹೇಗಿರ್ಬೇಕು ನನ್ನ ಹತ್ರ ಫೋನ್ ಅಂತ ಕೇಳಿದ್ರೆ, ನಾನು ಯಾರ ಕೈಲಾದ್ರೂ ಕೊಟ್ಬಿಟ್ಟು ಫೋನನ್ನ ನಾನೊಂದು ಅರ್ಧ ಗಂಟೆ 1 ಗಂಟೆ ನನ್ನ ಕೆಲಸ ಮಾಡುವಂಗಿರ್ಬೇಕು. ಇವತ್ತು ಬಹಳ ಜನರಿಗೆ ನಮ್ಮ ಫೋನ್ಗಳನ್ನ ನಾವು ಲಾಕ್ ಓಪನ್ ಮಾಡಿ ಇನ್ನೊಬ್ರಿಗೆ ಕೊಡೋ ಸ್ಥಿತಿಯಲ್ಲಿರಲ್ಲ. ಅರ್ಥ ಆಗುತ್ತಾ? ತಲೆ ಅಲ್ಲಾಡಿಸ್ತಾನೆ ಇಲ್ಲ ಹುಡುಗರು. ಅರ್ಥ ಆಗುತ್ತಾ? ನಮ್ಮ ಸ್ಕ್ರೀನ್ ಲಾಕ್ ಓಪನ್ ಮಾಡಿಬಿಟ್ಟು ಇನ್ನೊಬ್ರಿಗೆ 1 ಗಂಟೆ ಈ ಫೋನ್ ಕೊಡಿ ಅಂತ ಇಟ್ಕೊಳ್ಳುವಂತ ಸ್ಥಿತಿ ನಾವು ವೇದಿಕೆ ಮೇಲಿನವರೆಗೂ ಅನೇಕರಿಗಿರಲ್ಲ, ಟೀಚರ್ಸ್ಗಳಿಗೂ ಅನೇಕರಿಲ್ಲ, ಸಭಾಸದರಿಗೂ ಅನೇಕರಿಗಿರಲ್ಲ. ಅಮಿತ್ ಶಾ ಹೇಳ್ತಿದ್ರು, ನಮ್ಮ ಹಿಂದಿನ ಅಧ್ಯಕ್ಷರು ಈಗಿನ ಗೃಹ ಮಂತ್ರಿಗಳು, ಮೊಬೈಲ್ ಎಲ್ಲಿವರೆಗೆ ಇಟ್ಕೊಂಡಿರ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಅದನ್ನ ಇನ್ನೊಬ್ರ ಕೈಯಲ್ಲಿ ಕೊಟ್ಬಿಟ್ಟು ನೀವು ಆರಾಮಾಗಿ 1 ಗಂಟೆ ಇರ್ಬೋದು ಅನ್ನೋಷ್ಟು ದಿನ ಮೊಬೈಲ್ ಇಟ್ಕೊಂಡಿರ್ಬೇಕು ನಿಮ್ಮ ಹತ್ರ. ಯಾವತ್ತು ಅದು ಕೊಡಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ ಅಂತ ಅನ್ಸುತ್ತೋ ಅವತ್ತು ಮೊಬೈಲ್ ಬಿಟ್ಬಿಡಿ, ಅದು ನಿಮ್ಗೆ ಸಮಸ್ಯೆ ಮಾಡುತ್ತೆ. ಹೀಗೆ ಉದ್ದಾಲಕ ಗುರುಗಳು ಅವತ್ತು ಹೇಳಿದ್ರಲ್ಲ ಅದನ್ನ ಮಾಡ್ಬೇಕು ಅಂತ ಹೊರಡಲಿಲ್ಲ. ಅವರು ಶಾಶ್ವತ ನಿಯಮವನ್ನು ಪಾಲಿಸ್ತಾ. ಯಾವ್ದನ್ನು ಪಾಲಿಸ್ದ? ಶಾಶ್ವತ ನಿಯಮವನ್ನು ಪಾಲಿಸ್ದ. ಭಕ್ತ ಪ್ರಹ್ಲಾದ ಭಕ್ತಿ ಅನ್ನೋದು ಒಂದು, ಆದ್ರೆ ಧೈರ್ಯ ಅನ್ನೋದು ಇನ್ನೊಂದು. ಮೊದಲನೇದು ಯಾವುದು?
ಭಕ್ತಿ. ಎರಡನೇದು ಯಾವುದು? ಧೈರ್ಯ. ಎದುರುಗಡೆ ರಾಕ್ಷಸಂತರದವರಪ್ಪ ಗದೆ ಹಿಡ್ಕೊಂಡು ನಿಂತಾಗ್ಲೂ ಕೂಡ ಭಕ್ತ ಪ್ರಹ್ಲಾದ ಏನಾಗ್ಲಿಲ್ಲ? ಯಾವ ಕಾರಣಕ್ಕೆ ಅಂದ್ರೆ ಆ ಭಕ್ತಿ ಕಾರಣಕ್ಕೆ ಅವ್ರು ಹೆದರ್ಲಿಲ್ಲ ಅಂತಲೇ. ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ದೊಡ್ಡದು ಅಂತ ಕೇಳಿದ್ರೆ ಯಾರನ್ನು ನೋಡಿ ಹೆದರ್ಬೇಡಿ. ಡಿ.ಡಿ. ಹೆಗಡೆಯವ್ರು ನೋಡಿ ಹೆದರಬಾರ್ದು, ನಾಗರಾಜ್ ಅವ್ರು ನೋಡಿ ಹೆದರಬಾರ್ದು, ಯಾವುದೇ ಟೀಚರ್ ನೋಡಿ ಹೆದರಬಾರ್ದು. ಗೌರವ ಬೇರೆ, ಹೆದರಿಕೆ ಬೇರೆ. ಯಾವ್ದಿರ್ಬೇಕು? ಯಾವ್ದಿರ್ಬಾರ್ದು? ಹೆದರಿಕೆ ಇದ್ರೆ ಅಲ್ಲಿ ನಿಮ್ಮನ್ನ ನೀವು ತೊಡ್ಕೊಳಕ್ಕೆ ಬರಲ್ಲ. ಒಬ್ರು ಟೀಚರ್ ನಮ್ ಜೊತೆಗಿದ್ದಾರೆ ಅಂದ್ರೆ ನಮ್ಗೇನಾದ್ರೂ ಬೇಜಾರಾದ್ರೆ ಹೇಳ್ಕೋಬೇಕೋ ಹೇಳ್ಕೋಬಾರ್ದು? ಹೇಳ್ಕೊಳ್ಳೋ ಹಾಗಿರ್ಬಾರ್ದು? ಇರ್ಬಾರ್ದು. ಆ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಏನಿದ್ರೆ ಹೇಳ್ಕೊಳಕ್ಕಾಗಲ್ಲ. ಜಗತ್ತಲ್ಲಿ ನಮ್ಗೆ ಹೆದರಿಕೆನೇ ಇಲ್ಲ ಅನ್ನೋ ಮೊದಲನೇ ವ್ಯಕ್ತಿ ಯಾರು? ನನಗೆ ನಮ್ಮ ಅಮ್ಮ. ನಿಮ್ಗೆ ಯಾರು? ಅಮ್ಮ ಇರ್ಬೇಕು. ಅಲ್ಲಿ ಹೆದರಿಕೆ ಇಲ್ಲ ಅಮ್ಮನ ಹತ್ರ. ಹಾಗಾಗಿ ಹೇಳ್ತೀರಾ ಇಲ್ವೋ? ಹೇಳ್ತೀವಿ. ಹಾಗೆ ಭಕ್ತ ಪ್ರಹ್ಲಾದನಿಗೆ ಸ್ವಂತ ತನ್ನ ಅಪ್ಪನ ಬಗ್ಗೆನೂ ಹೆದರಿಕೆ ಇರಲಿಲ್ಲ. ಹಾಗೆ ನಮಗೂ ಹೆದರಿಕೆ ಇರಬಾರ್ದು. ಟೀಚರ್ಗಳ ಬಗ್ಗೆ, ಲೆಕ್ಚರರ್ ಬಗ್ಗೆ, ಮ್ಯಾನೇಜ್ಮೆಂಟಿನ ಬಗ್ಗೆ, ಪ್ರಿನ್ಸಿಪಾಲ್ರ ಬಗ್ಗೆ ಏನಿರ್ಬೇಕು? ಗೌರವ ಇರ್ಬೇಕು. ಗೌರವ ಇದ್ರೆ ಸಾಕು. ಅದು ನಮ್ ಗಡಿ ನಿರ್ಮಾಣ ಮಾಡುತ್ತೆ. ಹೇಗಂದ್ರೆ ಆಡಕ್ ಬಿಡೋದಿಲ್ಲ. ಗೌರವ ಇದ್ರೆ ನಮ್ ಗಡಿ ತೀರ್ಮಾನ ಮಾಡಬೇಡದು. ಹೇಗಂದ್ರೆ ಮಾತಾಡಕ್ ಬಿಡಲ್ಲ ಆ ಗಡಿ ಅಂತಾರೆ. ಆದ್ರೆ ಅಲ್ಲಿ ಎಲ್ಲಿ ಹೆದರಿಕೆ ಇರಲ್ವೋ ಅಲ್ಲಿ ನಮ್ಮನ್ನ ನಾವೇನ್ ಮಾಡ್ತೀವಿ? ತೋಡ್ಕೊಳ್ತೀವಿ. ನಮ್ಗೆ ಅನ್ಸಿದ್ದನ್ನು ಹೇಳ್ಕೊಳ್ತೀವಿ ಅಂತಾರೆ. ನಮ್ಮಿರೋ ಕಷ್ಟಗಳನ್ನ ತಿಳ್ಕೊಳ್ತೀವಿ ಅಂತಾರೆ. ಆ ಥರ ಜೀವನದಲ್ಲಿ ಹೆದರಿಕೆ ಇರಬಾರ್ದು. ಶ್ರದ್ಧೆ ಇರಬೇಕು, ಹೆದರಿಕೆ ಇರಬಾರ್ದು. ಮಾರ್ಕ್ ತಗೊಳ್ತೀವಿ ನಾವು. ಇವತ್ತು ಇಲ್ಲಿ ಇರ್ತಕ್ಕಂಥ ಕೆನರಾ ಎಕ್ಸಲೆನ್ಸಿ ಕಾಲೇಜ್ನಲ್ಲಿ ಇರ್ತಕ್ಕಂಥ ಪರಿಸರದಲ್ಲಿ ನಿಮ್ಮ ಶಿಕ್ಷಕರನ್ನ ನಾನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಊಟದ ಸಮಯದಲ್ಲಿ ನೋಡಿದ್ರಲ್ಲಿ ನೀವೆಲ್ಲರೂ ಇಲ್ಲಿವರೆಗೆ ಎಷ್ಟು ಮಾರ್ಕ್ ತಗೋತಿದ್ರು ಅದಕ್ಕಿಂತ ಜಾಸ್ತಿ ಮಾರ್ಕ್ ತಗೊಳ್ತೀರಿ. 625 ತಗೊಂಡಿರೋರನ್ನ ಬಿಟ್ಟು. ಯಾಕಂದ್ರೆ ಅವ್ರಿಗೆ ತಗೊಳಕ್ಕೆ ಜಾಗ ಇಲ್ಲ ಅಂತಾಗ. ಹಾಗೆ ಅದಕ್ಕಿಂತ ಕೆಳಗಿರ್ತಕ್ಕಂಥ ಎಲ್ಲರೂ ಕೂಡ ನೀವು ಜಾಸ್ತಿ ಮಾರ್ಕ್ ತಗೋತೀರಿ. ಯಾಕಂದ್ರೆ ಇಲ್ಲಿನ ಪರಿಸರ ನೋಡಿದಾಗ, ಇಲ್ಲಿನ ಶಿಕ್ಷಕರನ್ನು ನೋಡಿದಾಗ, ಇಲ್ಲಿನ ಮುಖ್ಯಸ್ಥರನ್ನು ನೋಡಿದಾಗ ಅಷ್ಟು ಭರವಸೆ ನನಗೆ ಸ್ವಲ್ಪ ಹೆಚ್ಚು ಕಾಲದಿಂದ ನೋಡಿರೋರು ಇವತ್ತು ನೋಡ್ತಾ ಇರೋರು ಹೆಚ್ಚು ಮಾರ್ಕ್ ತಗೋತೀರ. ಆದ್ರೆ ಮಾರ್ಕು ಮತ್ತೆ ನಾನು ಹೇಳ್ತೀನಿ, ಅದು ಅಂತಿಮ ಅಲ್ಲ. ಗುಕೇಶ್ ಅನ್ನುವಂತ ಹೆಸರು ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಿ? ಕೈ ಎತ್ತಿ. ಗುಕೇಶನ್ ಅಕ್ಕನ ಹೆಸರು ಹೇಳ್ಬೋದು ಅನ್ನೋರು ಕೈ ಎತ್ತಿ. ತಿಳ್ಕೊಳ್ಳಿ ಇವತ್ತು ಹೋಗ್ಬಿಟ್ಟು ಸ್ನಾಕ್ಸ್ ತಿಂದು ಹೊರಗೋದ್ ಕೂಡಲೇ ಗುಕೇಶನ್ ಅಕ್ಕನ ಹೆಸರು ಎಲ್ಲಾದ್ರೂ ತಿಳ್ಕೊಳ್ಳಿ ಅಂತ. ಗುಕೇಶ್ ತಾಯಿ ಹೇಳ್ತಾರೆ ಹೋದ ವರ್ಷ. ಗುಕೇಶ್ ತುಂಬಾ ಚೆನ್ನಾಗಿ ಚೆಸ್ ಆಡ್ತಾ ಇದ್ದಾನೆ, ಅವನು ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾನೆ, ನನಗೆ ಬಹಳ ಆನಂದ ಆಗುತ್ತೆ. ಆದ್ರೆ ಅದಕ್ಕಿಂತ ಜಾಸ್ತಿ ಆನಂದ ಆಗುತ್ತೆ ನನಗೆ ಅವನ ಜೊತೆಲಿರೋರೆಲ್ರಿಗೂ ಒಳ್ಳೆ ಮನುಷ್ಯ ಅಂತ ಕರೆಸ್ಕೊಂಡಾಗ ಇನ್ನೂ ಜಾಸ್ತಿ ಆನಂದ ಆಗುತ್ತೆ. ಏನ್ ಕರೆಸ್ಕೊಂಡಾಗ? ಜೊತೆಲಿರೋ ಎಲ್ರಿಗೂ ಒಳ್ಳೆ ಮನುಷ್ಯ ಅಂತ ಕರೆಸ್ಕೊಂಡಾಗ ನನಗೆ ಇನ್ನೂ ಆನಂದ ಆಗುತ್ತೆ ಅಂತ ಗುಕೇಶ್ ತಾಯಿ ಹೇಳ್ತಾರೆ. ಆ ಗುಕೇಶ್ ತಾಯಿ ಆಕೆನೇ ಒಂದು ಸ್ಪೆಷಲ್ ಪ್ರಾಡಕ್ಟ್. ಅವ್ನು ಎಲ್ಲಿಗೆ ಹೋಗ್ತಾನ ಅಲ್ಲಿಗೆ ಹೋಗ್ತಾಳ ಅಮ್ಮ ಹೆಣ್ಮಗಳು. ಹೋಗ್ಬೇಕಾದ್ರೆಲ್ಲ ಕುಕ್ಕರ್ ತಗೊಂಡು ಹೋಗ್ತಾರೆ. ಯಾಕಂದ್ರೆ ತಮಿಳ್ನಾಡಲ್ಲಿ ಮೊಸರನ್ನ ತಿನ್ನೋ ಅಭ್ಯಾಸ ಬಹಳ ಜಾಸ್ತಿ. ಎಲ್ಲೋದ್ರೆ ಆಕೆ ಹೇಳ್ತಾಳೆ ಗುಕೇಶಿಗೆ 3 ಹೊತ್ತು ಮೊಸರನ್ನ ಮಾಡ್ಕೊಡೋದು ನನ್ ಕೆಲಸ, ಉಳಿದಿದ್ದೆಲ್ಲ ಅವನೇ ಮಾಡ್ಕೊತ. ಚೆಸ್ ಅವನ ಆಡ್ತಾನೆ, ಆದ್ರೆ ಅವ್ನು 3 ಹೊತ್ತು ಮೊಸರನ್ನ ಮಾಡ್ಕೊಳ್ಳೋದು ನಂದೇ ಕೆಲಸ. ಅದಕ್ಕೆ ಫಾರಿನ್ ಹೋದ್ರು ಕುಕ್ಕರ್ ತಗೊಂಡು ಹೋಗ್ತಾರೆ ಅವ್ರು ಕೆಟ್ಟ. ಅಷ್ಟು ಆತನ ಜೊತೆ ಸಮರ್ಪಿತವಾಗಿರ್ತಕ್ಕಂಥ ತಾಯಿ ಹೇಳ್ತಾಳೆ ಗುಕೇಶ್ ಚೆಸ್ ಏನಿದೆಯೋ ಅವ್ನು ನೋಡ್ಕೊಳ್ತಾನ, ಅವ್ನು ಎಷ್ಟು ಮೇಲೆ ಹೋಗ್ತಾನೋ ಅಷ್ಟು ಅವನಿಗೆ ವ್ಯವಸ್ಥೆ ಮಾಡೋದು ನಂದು ಮತ್ತು ನನ್ನ ಗಂಡನ ಕರ್ತವ್ಯ. ಆದ್ರೆ ನನಗೆ ಆನಂದ ಯಾವತ್ತು ಅಂತ ಕೇಳಿದ್ರೆ ಗುಕೇಶ್ ಎಲ್ಲರ ಹತ್ರ ಇವನೊಬ್ಬ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ಕೊಂಡಾಗ ನನ್ಗೆ ಅದಕ್ಕಿಂತ ಒಳ್ಳೆ ಆನಂದ ಆಗುತ್ತೆ. ಒಂದು ದೇಶ, ಒಂದು ಸಮಾಜ ಅತ್ಯಂತ ದೀರ್ಘಕಾಲ ಬದುಕೋದು ಹೇಳಿದ್ರೆ ಒಳ್ಳೆ ಮಾರ್ಕ್ ಅವರು ಬೇಕು. ಆದ್ರೆ ಒಳ್ಳೆ ಮಾರ್ಕಿನ ಜೊತೆಗೆ, ಒಳ್ಳೆ ಮಾರ್ಕಿಗಿಂತ ಅಂತ ಹೇಳಲ್ಲ ನಾನು, ಒಳ್ಳೆ ಮಾರ್ಕಿನ ಜೊತೆಗೆ ಏನ್ ಅನ್ನಿಸ್ಕೋಬೇಕು? ನಾನು ಹೇಳಿದ ಶಬ್ದನೇ ಹೇಳಿ. ಇಂಗ್ಲಿಷ್ ಶಬ್ದ ಹೇಳಿದೆ, 3 ಶಬ್ದ. ಸನ್ಸ್, ರಿಪೀಟ್ ಮಾಡಿ ಒಂದ್ಸರಿ, ಸನ್ಸ್ ಅಂಡ್ ಡಾಟರ್ಸ್ ಆಫ್ ಸೊಸೈಟಿ. ಸಾಲುಮರದ ತಿಮ್ಮಕ್ಕ ಆ ತರ ಡಾಟರ್ ಆಫ್ ದ ಸೊಸೈಟಿ. ಸುಗ್ರಿ ಬೊಮ್ಮಗೌಡ ಡಾಟರ್ ಆಫ್ ದ ಸೊಸೈಟಿ. ತುಳಸಿ ಗೌಡ ಡಾಟರ್ ಆಫ್ ದ ಸೊಸೈಟಿ. ಇವ್ರು ಯಾರು ಕೂಡ ಕೇವಲ ಅವ್ರಿಗೋಸ್ಕರ ಬದುಕಲಿಲ್ಲ. ನಾ ಇನ್ನೊಂದು ಶಬ್ದ ಇದೆ, ಅವ್ರಿಗೋಸ್ಕರ ಬದುಕಲಿಲ್ಲ ಅಷ್ಟು ನಾನು ದೂರ ಹೋಗೋದಿಲ್ಲ ಅಂತಲೇ. ನಾ ಅದಕ್ಕೊಂದು ಶಬ್ದ ಆಡ್ ಮಾಡ್ತೀನಿ. ಯಾವ ಶಬ್ದ? ಕೇವಲ ಶಬ್ದ ಆಡ್ ಮಾಡ್ತೀನಿ. ಅವರೆಲ್ಲರೂ ಕೇವಲ ತಮಗೋಸ್ಕರ ಬದುಕಲಿಲ್ಲ, ಅವ್ರು ತಮ್ಮ ಜೊತೆಗೆ ಇನ್ನೂ ಒಂದಷ್ಟು ಜನರ ಜೊತೆ ಬದುಕಲಿಲ್ಲ. ಅದು ಸಮಾಜನೇ ಇರ್ಬೋದು, ಸುತ್ತಮುತ್ತಲಿನ ಪರಿಸರನೇ ಇರ್ಬೋದು, ಇನ್ನೂ ಒಂದ್ ಸ್ವಲ್ಪ ಭಗವಂತ ನಮ್ಗೆ ಆಶೀರ್ವಾದ ಮಾಡಿದ್ರೆ ದೇಶನೇ ಇರ್ಬೋದು. ಅಂತಂದ್ರೆ ಕೇವಲ ತಮಗೋಸ್ಕರ ಬದುಕಿದ್ರು ಅಂತ ಇವ್ರು
ಯಾರು ಬದುಕಲಿಲ್ಲ. ಇವರೆಲ್ಲರೂ ತಮ್ಮ ಜೊತೆಗೆ ಇನ್ನೊಂದಷ್ಟು ಸಮಾಜಕ್ಕೂ ಕೂಡ ಸಹಾಯ ಮಾಡಿದ್ರು, ಸಮಾಜಕ್ಕೂ ಕೂಡ ಉಪಕಾರ ಮಾಡಿದ್ರು, ಅಥವಾ ಸಮಾಜಕ್ಕೂ ಹೆಗಲು ಕೊಡುವಂತ ಕೆಲಸ ಮಾಡಿದ್ರು ಅಂತಾನೆ. ಆ ಹೆಗಲು ಕೊಡುವಂತ ತಾಕತ್ತು ಭಗವಂತ ನಮ್ಮೆಲ್ಲರಿಗೂ ಕೊಡ್ಲಿ ಅಂತ ಹೇಳ್ತಾ, ಮಹಾರಾಷ್ಟ್ರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಗೋವಾ ಹತ್ರನೇ ಇರೋದ್ರಿಂದ ಕುಂತ ಕೇಳ್ತಾ ಇದ್ದೀನಿ, ಈ ಮೊಸರು ಕುಡಿಕೆ ಉತ್ಸವ ಅಂತ ಮಾಡ್ತಾರೆ, ನೋಡಿದ್ದೀರಾ? ಮೇಲ್ಗಡೆ ಮೊಸರು ಕಟ್ಟಿರ್ತಾರೆ, ಅದನ್ನ ನೋಡಿಬೇಕು, ಅದ್ರೊಳಗಡೆ ದುಡ್ಡು ಇಟ್ಟಿರ್ತಾರೆ, ಚಿನ್ನ ಇಟ್ಟಿರ್ತಾರೆ ಎಲ್ಲ ನೋಡಿ ಒಂದ್ಸಲಿ. ಯಾವಾಗಾದ್ರೂ ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಟೀಚರ್ ಹತ್ರ ಕೇಳಿ ಯೂಟ್ಯೂಬ್ ಓಪನ್ ಮಾಡಿ ದಹಿ ಹಾಂಡಿ ನೋಡಿ ಅಂತಾರೆ. ಉಡುಪಿಯಲ್ಲೂ ನಡೆಯುತ್ತೆ ಮೊಸರು ಕುಡಿಕೆ ಉತ್ಸವ, ಗೋವಾದಲ್ಲೂ ತುಂಬಾ ನಡೆಯುತ್ತೆ. ತುಂಬಾ ಎತ್ತರದಲ್ಲಿ ಮಡಿಕೆ ಕಟ್ಟಿರ್ತಾರೆ, ಆ ಮಡಿಕೆಯಲ್ಲಿ ಮೊಸರು ಇರುತ್ತೆ, ಆ ಮಡಿಕೆಯಲ್ಲಿ ಹಣ ಚಿನ್ನ ಎಲ್ಲ ಇಟ್ಟಿರ್ತಾರೆ, ಅಂದ್ರೆ ಪ್ರೈಸ್ ಏನ್ ಕೊಡ್ಬೇಕು ಅದೆಲ್ಲ ಇಟ್ಟಿರ್ತಾರೆ. ಅದನ್ನ ಹೊಡಿಬೇಕು, ಒಂದು ಚಿಕ್ಕ ಕೋಲ್ ಕೊಡ್ತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಹಾಗೆ 100-150 ಜನರ ಗುಂಪು ಇರುತ್ತೆ. ಆ ಗುಂಪಿನವರು ಪ್ಲಾನ್ ಮಾಡ್ಕೊಂಡು ಅದನ್ನ ಹೊಡಿತಾರೆ. ತುಂಬಾ ಜನ ಹೊಡಿತಾರೆ, ಏನು ಹೊಡಿಯೋದೇನು ಅಸಾಧಾರಣ ಕೆಲಸ ಅಲ್ಲ, ಹೊಡಿತಾರೆ. ಹೇಗೆ ಹೊಡಿತಾರೆ ಅಂತ ಕೇಳಿದ್ರೆ, ತಾಕತ್ತು ಇರ್ತಕ್ಕಂಥವ್ರು ಕೆಳಗೆ ನಿಂತ್ಕೊಳ್ತಾರೆ, ಒಬ್ರು ಹೆಗ್ಲಿಗೆ ಒಬ್ರು ಗಟ್ಟಿ ಕೊಟ್ಟು ತಾಕತ್ತು ಇರೋರು ನಿಂತ್ಕೊಳ್ತಾರೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ತಾಕತ್ತು ಅಥವಾ ಸ್ವಲ್ಪ ಜಾಸ್ತಿ ಉದ್ದ ಇರ್ತಕ್ಕಂಥವ್ರು ಅವ್ರ ಹೆಗಲ ಮೇಲೆ ನಿಂತ್ಕೊಳ್ತಾರೆ. ಅದಕ್ಕಿಂತ ಸ್ವಲ್ಪ ತೂಕ ಕಡಿಮೆ ಎತ್ತರ ಜಾಸ್ತಿ ಇರ್ತಕ್ಕಂಥವ್ರು ಅವ್ರ ಹೆಗಲ ಮೇಲೆ ನಿಂತ್ಕೊಳ್ತಾರೆ. ಎಲ್ರಿಗಿಂತ ತೂಕ ಕಡಿಮೆ ಇರೋನು ಮತ್ತು ಎಲ್ರಿಗಿಂತ ಉದ್ದ ಅಥವಾ ತೂಕ ಕಡಿಮೆ ಇರೋನು ಲಾಟಿಗೆ ಕೋಲ್ ಹಿಡ್ಕೊಂಡು ಹತ್ತಾನೆ ಮತ್ತು ಅವನು ಹೊಡಿತಾನೆ. ಆದ್ರೆ ಅವನ ಮೊಸರು ಕುಡಿಕೆ ಹೊಡಿಬೇಕಂತಾದ್ರೆ ಅದು ಅವನೊಬ್ಬನೇ ಹೊಡೆದ್ನ ಇಲ್ಲ. ಅವನ ಮೊಸರು ಕುಡಿಕೆ ಹೊಡಿಬೇಕು ಅಂತಾದ್ರೆ ತುಂಬಾ ಜನ ಏನ್ ಕೊಡ್ಬೇಕು? ಹೆಗಲು ಕೊಡ್ಬೇಕು. ಯಾಕಂದ್ರೆ ಆ ಹೆಗಲ್ಗಳ ಮೇಲೆ ಕಾಲಿಟ್ಟು ನಿಂತ್ಕೊತಾರೆ. ತುಂಬಾ ಜನ ಹೆಗಲು ಕೊಟ್ಟಾಗ ಆ ತರ ಗುರಿ ಮುಟ್ಟುತ್ತೆ. ಹಾಗೆ ನಾವೆಲ್ಲರೂ ಕೂಡ ದೇಶಕ್ಕೆ ಮತ್ತು ಸಮಾಜಕ್ಕೆ ಹೆಗಲು ಕೊಡುವಂತವ್ರಾಗ್ಬೇಕು ಅಂತ ಮಾತ್ರ ಹೇಳ್ತಾ ಅಂತಾನೆ. ಆದ್ರೆ ಅದನ್ನ ಹೇಳ್ತಾ ಇರ್ಬೇಕಾದ್ರೆ ಇಟ್ಟನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಒಂದೊಂದು ಅಂಕಕ್ಕೂ ಕೂಡ ಹೊಡೆದಾಡಬೇಕು, ಒಂದೊಂದು ಅಂಕಕ್ಕೂ ಕೂಡ ಪ್ರಯತ್ನ ಪಡಬೇಕು ಅಂತಾನೆ. ಒಂದೊಂದು ಮಾರ್ಕು ಕೂಡ ನಾನು ಪಡ್ಕೊಳ್ತೀನಿ ಇರ್ತಕ್ಕಂಥ ಜಿದ್ದಿರ್ಬೇಕು ಅಂತ. ಆ ಜಿದ್ದುಗೊಂದು ಉದಾಹರಣೆ ಕೊಟ್ಬಿಟ್ಟು ನಾನು ಮಾತನ್ನು ಮುಕ್ತಾಯ ಮಾಡಿದ್ದೀನಿ. ತೀರ್ಥಹಳ್ಳಿ ಹುಡುಗಿ ಹೆಸರು ನೆನಪಾದ್ರೆ ಹೇಳಿ ನನಗೆ, ಗಿರೀಶ್ ಪಟೇಲ್. ತೀರ್ಥಹಳ್ಳಿಯಲ್ಲಿ 624 ಬಂದಿತ್ತು ಅಂತ, 620 ಅಲ್ಲ ಕೆಮಿಸ್ಟ್ರಿ 599 ಬಂದಿತ್ತು ಅಂತ ಅನ್ತೀನಿ. ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಇತ್ತು. ಒಂದು ಮಾರ್ಕ್ ಕೆಮಿಸ್ಟ್ರಿಲಿ ಬಂದಿರಲಿಲ್ಲ ಅವಳಿಗೆ, ಆ ಕಾರಣಕ್ಕೆ ಸೆಕೆಂಡ್ ರ್ಯಾಂಕ್ ಇತ್ತು. ಹೆಸರು ಬರ್ತಿದ್ದೀನಿ, ಹೆಸರು ಹೇಳ್ತೀನಿ ಅಂತ ನೆನಪಾದ್ರೆ ನಾನು ಕೂಡಲೇ ಹೇಳ್ತೀನಿ ಅಂತಲೇ. ಆದ್ರೆ ಜಿದ್ದು ಎಷ್ಟಿತ್ತು ಅಂತ ಕೇಳಿದ್ರೆ, ಆ ಒಂದು ಮಾರ್ಕಿಗೆ ಮನೇಲಿ ಆಕೆ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾಳೆ, ನನಗೆ ಒಂದು ಮಾರ್ಕು ಹೋಗಕ್ಕೆ ಸಾಧ್ಯನೇ ಇಲ್ಲ, ನನಗೆ ಕೆಮಿಸ್ಟ್ರಿಲಿ 100ಕ್ಕೆ 100 ಬರಲೇಬೇಕು, ನಾನು ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಎಷ್ಟು ಮಾರ್ಕ್ ಕಡಿಮೆ ಆಗಿದ್ದು? 1 ಮಾರ್ಕ್. ಎಷ್ಟಕ್ಕೆ? 600ಕ್ಕೆ 1 ಮಾರ್ಕ್ ಕಡಿಮೆ ಆಗಿದೆ. ಆರಾಮಾಗಿರ್ಬೋದಿತ್ತ ಇಲ್ಲ? ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ಲ? ಅಲ್ಲ, ಒಳ್ಳೆ ಕೋರ್ಸಿಗೆ ಸೀಟ್ ಸಿಗುತ್ತಾ ಇಲ್ವಾ? ಅಲ್ಲ. ಆದ್ರೆ ಕೆಮಿಸ್ಟ್ರಿಗೆ ನನಗೆ 1 ಮಾರ್ಕ್ ಹೋಗಕ್ಕೆ ಸಾಧ್ಯ ಇಲ್ಲ, ನನ್ನ ರಿವ್ಯಾಲ್ಯೂಯೇಷನ್ಗೆ. ಅಪ್ಪ ಒಪ್ಪಲಿಲ್ಲ, ಅಮ್ಮ ಒಪ್ಪಲಿಲ್ಲ, ಸುತ್ತಮುತ್ತಲವ್ರು ಒಪ್ಪಲಿಲ್ಲ, ಹೆಡ್ ಮಾಸ್ಟರ್ ಬೇಡ ಅಂದ್ರು, ಟೀಚರ್ ಬೇಡ ಅಂದ್ರು, ನಾನು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೇಕು. ನನಗೆ ಅದು ಕೆಮಿಸ್ಟ್ರಿಗೆ 1 ಮಾರ್ಕ್ ಹೋಗಕ್ಕೆ ಸಾಧ್ಯ ಇಲ್ಲ. ರಿವ್ಯಾಲ್ಯೂಯೇಷನ್ ಹಾಕಿದ್ವಿ ಕೆಮಿಸ್ಟ್ರಿಯಲ್ಲಿ. ರಿವ್ಯಾಲ್ಯೂಯೇಷನ್ ತಗೊಂಡವ್ರು ಹೇಳಿದ್ರು, ಯಾಕಮ್ಮ ಸುಮ್ಮನೆ 1000 ರೂಪಾಯಿ ಕಟ್ತಾ ಇದೆಯಾ ರಿವ್ಯಾಲ್ಯೂಯೇಷನ್ಗೆ, ಒಂದೇ 1 ಮಾರ್ಕು ಏನು ಬಂದರೂ ಏನು ಲಾಭ ಇಲ್ಲ. ಇಲ್ಲ, ನನಗೆ ಕೆಮಿಸ್ಟ್ರಿಯಲ್ಲಿ 1 ಮಾರ್ಕ್ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಸಲ ಎಕ್ಸಾಮಲ್ಲಿ ತೀರ್ಥಹಳ್ಳಿ ಹುಟ್ಟಿದೆ ಅಂತ ಇದ್ದೀನಿ. ರಿವ್ಯಾಲ್ಯೂಯೇಷನ್ ಹಾಕಿದ್ದು, ರಿವ್ಯಾಲ್ಯೂಯೇಷನಲ್ಲಿ ಅವ್ಳು ಹೋಗಿದ್ದ 1 ಮಾರ್ಕ್ ವಾಪಸ್ ಬಂತು, 100ಕ್ಕೆ 100 ಬಂತು, 600ಕ್ಕೆ 600 ಆದ್ದು, ಜಾಯಿಂಟ್ ಫಸ್ಟ್ ಆಯ್ತು ಅಂತ. ಅವಳು ಜಾಯಿಂಟ್ ಫಸ್ಟ್ ಆದ್ಲು ಅನ್ನೋದನ್ನ ನನ್ನ ಕತೆ ಹೇಳ್ತಾ ಇಲ್ಲ ಒಂದ್ಸಲ. ಆದ್ರೆ ಅವಳು ಆ 1 ಮಾರ್ಕ್ಗೋಸ್ಕರ ಏನ್ ಮಾಡಿದ್ಲು? ಪಟ್ಟು ಹಿಡಿದು ಮುಂದುವರೆದ. ಹಾಗೆ ಒಂದೊಂದು ಮಾರ್ಕ್ಗೂ ಕೂಡ ಅದೇ ರೀತಿಯಲ್ಲೇ ಮುಂದಿನ 2 ವರ್ಷಗಳ ಕಾಲ ನಾವು ಪಟ್ಟು ಹಿಡಿಬೇಕು. ಆ ಪಟ್ಟು ಹಿಡಿತಾ ಇರ್ಬೇಕಾದ್ರೆ ಪಟ್ಟು ಹಿಡಿದು ಕೆಲಸ ಮಾಡಬೇಕು. ಆ 1 ಮಾರ್ಕಿಗೋಸ್ಕರ ಪರಿಶ್ರಮ ಪಡ್ತಾ ಇರ್ಬೇಕಾದ್ರೆ ಅದೇ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ನೆನಪಿರ್ಬೇಕು, ನಮ್ಮ ಪರಿಸರದ ಪ್ರೇರಣೆಯ ಕಾರಣಕ್ಕೆ ನಾವು ಅಲ್ಲೇ ನಿಂತ್ಕೋಬಾರ್ದು, ಅದಕ್ಕಿಂತ ಬೆಳೆದಿನ್ನೇನೋ ಆಗ್ಬೇಕು ಅನ್ನೋದನ್ನ ನೆನಪಿಟ್ಕೊಂಡು ಮುಂದಿನ ಜೀವನದಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಮಾತ್ರ ಹೇಳ್ತಾ, ಮತ್ತೊಂದ್ಸಲಿ 4 ಗಂಟೆಗೂ ನಿಮಗೂ ಮಧ್ಯದಲ್ಲಿ ಬಂದಿದ್ದಕ್ಕೆ, ಸ್ನ್ಯಾಕ್ಸ್ಗೂ ನಿಮಗೂ ಮಧ್ಯದಲ್ಲಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮ್ಮ ಆಮಂತ್ರಣವನ್ನ ಗೌರವಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮೊಂದಿಗೆ ಕಳೆಯಲು ಇಚ್ಛಿಸಿ ಆಗಮಿಸಿದ ಗಣ್ಯರನ್ನ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಿಸುವ ಸಮಯ ಇದೀಗ. ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿಜಿ ಹೆಗಡೆಯವರು, ಆಡಳಿತ ಮಂಡಳಿಯ ವಿಶ್ವಸ್ತರಾದ ಶ್ರೀ ಡಿ.ಎನ್. ಭಟ್ರವರು, ಪ್ರಾಚಾರ್ಯರಾದ ಶ್ರೀ ನಾಗರಾಜ್ ಹೆಗಡೆಯವರು ಗಣ್ಯರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಷ್ಟ್ರೀಯ ಸಂಘಟನಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿಜಿ ಹೆಗಡೆಯವರು ಗೌರವ ಸಮರ್ಪಣೆಯನ್ನು
ವೇದಿಕೆ ಮಾನ್ಯ ಶಾಸಕರನ್ನ ಗೌರವಿಸುವುದಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗಿರೀಶ್ ಪಟೇಲ್ ಅವರಿಗೆ ಸಂಸ್ಥೆಯ ವತಿಯಿಂದ ಗೌರವವನ್ನು ಸಮರ್ಪಿಸಬೇಕಾಗಿದೆ. ಗೌರವಿಸುವಂತಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಿಗೂ ಹಾಗೂ ಆಡಳಿತ ಮಂಡಳಿಯ ವಿಶ್ವಸ್ತರಾದ ಶ್ರೀ ಡಿಎನ್ ಹಾಗೂ ಪ್ರಾಚಾರ್ಯರಾದ ನಾಗರಾಜ್ ತುಂಬಿರುವುದ ಧನ್ಯವಾದಗಳು. ಕೃತಜ್ಞತೆಯನ್ನು ಅರ್ಪಿಸುವುದು ಅವರ ಸಂಸ್ಕಾರವನ್ನು ತಿಳಿಯುವುದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿದವರನ್ನ ಅಭಿನಂದಿಸಬೇಕು. ಗೋಪಾಲನಾಥನಗಾಗಿ ಕುಟುಂಬರಾಶಾಲೆ ಶ್ರೀಮತಿ ರತ್ನ ಸಹಾಯಕಿಯವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಆನೋ ಭದ್ರಾಹ ಕ್ರತವೋಯಂತು ವಿಶ್ವತಃ. ಸದ್ಗುಣ ವಿಚಾರಗಳು ಎಲ್ಲ ಕಡೆಯಿಂದ ಬರಲಿ ಎಂದರ್ಥ. ಅಂಥದ್ದೊಂದು ಕಾರ್ಯಕ್ರಮ ಈ ಪ್ರಗತಿಪಥವಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಿಕೊಟ್ಟ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಹೇಳುವ ಸಮಯ ಇದಾಗಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಸತತವಾಗಿ ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿಕೊಂಡಿರುವ ಶ್ರೀ BL ಸಂತೋಷ್ ಜಿ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ, ಇವರಿಗೆ ಆಡಳಿತ ಮಂಡಳಿಯ ಹಾಗೂ ಕಾಲೇಜಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಬಿಜೆಪಿಯ ಹಿರಿಯ ಮುಖಂಡರಾದ ಶ್ರೀ ದಿನಕರ್ ಪಾಟೀಲ್ ಸರ್ ಅವರಿಗೂ ಕೂಡ ಕಾಲೇಜಿನ ದಿನೇಶ್ ತಮ್ಮ ಕಾರ್ಯಗಳ ನಡುವೆಯೂ ಈ ಕೆನರಾ ಎಕ್ಸಲೆನ್ಸ್ ಕಾಲೇಜು ತಮ್ಮದೆಂಬ ಪ್ರೀತಿಯಿಂದ ಆಗಮಿಸಿ ಕುಮಟಾ ಹೊನ್ನಾವರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ದಿನಕರ್ ಶೆಟ್ಟಿ ಅವರಿಗೆ ಆಡಳಿತ ಮಂಡಳಿಯ ಹಾಗೂ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮೆಲ್ಲರಿಗೂ ಪ್ರೇರಕ ಶಕ್ತಿಯಾಗಿರುವ ಪಾದರಸದಂತೆ ಚುರುಕು ಪ್ರವೃತ್ತಿಯುಳ್ಳ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿಜಿ ಹೆಗಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಹಿರಿಯ ನ್ಯಾಯವಾದಿಗಳು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಆದ ಶ್ರೀಮತಿ ಸಲೀಲಾ ಭಟ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತುಂಬಿದ ಕೂಡ ತುಳುಕುವುದಿಲ್ಲ ಎಂಬ ಮಾತಿನಂತೆ ನಮ್ಮೆಲ್ಲಾ ಕಾರ್ಯಗಳಲ್ಲೂ ಸೂಕ್ತ ಸಲಹೆಯನ್ನು ನೀಡುತ್ತಾ ಬಂದಿರುವ ಆಡಳಿತ ಮಂಡಳಿಯ ವಿಶ್ವಸ್ತರಾದ ಹಾಗೂ ನಿವೃತ್ತ ಪ್ರಾಚಾರ್ಯರಾದ ಶ್ರೀ DN ಭಟ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾಲೇಜಿನ ಆಧಾರಗಳನ್ನು ಸೂಕ್ಷ್ಮವಾಗಿ ಅವಲಂಬಿಸಿ ಬರುತ್ತಿರುವ ಕಾರ್ಯದರ್ಶಿಗಳಾದ ಡಾಕ್ಟರ್ ಸೀತಾಲಕ್ಷ್ಮಿ ಹೆಗಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಬರ್ತಾ ಇದ್ದೇನೆ. ಧನ್ಯವಾದಗಳು. ಅಂತೆಯೇ ನಮ್ಮೆಲ್ಲರಿಗೂ ಸಹಕಾರ ನೀಡುತ್ತಾ ಬಂದಿರುವ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ನಾಗರಾಜ್ ಹೆಗಡೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಬರ್ತಾ ಇದ್ದೇನೆ. ಕಾರ್ಯಕ್ರಮದ ನೇತೃತ್ವವಾಗಿರುವ ಆಡಳಿತಾಧಿಕಾರಿಯಾದ ಶ್ರೀ ಶಶಾಂಕ್ ಶಾಸ್ತ್ರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಬರ್ತಿದ್ದೇನೆ. ಇಂದಿನ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಗೆ ಕಾರಣೀಕರ್ತರಾದ ನನ್ನ ಸಹೋದ್ಯೋಗ ಮಿತ್ರರು ಹಾಗೂ ನಿಲಯ ಪಾಲಕರು ಮತ್ತು ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಸುಲಲಿತವಾಗಿ ನಡೆಸಿಕೊಟ್ಟ ನಿರೂಪಕರಾದ ಶ್ರೀಮತಿ ಪೂಜಾ ಭಟ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರು, ಸಂಘದ ಕಾರ್ಯಕರ್ತರು, ಛಾಯಾಗ್ರಾಹಕರು, ಡೆಕೋರೇಟರ್ಸ್ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಬರ್ತಾ ಇದ್ದೇನೆ. ತಮಗೆಲ್ಲ ಊಟೋಪಚಾರದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟ ಎಲ್ಲಾ ಮಾನಸಿಕರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಲಿಸಿದ ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಕಾರ್ಯಕ್ರಮದ ಯಶಸ್ವಿ Class standard is class attention. National anthem in course begin. Janagana mana vinayaka jaya he Bharata bhagya vidata Punjab Sindhu Gujarat Maratha Dravida Utkala Vanga Vindhya Himachala Yamuna Ganga Uchchala Jaladi Taranga Tava Shubha Name Jage Tava Shubha Ashish Mage गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे Class standard is ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು.